ಗುರುರ್ದೇವೋ ಮಹೇಶ್ವರಃ ಗುರುಸ್ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ. ಈಗ ಇದಾದ ನಂತರ ಅಂದರೆ ಅವರು ಹುಡುಕುತ್ತಾ ರಾತ್ರಿಯೆಲ್ಲ ಪ್ರಯಾಣ ಮಾಡಿದ್ದಾರೆ. ಇಲ್ಲಿ ಸಂಧ್ಯಾ ಸಮಯ ಎಂದು ಹೇಳಿದ್ದಾರೆ. ಸಂಧ್ಯಾ ಅಂದರೆ ಸಾಮಾನ್ಯವಾಗಿ ಸಾಯಂಕಾಲಕ್ಕೆ ಇವರು ಸಾಯಂಬಂದು ಹೇಳೇ ಬಿಟ್ಟ ಬಾಯಿನಿಂದ, ಆದರೆ ತಪ್ಪಾಯಿತು, ಇವರು ಸರಿಯಾಗಿ ಹೇಳಲಿಲ್ಲ. ಅದು ಸಾಯಂ ಸಂಧ್ಯಾ ಅಲ್ಲ, ಪ್ರಾತಃ ಸಂಧ್ಯಾ. ಹಗಲು ಪ್ರಯಾಣ ಮಾಡಲಿಲ್ಲ ಕಾಡಿನಲ್ಲಿ, ರಾತ್ರಿಗೆ ಮಾತ್ರ ನಡೆದು ಬೆಳಗಿನ ಜಾವಗೆ ತಲುಪಿದ್ದಾರೆ. ಅಂದರೆ ಯಾವುದೇ ಒಂದು ಆಲಮರದ ಕಡೆಗೆ ತಲುಪಿದ್ದಾರೆ. ಅದು ಬೆಳಗಿನ ಜಾವನೆ. ಅದರಿಂದ ಅದು ಪ್ರಾತಃ ಸಂಧ್ಯಾನೇ ಆಗುತ್ತದೆ, ಸಾಯಂ ಸಂಧ್ಯಾ ಅಲ್ಲ. ಸ್ನುಷಾ ವಿಚಿತ್ರ ವೀರ್ಯಸ್ಯ ಎಲ್ಲಿ ಜಗಾಮ ತತ್ರ ಸ್ಮರುವಂತಂ ಜಲಚಾರಿಣಃ. ರಾತ್ರಿಗೆ ಪಕ್ಷಿಗಳ ಶಬ್ದ ಕೇಳಿಸ್ತದೆ. ರಾತ್ರಿ ಶಬ್ದ ಪಕ್ಷಿಗಳಿರುತ್ತವೆ, ಮಲ್ಕೊಂಡು ಬಿಡ್ತವಲ್ಲ. ಹಾಂ ಹಾಂ ಹೌದು, ಅದು ಗೂಬೇಕು ರಾತ್ರಿ, ಹಗಲು ರಾತ್ರಿ. ಅದಕ್ಕೆ ಗೂಬೇಕು ರಾತ್ರಿ ಕಂಡು ಬರ್ತದೆ, ಹಗಲು ಕಂಡು ಬರಲ್ಲ. ಅದರಿಂದ ಅದು ಗೂಬೆ ಬೇರೆ. ಗೂಬೆಯನ್ನು ಅಪಶಕುನ ನೋಡ್ತಾರೆ, ಯಾರೂ ಅದನ್ನು ಅನುಕೂಲವೆಂದು ನೋಡಲ್ಲ. ಒಂದು ನಿಮಿಷ. ಸಾಯಾನ್ನೇ ಭರತರ್ಷಭ ನೋಡಿ, ಕ್ರೂರ ಪಕ್ಷಿ ಮೃಗಂ ಘೋರಂ ಸಾಯಾನ್ನೇ ಭರತರ್ಷಭ. ಇದು ನೋಡಿಕೊಂಡು ನಾನು ಕನ್ಫ್ಯೂಸ್ ಆದೆ. ಸಾಯಾನ್ನೇ ಅಂದರೆ ಹಗಲಿನ ಸಂಧ್ಯಾ ಸಮಯ ಆಗುತ್ತದೆ, ಅಂದರೆ ಸಾಯಂಕಾಲ ಆಗುತ್ತದೆ. ಈಗ ಇದು ದೊಡ್ಡ ತಪ್ಪಾಯಿತು. ಇದು ಏನೇನೋ ಇದೆ ಕನ್ಫ್ಯೂಷನ್. ಸಾಯಾನ್ಯ ಅಂದರೆ 150 ಅಲ್ಲವೇ ಹೇಳ್ತೀನಿ ನೋಡಿ, 6th ಶ್ಲೋಕ. ಇವರೇನಾದರೂ ಬದಲಾಯಿಸಿದ್ದಾರ? ಕ್ರೂರಪಕ್ಷಂ ಘೋರಂ ಸಾಯಾನ್ಯ कमिति वहाँ क्रूर स्वभाव वाले पक्षी और हिंसक पशु रहते थे, वे संध्या होते ही. ಸಾಯಾನ್ಯ ಅಂದರೆ ಹೇಳಲಿಲ್ಲ. ಹೊಂದುತ್ತಾ ಇಲ್ಲ. ಅವರು ರಾತ್ರಿಯೆಲ್ಲ ಪ್ರಯಾಣ ಮಾಡಿ ಪ್ರಾತಃ ಸಂಧ್ಯಾ ಹಗಲು ಬರಬೇಕೇ. ಹಗಲಾಗಿ ಬಿಟ್ಟರೆ ತೊಂದರೆ ಏನಾಗಲ್ಲ, ಹಗಲು ತಿರುಗಬಹುದು ಕಾಡಿನಲ್ಲಿ. ರಾತ್ರಿ ತಿರುಗುವುದರಿಂದ ಸಾಯಾನ್ಯ ಹೇಳ್ತಾರೆ. ಇದು ಯಾರು ಅವರು ಹಾಗಿಟ್ಕೊಂಡರು, ಇವರು ಹೀಗಿಟ್ಕೊಂಡರು. ಈ ಶ್ಲೋಕ ಹೇಗೆ ಹೊಂದಿಸಬೇಕು? ಘೋರಾ ಸಮಭವತ್ ಸಂಧ್ಯಾ ದಾರುಣ ಮೃಗಪಕ್ಷಿಣಃ ಅಪ್ರಕಾಶಾದಿಶಃ ಸರ್ವಾ. ಅಂದರೆ ಹಗಲೆಲ್ಲ ಅಲ್ಲೇ ಕೂತಿದ್ದಾರೆ, ಹಗಲೆಲ್ಲ ಏನು ಮಾಡಿದ್ದಾರೆ ಅರ್ಥವಾಗ್ತಾ ಇಲ್ಲ. ಕೃಚ್ರೇಣ ಮಾತರಂ ಚೈವ ಶಸ್ವಿನೀಂ ಅವಹತ್ಸು ಸತತುಷ್ಟೇನ ರೋಧಸ್ಸು ವಿಷಮೇಶು ಚ ಅಸಕೃಚ್ಯಾಪಿ ಸಂತೀರ್ಯ ದೂರಪಾರಂ ಭುಜಪ್ಲವೈಃ ತೇನ ವಿಕ್ರಮತಾತೂರ್ಣಂ ಉರುವೇಗ ಸಮರ್ತಿತಂ. ಭೀಮಸ್ಯ ಪಾಂಡುಪುತ್ರಾಣಾಂ ಮೂರ್ಛೇವ ಸಮಜಾಯತ. ಅವರು ಮೂರ್ಛೆ ಬಂದಂತೆ ಆಯಿತು ಎಂದು ಹೇಳಿದ್ದಾರೆ. ತಥಾ ವೃಕ್ಷಾನ್ ಭಂಜಮಾನೋ ಜಗಾಮ ಅಮಿತ ವಿಕ್ರಮ ಅಸಕೃಚ್ಯಾಪಿ ಸಂತೀರ್ಯ ದೂರಪಾರಂ ಭುಜಪ್ಲವೈಃ. ಭುಜಗಳಿಂದಲೇ ತುಂಬ ದೂರವನ್ನು ದಾಟಿದ್ದಾರೆ.
ದೂರಭಾರಂ. ಇದು ಸರಿಯಾಗಿ. ಮತ್ತು ಕೃಚ್ಛ್ರೇಣ ಮಾತರಂ ತ್ವೇಕಾಂ ಸುಕುಮಾರೀಂ ಯಶಸ್ವಿನಿಂ ಅವಹತ್ತತ್ರ ಪೃಷ್ಠೇನ ರೋಧಸ್ಸು ವಿಷಮೇಶು ಚ. रोधस्सु विषमेशु च कगारों पर बड़ी कठिनाई से ले जाते थे. ನದಿ ಎಂದು ಮಾತೇ ಇಲ್ಲ. ರೋಧಸ್ಸು ನದಿ ಎಂಬ ಮಾತೇ ಇಲ್ಲ. ಅಗಮಂಸ್ತೆ ವನೋದ್ದೇಶಂ ಅಲ್ಪಮೂಲಫಲೋದಕಂ ಕ್ರೂರಪಕ್ಷಿ ಮೃಗಂಘೋರಂ ಸಾಯಾನ್ನೇ ಭರತರ್ಷಭಾ. ಸಾಯಾನ್ನೇ ಎಂದು ಸ್ಪಷ್ಟವಾಗಿ ಹೇಳ್ತಾನೆ. ಸಾಯಂ ಸಂಧ್ಯಾಕ್ಕೆ ತಲುಪಿದ್ದಾರೆ. ಸಾಯಂ ಸಂಧ್ಯಾ ಅಂದರೆ ಹಗಲೆಲ್ಲ ಪ್ರಯಾಣ ಮಾಡಿದ್ದಾರೆ ಅಂದರೆ. ಏನೋ ಅದು ನಿಮಗೆ ಬಿಡ್ತೀನಿ, ನನಗೂ ಅರ್ಥವಾಗಲ್ಲ. ಒಬ್ಬೊಬ್ಬರು ಒಂದೊಂದು ಹೇಳ್ತಾನೆ. ಸೊ ಘೋರಾಸಮಭವತ್ ಸಂಧ್ಯಾ. ಮತ್ತೆ ನೋಡಿ, ದಾರುಣ ಮೃಗ ಪಕ್ಷಿಣ, ನಿನ್ನ ಹೇಳಿದ್ದನ್ನೇ ಹೇಳ್ತಾ ಇದ್ದ. ಅಪ್ರಕಾಶ ದಿಶ ಸರ್ವ, ಏನು ಕಂಡು ಬರ್ತಾ ಇಲ್ಲ. ಅಲ್ಲಿ ಒಂದು ನದಿ, ಏನದು ನ್ಯಗ್ರೋಧ. ನ್ಯಗ್ರೋಧ ಅಂದರೆ ವಟವೃಕ್ಷಕ್ಕೆ ಏನು ಹೇಳ್ತಾರೆ, ಆಲಮರ. ಆಲಮರ ತಲುಪಿ ಅಲ್ಲಿ ಎಲ್ಲರೂ ತುಂಬ ಸುಸ್ತಿ ಆಯಿತೆಂದು ಮಲ್ಕೊಂಡು ಬಿಟ್ಟರು. ಸುಸ್ತಿ ಅಂದರೆ ಸುಸ್ತಿ ಹೇಳ್ತಾರೆ, ಟಯರ್ಡ್. ಮಲ್ಕೊಂಡು ಬಿಟ್ಟರು. ಭೀಮ ಒಬ್ಬನು ಮಾತ್ರ ಈ ಪಕ್ಷಿಗಳ ಶಬ್ದ ಕೇಳಿಸ್ತಾ ಇದೆ, ನೀರು ಎಲ್ಲಿಯಾದರೂ ಇರಬಹುದು. ಏನದು ಸಾರಸ ಪಕ್ಷಿ. ಸಾರಸ ಅಂದರೆ ಒಂದು ಹಂಸ ಹಾಗಿರುತ್ತದೆ ನೋಡೋದಕ್ಕೆ. ಹಂಸ ಸಾರಸ ಪಕ್ಷಿ ಬಿಳಿಯಾಗಿರುತ್ತದೆ. ಸಾರಸ ಅಂದರೆ ಬಾತು ಹೇಳ್ತಾರೆ, ನೀವೇನು ಹೇಳ್ತಾರೆ, ಬತಕ್. ಬತಕ್ ಹಿಂದಿಯಲ್ಲಿ ಹೇಳ್ತಾರೆ. ಆ ಬಾತನ್ನೇ ಸಾರಸ ಹೇಳ್ತಾರೆ. ಅದು ನೋಡಿದರೆ ಸ್ವಲ್ಪ ಹಂಸ ಹಾಗೇ ಇರುತ್ತದೆ, ನೋಡಲಿಕ್ಕೆ ಬಿಳಿ. ಅದರ ನಡಕೆಯಲ್ಲೇ ಗೊತ್ತಾಗ್ತದೆ. ನಡೆಯುವಾಗ ನೋಡಿದ್ದರೆ ಅದು ಹೀಗೆ ನಡೆಯುತ್ತದೆ, ಅದು ಸರಿಯಾಗಿ. ಹಂಸ ಚೆನ್ನಾಗಿ ನಡೆಯುತ್ತದೆ, ಹಂಸದ ಕಾಲು ಬೇರೆ. ಇದು ನೋಡಲಿಕ್ಕೆ ಹಂಸ ಹಾಗೆ ಇರುತ್ತದೆ, ನೀರಿನಲ್ಲಿ ಚೆನ್ನಾಗಿ ಕಂಡು ಬರ್ತದೆ. ನೀರಿನಲ್ಲಿ ಹೀಗೆ ಎಲ್ಲ ಆ ಕಡೆ ಹೋಗ್ತದೆ, ವೈಟ್ ಆಗಿರುತ್ತದೆ. ಅದರಿಂದ ಹಂಸ ಸಾರಸ ಪಕ್ಷಿ. ಹಂಸ ಗೊತ್ತು, ಇದು ಸಾರಸ. ಈ ಸಾರಸ ಶಬ್ದ ಕೇಳಿಸ್ತಾ ಇದ್ದಂತೆ ಭೀಮನಿಗೆ. ಈ ಸಾರಸ ಕೇಳಿದೆ ಅಂದರೆ ಏನೋ ಹತ್ತಿರದಲ್ಲೇ ಏನೋ ಸರೋವರ ಇರಬಹುದು ಅಂದ್ಕೊಂಡು ಇವರೆಲ್ಲರನ್ನು ಬಿಟ್ಟು ತಾನು ಹೋಗಿ ಸ್ನಾನ ಮಾಡಿ ನೀರು ಕುಡಿದು ಬರ್ತಾನೆ. ನೀರು ಒಂದು ಬಂದಾಗ ಈಗ ಎಲ್ಲರೂ ನಿದ್ದೆ ಹೋಗಿದ್ದಾರಲ್ಲ, ಪಾಪ ಡಿಸ್ಟರ್ಬ್ ಬೇಕೇ, ಅದರಿಂದ ಎದ್ದ ನಂತರ ನೀರು ಕುಡಿಯುತ್ತಾರೆ ಎಂದು ಬಿಡುತ್ತಾನೆ. ಎದ್ದ ನಂತರ ನೀರು ಕುಡಿದರೆ ಒದ್ದೆ ಬಟ್ಟೆಯನ್ನು ಎಷ್ಟು ತಿಳಕ್ಕಾಗ್ತದೆ ಎಲ್ಲಿಡ್ತಾನೆ, ಭೂಮಿ ಮೇಲನ. మరి ಎಲ್ಲಿಡೋದು? ಬಂದಾಗ ಕುಡಿಯುತ್ತಾರೆ ಅಂದರೆ ಏನರ್ಥ? ಏನೋ ಒಂದು 5-10 ನಿಮಿಷ ಅಂದರೆ ಪರವಾಗಿಲ್ಲ. ಮತ್ತು ಇಡೀ ದಿವಸ ಆದ ನಂತರ ಈಗ ಸಂಧ್ಯಾ ಸಮಯ ಆಗುತ್ತಾ ಇದೆ ಹೇಳ್ತಾರೆ. ಸಂಧ್ಯಾ ಸಮಯ ಅಂದರೆ ಮತ್ತೆ ಸಾಯಂ ಸಂಧ್ಯಾ ಆಗ್ತಾಯಿದೆ. ರಾತ್ರಿಯೆಲ್ಲ ಅಲ್ಲಿ ಮಲ್ಕೊಂಡರೆ ಇದೇನು ಅರ್ಥವಾಗಲ್ಲಪ್ಪ. ಸಾರಸಾ ಜಲಚಾರಿಣ ಧ್ರುವಮತ್ರ ಜಲಸ್ಥಾಯೋ ಮಹಾನಿತಿ ಮತಿರ್ಮಮ ಅನುಜ್ಞಾತ ಸಗಚ್ಚೇತಿ ಭ್ರಾತ್ರ ಜ್ಯೇಷ್ಠೇನ ಭಾರತ ಜಗಾಮ ತತ್ರ ಸ್ಮರ್ವಂತಿ ಜಲಚಾರಿಣ. ದಾರಿಯಲ್ಲಿ ಹೋಗ್ತಾ ಇದ್ದರೆ ಜಲಚಾರಿ ಪಕ್ಷಿಗಳ ಅಂದರೆ ಈ ಬಾತು ಇಂಥ ಪಕ್ಷಿಗಳ ಕಾ ಎಂದು ಶಬ್ದ ಹೇಳ್ತವೆ. ಆ ಶಬ್ದ ಕೇಳಿಸ್ತಾ ಇತ್ತು. ಇವರೆಲ್ಲರೂ ಮಾತ್ರ ಮಲ್ಕೊಂಡಿದ್ದಾರೆ. ಇವನು ಹೋಗಿ ಆ ಶಬ್ದಕ್ಕೆ ಎಲ್ಲಿ ಕೇಳಿಸ್ತಾ ಇದೆಯೋ ಆ ಸೈಡಿಗೆ ಹೋಗಿ ಸ್ನಾನ ಮಾಡಿಕೊಂಡು ನೀರು ಕುಡಿದು ಸತತ್ರ ಪೀತ್ವಾ ಪಾನೀಯಂ, ನೀರು ಕುಡಿದು ಸ್ನಾನ ಮಾಡಿ. ನೀರು ಕುಡಿದ ನಂತರ ಸ್ನಾನ ಮಾಡಬೇಕಾ, ಸ್ನಾನ ಮಾಡಿದ ನಂತರ ಕುಡಿಯಬೇಕಾ? ಊಟ ಮಾಡಿದ ನಂತರ ಸ್ನಾನ ಮಾಡಬಾರದು. ಆದರೆ ನೀರು ಸ್ವಲ್ಪ ಕುಡಿದು, ಹೆಚ್ಚು ಕುಡಿಯದಿದ್ದರೂ ಸ್ವಲ್ಪ ಕುಡಿದು ನಂತರ ಸ್ನಾನ ಮಾಡಿ ನಂತರ ಹೆಚ್ಚು ಕುಡಿಯಬಹುದು. ಹಾಗೆ ಮಾಡಬಹುದು ಅಲ್ಲ.
ಸೊ ತತ್ತತ್ರ ಪೀತ್ವಾ ಪಾನೀಯಂ ಸ್ನಾತ್ವಾಚ ಭರತರ್ಷಭ, ನೀರು ಕುಡಿದು ಸ್ನಾನ ಮಾಡಿ, ಉತ್ತರೀಯೇಣ ಪಾನೀಯಂ ಆಜಹಾರ ತದಾ ನೃಪ, ಉತ್ತರೀಯದಿಂದ ನೀರು ತಂದ. ಉತ್ತರೀಯದಲ್ಲಿ ಮುಳುಗಿಸಿದ್ದರೆ ನೀರು ಎಷ್ಟು ಬರುತ್ತದೆ? ಹಿಂಡಿದ್ದರೆ ಎಷ್ಟು ಜನರು ಕುಡಿಯಬಹುದು? ಆಗುತ್ತದೆ. ಅಂದರೆ 4-6 ಸಲ ಹೋಗಿ ತರಬಹುದು. ಒಂದು ಸಲ ಗೊತ್ತಾಯ್ತಲ್ಲ, ಈಗ ಅದು ಶಾರ್ಟ್ಕಟ್ ದಾರಿ ಗೊತ್ತಾಗ್ತದೆ. ಹೋಗುವಾಗ ಹುಡುಕಿ ಹೋಗ್ತೀವಿ ಸರೋವರ, ಬರುವಾಗ ಮಾತ್ರ ಗೊತ್ತಾಯ್ತಲ್ಲ, ಈಗ ಶಾರ್ಟ್ಕಟ್ನಲ್ಲಿ ಬಂದುಬಿಡ್ತೀವಿ, ಓ ಇಲ್ಲೇ ನೇರಾಗಿ ಹಾಗೆ. ಅದರಿಂದ ಬೇಗ ಬಂದು ಈಗ ಅಲ್ಲಿಟ್ಟ. ಈಗ ಅವ್ರು ಹೇಳ್ತಾನೆ, ಅಯ್ಯೋ ಅದು ಇನ್ನೇನು ದಾರಿಯೇನು ಹತ್ತಿರವಿಲ್ಲ, ಗವ್ಯೂತಿ ಎಂದು ಹೇಳ್ತಾನೆ. ಅದು ಇದೆಲ್ಲ ಹೊಂದಲ್ಲ. ಗವ್ಯೂತಿ ಅಂದರೆ ಎರಡು ಕೋಸುಗಳು, ಕ್ರೋಶದ್ವಯಂ. ಗವ್ಯೂತಿ ಅಂದರೆ ಕ್ರೋಶದ್ವಯಂ. ಕೋಸು ಅಂದರೆ 2 ಮೈಲಿಗೆ ಒಂದು ಕೋಸು ಹೇಳ್ತೀವಿ. ಮೈಲ್ ಅಂದರೆ ಕಿಲೋಮೀಟ್ರ್ಗಿಂತ ಹೆಚ್ಚು, ಮೈಲ್ ಅಂದರೆ ಕಿಲೋಮೀಟ್ರ್ಗಿಂತ ಸ್ವಲ್ಪ ಹೆಚ್ಚು ಆಯಿತು, ಕಿಲೋಮೀಟರ್ ಅಷ್ಟು ಇಟ್ಕೊಂಡರೂ. ಗವ್ಯೂತಿ ಅಂದರೆ 2 ಕೋಸು ಅಂದರೆ ಕೋಸುಕ್ಕೆ 2 ಕಿಲೋಮೀಟರ್ ಆದರೆ 2 ಕೋಸುಕ್ಕೆ 4 ಕಿಲೋಮೀಟರ್ ಆಗುತ್ತದೆ. ಅಂದರೆ 4 ಮೈಲುಗಳು. 4 ಮೈಲುಗಳ ದೂರದಿಂದ ಇದ್ದರೆ ನೀವು ಬಟ್ಟ ಒದ್ದೆ ಆಗಿ ತಂದಿದ್ದು ಒದ್ದೆ ಇರುತ್ತದೆ. ಇದೆಲ್ಲ ಸಿಟಿಯಲ್ಲಿರುವವರಿಗೆ ಶ್ಲೋಕ ಓದುವಕ್ಕೆ ಚೆನ್ನಾಗಿರುತ್ತದೆ. ಅದು ಪ್ರಾಕ್ಟಿಕಲ್ ನೋಡಿದ್ದರೆ ಯಾವುದು ಹೊಂದಲ್ಲ. ಮರಿ ಇದು ಏನೋ ಯಾರು ಬರೆದರೋ ಹೇಗೋ ಹೊಂದುತ್ತಾನೇ ಇಲ್ಲ. ಸೊ ಉತ್ತರೀಯೇಣ ಪಾನೀಯಂ ಆಜಹಾರ ತದಾ ನೃಪ, ಉತ್ತರೀಯದಿಂದ ನೀರು ತಂದಿದ್ದಾನೆ. ಗವ್ಯೂತಿ ಹೇಳಿದ. ಗವ್ಯೂತಿ ದೂರ ಹೊಂದಲ್ಲ, ಹತ್ತಿರ ಇರಬೇಕು ಹೇಳಬೇಕಷ್ಟೆ. ಗವ್ಯೂತಿ ಹೊಂದಲ್ಲ. ಮಾತ್ರಾದಾಗತ್ಯ ಸ್ವರಿತೋ ಮಾತರಂ ಪ್ರತಿ, ತಾಯಿಗೆ ನೀರು ಕೊಡೋಣ ಅಂತಂದರೆ ತಾಯಿ ಮಲ್ಕೊಂಡು ಬಿಟ್ಟು. ಈಗ ಎಲ್ಲರೂ ಅಣ್ಣ ತಮ್ಮ ಎಲ್ಲರೂ ಮಲ್ಕೊಂಡರು. ಆಯ್ತಪ್ಪ. ಸಸುಪ್ತ ಮಾತರಂ ದೃಷ್ಟ ಭ್ರಾತೃಂಶ್ಚ ವಸುಧಾತಲ್, ಭೃಶಂ ದುಃಖಪರೀತಾತ್ಮ ವಿಲಲಾಪವೃಕೋದರ. ಅವರಿಗೆ ತುಂಬ ದುಃಖ ಆಯಿತು. ವಿಲಾಪ ಮಾಡಿದ್ದ. ಅಯ್ಯೋ ನಮ್ಮ ತಾಯಿ ಇಂಥವರು, ಅದೆಲ್ಲ ನಿನ್ನೆ ಹೇಳಿದ್ದೀವಲ್ಲ, ವಸುದೇವನ ತಂಗಿ, ಅಂಥದ್ದು ಪಾಂಡುರಾಜನ, ಅಂಥ ದೊಡ್ಡ ಚಕ್ರವರ್ತಿ ಪಾಂಡುರಾಜನ ಪತ್ನಿ, ಇಂತು ಪಾಂಡವರ ತಾಯಿ ಈ ದುರ್ಗತಿ ಆಯಿತು ನೋಡಿ. ಒಂದು ಅರಮನೆಯಲ್ಲಿದ್ದು ಎಲ್ಲ ಸುಖವನ್ನು ಅನುಭವಿಸಿರುವವರು ಇಲ್ಲಿ ನೀರಿಲ್ಲ, ಊಟ ಇಲ್ಲ, ಭೂಮಿ ಮೇಲೆ ಮಲ್ಕೊಂಡರು ನೋಡಿ. ಗತಿ ದುರ್ಗತಿ ಹೇಗಿದೆ ಕಾಡಿನಲ್ಲಿ. ಮತ್ತು ಧರ್ಮರಾಜನ ಕುರಿತು ಹಾಗೆ ವಿಲಾಪ ಮಾಡ್ತಾನೆ. ನಂತರ ಅರ್ಜುನನ ಕುರಿತು ಮತ್ತು ನಕುಲ ಸಹದೇವರ ಕುರಿತು ಇಷ್ಟು ಮಾಡಿ ಕೊನೆಗೆ ಏನು ಹೇಳ್ತಾನೆ, ಯೇಷಾಂಚ ಬಹವಶೂರ ಜ್ಞಾತಯೋ ಧರ್ಮ ಸಂಶ್ರಿತ ಜೀವಂತ್ಯನ್ಯೋನ್ಯಮಾಶ್ರಿತ್ಯ ಧೃಮಾಕಾನನಜ ವಯಂ ಅದರಿಂದ ಇದೆಲ್ಲ ಧೃತರಾಷ್ಟ್ರನ ಈರ್ಷದಿಂದ ನಮಗೆ ಈ ದುರ್ಗತಿ ಆಯಿತೇ. ಯಾರೂ ತಮ್ಮ ವಂಶಸ್ಥವರು, ತಮ್ಮ ವಂಶದವರು ಸಜ್ಜನರು ಒಳ್ಳೆಯ ಜನರಿದ್ದರೆ ನಮಗೆ ದುರ್ಗತಿ ಆಗುತ್ತಿರಲಿಲ್ಲ. ನಮ್ಮ ವಂಶದವರೇ ಕೆಟ್ಟವರಾಗುವುದರಿಂದ ನಮಗೆ ಈ ದುರ್ಗತಿಯಾಗಿದೆ. ಈರ್ಷಾ ದ್ವೇಷಿಗಳಾದ ದುರ್ಯೋಧನ ಇರುವುದರಿಂದ. ಸಜ್ಜನರಿದ್ದರೆ ನಾವೇ ಸುಖವಾಗಿ ಅಲ್ಲೇ ಇರುತ್ತಿದ್ದೀವಿ. ಅದರಿಂದ ಸಂಪದ ಇದ್ದರೆ ಸಾಕಾಗಲ್ಲ, ಸಂಪದ ಇರಬೇಕು, ಒಳ್ಳೆಯ ಕುಟುಂಬ ಜನರು ಇರಬೇಕು. ಎರಡೂ ಇದ್ದರೆ ಸುಖ. ಈ ಎರಡರಲ್ಲಿ ಯಾವುದು ಒಂದು ಕಮ್ಮಿ ಇದ್ದರೂ ತೊಂದರೆ. ಎರಡು ಎಲ್ಲಿಯಾದರೂ ಸುಖವಾಗಿರುತ್ತದ ಹೇಳಿ? ಸಂಪದ ಬೇಕಾದಷ್ಟಿರಬೇಕು, ಒಳ್ಳೆಯ ಕುಟುಂಬ ಜನರಿರಬೇಕು. ಒಳ್ಳೆಯ ಕುಟುಂಬ ಜನರಿದ್ದರೆ ಸಂಪದ ಕಮ್ಮಿ, ಸಂಪದ ಇದ್ದರೆ ಕುಟುಂಬ ಜನರ ಒಳ್ಳೆಯ ಜನರಿಲ್ಲ. ಎರಡು ಇದ್ದರೆ ಮೂರನೆಯದು ಹೊರಗಿನವರು ಭಯಂಕರ ಶತ್ರುಗಳಿದ್ದು ಏನು ಮಾಡ್ತಾರೆ? ನಲಚಕ್ರವರ್ತಿ ಹಾಗೆ ಎಲ್ಲರಿವರಿಗೆ ಹಿಂಸೆ ಮಾಡಿ ಜೂಜು ಆಡಿ ಸೋಲಿಸಿವರನ್ನು ಕಾಡುಕ್ಕೆ ಕಳಿಸಿಬಿಡ್ತಾರೆ. ಪತ್ನಿ ಒಳ್ಳೆಯವಳೆ, ಅತ್ಯಂತ ಪ್ರೀತಿ ಇದೆ ತನ್ನ ಮೇಲೆ, ತನಗೂ ಪತ್ನಿ ಮೇಲೆ ಇದೆ, ಸಂಪದ ಬೇಕಾದಷ್ಟಿತ್ತು, ದೊಡ್ಡ ಚಕ್ರವರ್ತಿ. ಇಬ್ಬರಿಗಿಬ್ಬರು ಕಾಡಿಗೆ ಸೇರಿಕೊಂಡು ಅದು ಇಲ್ಲ ಇದು ಇಲ್ಲ, ದುರ್ಗತಿ ಪಾಲ. ಅಂದರೆ ಹೊರಗಿನ ಶತ್ರುಗಳು ಇರಬಾರದು, ತಮ್ಮ ವಂಶದಲ್ಲಿಯೂ ಸಜ್ಜನರಿರಬೇಕು, ಸಂಪದ ಇರಬೇಕು. ಇದು ಎಲ್ಲ ಇರುವವರು ಪ್ರಪಂಚದಲ್ಲಿ ಯಾರಾದರಿದ್ದಾರಾ? ಕನಸಿನಲ್ಲಿಯೂ ಆಗಲ್ಲ. ಕನಸಿನಲ್ಲಿ ಎಲ್ಲರೂ ಕುಟುಂಬ ಜನರು ಸಜ್ಜನರಾಗುವುದು, ಸಂಪದ ಇರುವುದು,
ಈ ಎರಡು ಇದ್ದರೆ ಮೂರನೇದು ಗೊತ್ತಾ, ಆರೋಗ್ಯ ಇರಲ್ಲ. ಕೆಲವರಿಗೆ ನೋಡಿದ್ದೀನಿ, ಜನರು ಒಳ್ಳೆಯವರು, ಸಂಪದ ಇದೆ, ಇಬ್ಬರಿಗೆ ಆರೋಗ್ಯ ಇಲ್ಲ. ಎಂದಿಗೂ ಯಾವುದೇ ಒಂದು ರೋಗ ಎಷ್ಟೋ ಎಲ್ಲ ಡಾಕ್ಟ್ರುಗಳು ತಿರುಗುತ್ತಾರೆ, ಅವ್ರ ಮನೆಯಲ್ಲೇ ಡಾಕ್ಟ್ರುಗಳಿದ್ದಾರೆ. ಎಲ್ಲ ಡಾಕ್ಟ್ರುಗಳು ತಿರುಗಿ ಅಲ್ಲಿ ಹೋಗಿ ಇಲ್ಲಿ ಹೋಗಿ ಇಲ್ಲಿ ಹೋಗಿ ಎಂದಿಗೂ ಯಾವುದೋ ಒಂದು ರೋಗನೇ. ಅಯ್ಯೋ ರಾಮ, ಸಂಪದ ಇದ್ದರೆ ಕುಟುಂಬ ಜನರು ಒಳ್ಳೆಯವರಿಲ್ಲ, ಕುಟುಂಬ ಜನರು ಒಳ್ಳೆಯ ಜನರಿದ್ದರೆ ಸಂಪದ ಇರಲ್ಲ, ಈ ಎರಡಿದ್ದರೆ ಆರೋಗ್ಯವಿರಲ್ಲ. ಎಂದಿಗೂ ಯಾವುದೇ ಒಂದು ರೋಗ. ಮೂರು ಇರುವವರು ಯಾರಾದರೂ ನೋಡಿದ್ದೀರಾ? ಎಲ್ಲೋ ಒಂದು ಕಡೆ ಶತ್ರುಗಳು, ಎಲ್ಲೋ ಒಂದು ಕಡೆ ಕೆಟ್ಟದಿರಲೇಬೇಕು, ಆವಾಗಲೇ ಮನುಷ್ಯ ಜನ್ಮ. ಈ ಮೂರೂ ಇಲ್ಲದೇ ಇದ್ದರೆ ಈಗ ಸ್ವರ್ಗದಲ್ಲೇ ಇರಬಹುದೇ ಹೊರತು ಭೂಲೋಕದಲ್ಲಿ ಮಾತ್ರ ಇರುವ ಹಾಗಿಲ್ಲ. ನೋಡಿದ್ದೀರಾ ಯಾರನ್ನಾದರೂ? ಅದು ಇದು ಪ್ರಪಂಚ ಹೇಗಿರುತ್ತದೆ ಎಂದು ಜನರು ಹೇಳ್ತಾರೆ. ಹೌದು, ಅವರು ಏನು ಮಾಡಿದ್ದಾರೆ, ಅವರು ಒಳ್ಳೆಯರಾಗಿದ್ದರೆ ಹೀಗೆ ಮಾಡಿಕೊಂಡ್ರೆ ಎಲ್ಲರೂ ಚೆನ್ನಾಗಿರಬಹುದೇ? ಇದೆಲ್ಲ ಕಲ್ಪನಾ, ವಾಸ್ತವಿಕವಾಗಿರುತ್ತದೆ. ಒಪ್ಪಿಸು ನೋಡ್ತೀನಿ. ನಿಮ್ಮ ಕುಟುಂಬ ಜನರನ್ನು ಚೆನ್ನಾಗಿರಪ್ಪ, ಯಾರ ಜೊತೆಗೆ ಜಗಳ ಮಾಡಬೇಡ, ಎಲ್ಲರಿಂದ ಪ್ರೀತಿಯಿಂದ ಇರು ಎಂದು ಹೇಳಿ ಒಪ್ಪಿಸು. ಏನೋ ಸ್ವಲ್ಪ ನಮ್ಮ ಜನರೇ ಅಲ್ಲವೇ, ಇದೆಲ್ಲ ಏಕೆ ಜಗಳ? ನೀವು ನಾವು ಹೇಳ್ಕೊಂಡ್ರೆ ಸಾಕಾ? ಅವನು ದುರ್ಯೋಧನಿಗೆ ಹೇಳು, ನಾವು ಹೇಳ್ಕೊಂಡ್ರೆ ಸಾಕಾ? ದುರ್ಯೋಧನಿಗೆ ಹೇಳಿ ಒಪ್ಪಿಸು. ಬರೀ ಅವರಿಗೆ ಹೇಳೋಕ್ಕಾಗಲ್ಲ, ಒಪ್ಪಿಸೋಕ್ಕಾಗಲ್ಲ, ಸುಮ್ಮನೆ ಅಯ್ಯೋ ಏನು ಸಮಸ್ಯೆನೇ ಇಲ್ಲ, ಎಲ್ಲ ಪರಿಹಾರವಾಯ್ತಲ್ಲ ಎಂದಂತೆ ಮಾತಾಡೋದು. ಅಯ್ಯೋ ಏನಿದೆ, ನಮ್ಮ ಜನರೇ ಅಲ್ಲವೇ, ಚೆನ್ನಾಗಿದ್ದರೆ ಆಗುತ್ತದೆ ಅಲ್ಲವೇ? ಅಯ್ಯಯ್ಯೋ ಏನಪ್ಪ, ನಾವು ಕತೆ ಕಾದಂಬರಿ ನಾವು ಬರೆಯುವ ಹಾಗೆ ನಾವು ಬರೆದಿದ್ದರೆ ಎಲ್ಲರೂ ಚೆನ್ನಾಗಿದ್ದರೆ ಅವ್ರು ಚೆನ್ನಾಗಿದ್ದರೆ ಯಾರು ಜಗಳ ಇಲ್ಲ, ಎಲ್ಲರೂ ಮನೆಯಲ್ಲಿದ್ದಾರೆ ಅಂದರೆ ಅವ್ರು ರಾಮಾಯಣ ಇರಲ್ಲ, ಮಹಾಭಾರತ ಇರಲ್ಲ, ಕಥೆನೇ ಇರಲ್ಲ. ಅವರು ಚೆನ್ನಾಗಿದ್ದಾರೆ, ಇವರು ಚೆನ್ನಾಗಿದ್ದಾರೆ, ಬೇಕಾದಷ್ಟು ಸಂಪದ ಇದೆ, ಆರೋಗ್ಯ ಚೆನ್ನಾಗಿದೆ. ಏನಿದೆ ಅಂದರೆ ಈ ಪ್ರತಿ ದಿವಸ ಜಗಳ ಇಲ್ಲ. ಬೆಳಗ್ಗೆ ಹೇಳುತ್ತಾರೆ, ಏನು ಮಾಡ್ತಾರೆ, ಸ್ನಾನ ಸಂಧ್ಯೆ ಮಾಡ್ಕೊಳ್ತಾರೆ, ಅಡುಗೆ ಮಾಡ್ಕೊಳ್ತಾರೆ, ತಿಂತಾರೆ, ಪಿಕ್ನಿಕ್ ಹೋಗಿ ಬರ್ತಾರೆ, ಮತ್ತು ಎಲ್ಲರೂ ಪ್ರೀತಿಯಿಂದ ಇರುತ್ತಾರೆ, ಊಟ ಮಾಡ್ತಾರೆ, ಮಲ್ಕೊಳ್ತಾರೆ, ಬೆಳಗ್ಗೆ ಹೇಳ್ತಾರೆ, ಮళ్ళీ ಚೆನ್ನಾಗಿರ್ತಾರೆ. ಮತ್ತು ಕಥೆ ಏನು ಬರೆಯಬೇಕಪ್ಪ? ರಾಮಾಯಣ ಮಹಾಭಾರತ ಏನಾದರೂ ಬರೆಯೋಕ್ಕಾಗ್ತದ? ಯಾವ ಕಥೆ ಇದೆ? ಎಲ್ಲರೂ ಚೆನ್ನಾಗಿದ್ದಾರೆ, ಪ್ರತಿ ದಿವಸ ಚೆನ್ನಾಗಿದೆ, మరి ಏನು ಮಾಡೋದು? ಕಥೆ ಬರೆಯೋಕ್ಕಾಗ್ತದ? ಎಲ್ಲರೂ ಚೆನ್ನಾಗಿದ್ದರೆ ಕಥೆ ಏನು? ರಾಮಾಯಣ ಇಲ್ಲ, ಮಹಾಭಾರತ ಇಲ್ಲ. ರಾಮಾಯಣದಲ್ಲಿ ಎಲ್ಲರೂ ಚೆನ್ನಾಗಿದ್ದರೆ ರಾಮಾಯಣ ಇತ್ತಾ? ಕೈಕೇಯಿ ಹಾಗೆ ಎಳೆದಿದ್ದರೆ ಪಟ್ಟಾಭಿಷೇಕ ಮಾಡ್ಕೊಳ್ತಿದ್ದ, ಅಲ್ಲೇ ಇರುತ್ತಿದ್ದ. ಪಟ್ಟಾಭಿಷೇಕ ಮಾಡಿದ ನಂತರ ಪರಿಪಾಲನೆ ಚೆನ್ನಾಗಿ ಮಾಡುತ್ತಿದ್ದ, ಪ್ರಜೆಗಳೆಲ್ಲ ಇಷ್ಟಪಡ್ತಿದ್ದಾರೆ, ಆಯಿತು. ಈಗ ಪ್ರತಿ ದಿವಸ ಅದೇ ರಾಮ ಸಪೋಸಿಂಗ್ ಅಲ್ಲೇ ಇದ್ದರೆ ರಾಮ ಹೇಳುವುದು ಅದೇನದು ತನ್ನ ಸ್ನಾನ ಸಂಧ್ಯಾ ಮಾಡಿಕೊಳ್ಳುವುದು, ದರ್ಬಾರ್ಗೆ ಬರುವುದು, ಪ್ರಜೆಗಳು ಬರ್ತಾರೆ, ಯಾರಿಗೇನಾದರೂ ಬೇಕು ಹೇಳುವುದು, ಹೋಗೋದು. ಪ್ರತಿ ದಿವಸ ಅದೇ, ಪ್ರತಿ ದಿವಸ ಹೋಗೋದು. ಹಿಂಗೆ ಅಷ್ಟೇ 4-6 ಸಲ ಹೇಳ್ಬಿಟ್ರೆ ರಾಮಾಯಣ ಮುಗೀತಂದು ಹೇಳ್ತಾರೆ ಅಷ್ಟೇ. మరి ಇನ್ನೇನು ಹೇಳಕ್ಕ? ಕೈಕೇಯಿ ಏನು ಕೆಟ್ಟವಳಲ್ಲ, ಕೌಸಲ್ಯ ಅಲ್ಲ, ಸುಮಿತ್ರ ಅಲ್ಲ, ಪ್ರಜೆಗಳಲ್ಲ, ಮಂಥರ ಅಲ್ಲ, ಎಲ್ಲರೂ ಒಳ್ಳೆಯವರು. ಈ ಕಥೆ ಏನು? ಕಥೆ ಏನಿರುತ್ತದೆ ಹೇಳೋಕ್ಕಾಗ್ತದೆ? ರಾಮಾಯಣವೆಲ್ಲ ಅಷ್ಟು ದೊಡ್ಡ ರಾಮಾಯಣ ಮಾಡಿಸಿದ್ದಳು ಯಾಳು? ಒಬ್ಬ ಮಂಥರನೇ ರಾಮಾಯಣ. ವಾಲ್ಮೀಕಿಗಿಂತ ದೊಡ್ಡವಳಲ್ಲವೇ? ಅಷ್ಟು ದೊಡ್ಡ ರಾಮಾಯಣ ಮಾಡಿಸಿದ್ದು ಮಂಥರನೇ. ವಾಲ್ಮೀಕಿ ಮಾಡೋಕ್ಕಾಗ್ತದೆ? ವಾಲ್ಮೀಕಿ ಮಾಡಲಿಲ್ಲ, ಮಂಥರನೇ ಮಾಡಿದ್ದಾಳೆ. ಮಂಥರ ಮಾಡಿದ್ದಲೇ ಇಷ್ಟೆಲ್ಲ ರಾಮಾಯಣ. ಅಂದರೆ ಮಂಥರ ಒಳ್ಳೆಯವಳು ಎಂದು ಅರ್ಥ ಅಲ್ಲ, ಅದು ಕೆಟ್ಟವಳೇ. ಅಂದರೆ ಸಮಾಜದಲ್ಲಿ ಒಳ್ಳೆಯವರು ಕೆಟ್ಟರು ಎಲ್ಲರೂ ಇರುತ್ತಾರೆ, ಅದರಿಂದಲೇ ಇದೆಲ್ಲ ಆಗುತ್ತದೆ. ಅಂದರೆ ಎಲ್ಲರೂ ಇದು ಈ ಕಾಲದ. ಪೂರ್ವಕಾಲದಲ್ಲಿ ಏನು ಹೇಳುತ್ತಿದ್ದರು? ನೀವು ಶಾಸ್ತ್ರದಲ್ಲಿ ನೋಡಿದ್ದರಲ್ಲ, ಜೀವನ ಅಂದರೆ, ಜೀವಿತ ಅಂದರೆ ಏನರ್ಥ? ಸುಖ ದುಃಖ, ಇನ್ನೇನು ಲಾಭ ನಷ್ಟ, ಜಯಾಪಜಯ, ಮಾನಾಪಮಾನ, ಈ 4 ಇರುತ್ತವೆ, ಎಲ್ಲರಿಗೂ ಇರುತ್ತವೆ. ಸುಖಕ್ಕೋಸ್ಕರ ಪ್ರಯತ್ನ ಮಾಡಬೇಕು, ದುಃಖ ಇದ್ದರೆ ಬಿಡಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಧರ್ಮದಿಂದ. ಸುಖವು ಅಷ್ಟು ಸುಖವೇನು ಸಿಗಲ್ಲ, ಸುಲಭವಾಗಿ ಸಿಗಲ್ಲ, ಕಷ್ಟಪಡಬೇಕಾಗ್ತದೆ. ದುಃಖ ಬಂದಾಗ ಬೇಜಾರು ಮಾಡಿಕೊಳ್ಳಬೇಡ, ಸ್ವಲ್ಪ ಸಹಿಸ್ಕೊ, ಧೈರ್ಯದಿಂದ ಇರು. ಏಕೆಂದರೆ ದುಃಖ ಶಾಶ್ವತವಲ್ಲ. ಏನೋ ಒಂದು ವರ್ಷ, 2 ವರ್ಷ, 5 ವರ್ಷ, ಕೆಲವೊಮ್ಮೆ 10 ವರ್ಷ ನಂತರ ಆದರೂ ಬಿಟ್ಟು ಹೋಗ್ತದೆ, ಮತ್ತು ಒಳ್ಳೆಯದಾಗುತ್ತದೆ. ಅದು ಅಷ್ಟು ಹೆಚ್ಚು ಅಂದರೆ 20 ವರ್ಷ, ಅದಕ್ಕಿಂತ ಹೆಚ್ಚಿರುತ್ತದೆ. ಅದು ಹೋಗುತ್ತದೆ, ಮತ್ತು ಒಳ್ಳೆಯದಾಗುತ್ತದೆ. ಅದರಿಂದ ಕಷ್ಟಗಳು ಅಪಮಾನಗಳು ಬಂದಾಗ ರಾಕ್ಷಸರಾಗಬೇಡ, ಧರ್ಮದಿಂದ ಇರು, ಕಷ್ಟಗಳು ಸಹಿಸ್ಕೊ, ಧರ್ಮದಿಂದಲೇ ಅದನ್ನು ದಾಟುವುದಕ್ಕೆ ಪ್ರಯತ್ನ ಮಾಡು. ಕೆಲವು ದಿವಸ ನಂತರ ಕಷ್ಟಗಳು ಹೋಗುತ್ತವೆ, ಸುಖವಾಗುತ್ತದೆ.
ಮಾನಾಪಮಾನಗಳಿರುತ್ತವೆ, ಕಷ್ಟ ಸುಖಗಳಿರುತ್ತವೆ. ಇವುಗಳನ್ನು ಹೇಗೆ ಸಹಿಸಿಕೊಳ್ಳಬೇಕು, ಹೇಗೆ ದಾಟಬೇಕು ಎಂದು ನಮ್ಮ ಶಾಸ್ತ್ರ ಹೇಳ್ತದೆ. ಆಧುನಿಕ ವಿದ್ಯೆ ಏನು ಹೇಳ್ತದೆ? ಎಲ್ಲರೂ ಸುಖವಾಗಿರಬೇಕು, ಸರ್ಕಾರ ಇರುತ್ತದೆ, ಎಲ್ಲರೂ ದೊಡ್ಡ ಆಫೀಸರ್ ಆಗಬೇಕು, ಎಲ್ಲರೂ ಹಣ, ಎಲ್ಲರೂ ಕಾರು, ಎಲ್ಲರ ಮನೆ, ಎಲ್ಲರ ಉದ್ಯೋಗ, ಎಲ್ಲರೂ ಏನೇನೋ ಆಗಬೇಕಷ್ಟೇ. ಏನು ದುಃಖನೇ ಇರಬಾರದು, ಅಪಮಾನವೇ ಇರಬಾರದು, ಏನಿರಬಾರ್ದಂತೆ, ಎಲ್ಲ ಒಳ್ಳೆಯದಂತೆ. ಯಾರಿಗಾದರೂ ಇದೆಯಾ? ಎಲ್ಲ ಹಾಗೆ ಇರಬೇಕು ಅಷ್ಟೇ. ಅದೇ ಎಲ್ಲರಿಗೂ ಇರಬೇಕು, ಇದೇ ಜೀವನವೆಲ್ಲ ಗುರಿ ಇದೇ ಹೇಳಿಬಿಡ್ತಾರೆ. ಕಮ್ಯುನಿಸಮ್ ಏನು ಹೇಳ್ತದೆ? ಎಲ್ಲರೂ ಸಮಾನತೆ, ಎಲ್ಲರಿಗೂ ಮನೆ, ಎಲ್ಲರಿಗೂ ಉದ್ಯೋಗ, ಎಲ್ಲರಿಗೂ ಆಗಿಬಿಡ್ತದೆ. ಇಲ್ಲದಿದ್ದರೆ ಏನು ಮಾಡಬೇಕು? ಅವ್ರ ಜೊತೆ ಜಗಳ ಮಾಡಬೇಕು, ಸಾಯಿಸಬೇಕು, ಬಾಂಬ್ ಹಾಕಬೇಕು, ಎಲ್ಲ ಮಾಡಬೇಕು. ಆಯಿತು, ಬಾಂಬ್ ಹಾಕಿದ್ದೀರಿ, ಅಮೆರಿಕ ರಷ್ಯಾದಲ್ಲಿ ಬಾಂಬ್ ತಾಕಿ ಕಮ್ಯುನಿಸಮ್ ತಂದಿದ್ದೀರಿ, ಎಲ್ಲರನ್ನು ಕಮ್ಯುನಿಸ್ಟ್ ಅಧೀನದಲ್ಲೇ ತಂದಿದ್ದೀರಿ. ಎಷ್ಟೋ ವರ್ಷ, 50 ವರ್ಷ ಪರಿಪಾಲನೆ ಮಾಡಿದ್ದೀರಿ. ಏನಾಯಿತು? ಎಲ್ಲರಿಗೂ ಸ್ವರ್ಗ ಬಂತ? ರಾಮರಾಜ್ಯ ಬಂತ? ಇನ್ನು ಇದಕ್ಕಿಂತ ಭಯಂಕರ ಆ ಕಮ್ಯುನಿಸಮ್ ಹೋದ ನಂತರ ನೋಡಿಬಿಟ್ರೆ ಭಯಂಕರ, ನಮ್ಮ ದೇಶಕ್ಕಿಂತ ಭಯಂಕರವಾಗಿತ್ತು. ಹಿಂಸೆ ಮಾಡಿದ್ದಾರೆ, ಅನ್ಯಾಯ, ಮೋಸ. ಕಮ್ಯುನಿಸಮ್ ಎಲ್ಲ ಟೊಳ್ಳು, ಅದೆಲ್ಲ ಮೋಸನೇ. ಇನ್ನೂ ಭಯಂಕರ, ನಮಗಿಂತ ಹೆಚ್ಚು ಅನ್ಯಾಯ, ಹಿಂಸೆಗಳು, ಸಾಯಿಸಿದ್ದರು, ಕ್ರೂರವಾಗಿದ್ದರು, ಎಲ್ಲ ಸಾಯಿಸಿದ್ದರು. ದುರ್ಗತಿ ಆಯಿತು. ಕೊನೆಗೂ ಊಟ ತಿನ್ನುವಕ್ಕಿಲ್ಲ. 4 ಗಂಟೆ ಕ್ಯೂನಲ್ಲಿ ನಿಂತುಕೊಂಡರೆ ಒಂದು ಪೀಸ್ ಆಫ್ ಬ್ರೆಡ್ ಸಿಗ್ತದೆ. ಒಂದೇ ಬ್ರೆಡ್ ತಿಂದು 4 ಗಂಟೆ ನಿಂತುಕೊಂಡರೆ ಒಂದು ತುಂಡು ಬೆಡ್ಡು ಅಷ್ಟೇ, ಹೊಟ್ಟೆನೂ ತುಂಬಲ್ಲ. ಇದು ದುರ್ಗತಿ ಆಯಿತು. ಎಲ್ಲಿ? ರಷ್ಯಾದಲ್ಲಿ. ಮರಿಗೆ ಏನಪ್ಪ ಆಧುನಿಕ ನಾಗರಿಕತೆ ಹೇಳ್ತಾರೋ ಕಮ್ಯುನಿಸಮ್ ಬೇಕು, ಎಲ್ಲ ಸಮಾನತೆ. ಇದು ಏನು ಮೂರ್ಖತನಪ್ಪ. ಎಲ್ಲರೂ ಕಾಲೇಜಿನಲ್ಲಿ ಅದೇ ಓದ್ತಾರಪ್ಪ, ಕಮ್ಯುನಿಸಮ್ ತಂದರೆ ಸಮಾನತೆ. ಇಲ್ಲ. ಯಾವ ರಷ್ಯಾದಲ್ಲಿತ್ತ? ಚೈನಾದಲ್ಲಿದೆಯಾ ನೋಡು. ಎಲ್ಲಿ ಚೆನ್ನಾಗಿದೆ, ಸುಖವಾಗಿದ್ದಾರೆ ಹೇಳು. ಚೈನಾ ಸುಖವಾಗಿದ್ದರೆ ಈ ಗುಂಡಾಯಿಸಮ್ ಎಲ್ಲ ಏಕೆ? ಇದೆಲ್ಲ ಏಕೆ? ಅಂದರೆ ಇನ್ನೊಬ್ಬರನ್ನು ದೋಚ್ಕೊಳ್ತಾ ತಿನ್ನುವವರೆಗೂ ಸುಖವಾಗಿರ್ತಾರೆ. ಇನ್ನೊಬ್ಬರನ್ನು ಅದು ಎಷ್ಟು ದಿವಸ ದೋಚ್ತಾರೆ? ಕೆಲವು ದಿವಸಕ್ಕೆ ಹೋಗುತ್ತದೆ, ಮುಗಿದು ಬಿಡ್ತದೆ ನಿಮ್ಮದೆಲ್ಲ. ಈ ತರಹ ಇದೆಲ್ಲ ನೋಡಿಕೊಂಡು ನಮ್ಮ ಭಾರತೀಯ ಋಷಿಗಳು ಈ ಸೂಕ್ಷ್ಮತೆ ನೋಡಿಕೊಂಡರು. ಎಲ್ಲಿಯೂ ಪೂರ್ಣತೆ ಇಲ್ಲ, ಪ್ರಪಂಚ ಸ್ವಭಾವದಲ್ಲೇ ಪೂರ್ಣತೆ ಇಲ್ಲ. ಸುಖ ದುಃಖ, ಲಾಭ ನಷ್ಟ, ಮಾನಾಪಮಾನ ಎಲ್ಲ ಇರುತ್ತವೆ. ಅದರಿಂದ ಇವುಗಳ ಸಮೇತ ಜೀವಿಸಬೇಕು. ಕಷ್ಟಗಳು ಸ್ವಲ್ಪ ಸಹಿಸಬೇಕು. ಸುಖಗಳು ಬಂದಾಗ ಅಭಿಮಾನ ಅಹಂಕಾರ ತೋರಿಸಬೇಡ. ಸಹಿಸ್ಕೋ, ಒಳ್ಳೆಯದು ಮಾಡು, ಪರೋಪಕಾರ ಮಾಡು. ಶಾರೀರಿಕ ಸುಖಕ್ಕಿಂತ ವೈಷಯಿಕ ಸುಖ, ಇಂದ್ರಿಯ ಸುಖ, ಹಣ ಸಂಪಾದನಾ ಆದಷ್ಟು ಮಟ್ಟಿಗೆ ಮಾಡು. ಆದರೆ ಅದರಿಂದಲೇ ಎಲ್ಲ ಆಗುತ್ತದೆ ಎಂದು ತಿಳ್ಕೊಳ್ಳಬೇಡ. ಅದರಿಂದ ದಾಟಿ ಮನಸ್ಸಮಾಧಾನಕ್ಕೆ, ತ್ಯಾಗ, ವೈರಾಗ್ಯ, ಸದ್ಗುಣ, ಪರೋಪಕಾರ, ನಿಸ್ವಾರ್ಥದ ಕಡೆಗೆ ತಿರುಗು. ಅಲ್ಲಿ ಸ್ವಲ್ಪ ಹೆಚ್ಚಿನ ಸಮಾಧಾನ ಇರುತ್ತದೆ. ಹೊರಗಿಂದು ಸ್ವಲ್ಪ ಮಟ್ಟಿಗೆ ಹೊರತು ಪೂರ್ಣವಾಗಿ ಕೂಡ ಇರಲ್ಲ, ಅದು ಸ್ವಲ್ಪ ಮಟ್ಟಿಗೆ ಇರುತ್ತದೆ. ಅದಕ್ಕಿಂತ ಹೆಚ್ಚಿಂದು ಮಾನಸಿಕವೇ ಧರ್ಮ, ಸತ್ಕರ್ಮ, ಪರೋಪಕಾರ, ನಿಸ್ವಾರ್ಥತ. ಇದರಲ್ಲೇ ನಿಜವಾದ ಸುಖ ಇದೆ. ತ್ಯಾಗದಲ್ಲೇ ಒಂದು ಆನಂದ ಇದೆ. ಇದು ಹೇಳಿ ಇದರಲ್ಲಿ ಸುಖ ದುಃಖ, ಲಾಭ ನಷ್ಟ, ಮಾನಾಪಮಾನ ಎರಡು ಸೇರಿಕೊಂಡೇ ಜೀವನ ಇರುತ್ತದೆ. ಎಲ್ಲಿ ಅಪಮಾನ ಇರಬಾರದು, ಎಲ್ಲರಿಗೂ ಸಮಾನತೆ ಇರೋ. ಅವರೇನು ಹೇಳ್ತಾರೆ? ನಮಗೆ ಅನ್ಯಾಯವಾಯಿತು, ಅನ್ಯಾಯ, ಅದರಿಂದ ಏನು ಮಾಡಬೇಕು? ಎಲ್ಲರೂ ಸಮಾನತೆ ಇದ್ದರೆ ಯಾರೂ ಅನ್ಯಾಯ ಮಾಡಲ್ಲ, ಯಾರಿಗೆ ದುಃಖವಿರಲ್ಲ ಅಲ್ಲವೇ? ಈಗ ನೋಡಿ, ಸಮಾನತೆ ಹೇಳಿದ ದಿವಸದಿಂದ ಹಿಂದಿನಕ್ಕಿಂತ ಈಗ ಎಲ್ಲರೂ ಸುಖವಾಗಿ, ಎಲ್ಲರಿಗೂ ಏನು ತೊಂದರೆ ಇಲ್ಲದೆ, ಯಾರಿಗೆ ಅಪಮಾನವಿಲ್ಲದೆ ಎಲ್ಲರೂ ಸುಖವಾಗಿದ್ದಾರೆ. ಪೂರ್ವಕಾಲಕ್ಕಿಂತ ಹೆಚ್ಚಿನ ಸುಖವಾಗಿದ್ದಾರೆ. మరి ಏನಿದು? ಪೂರ್ವಕಾಲದಲ್ಲಂತೆ ಅನ್ಯಾಯವಿತ್ತಂತೆ, ಅಸಮಾನತೆ ಇತ್ತಂತೆ, ಎಲ್ಲರಿಗೂ ದುಃಖ ಹೆಚ್ಚಿತ್ತಂತೆ. ಈಗ ಎಲ್ಲರೂ ಸುಖವಾಗಿದ್ದಾರಂತೆ. ಎಲ್ಲರಿದ್ದಾರೆ ಸುಖವಾಗಿ ನೋಡು. ಅಂದರೆ ಜೀವನದ ವಾಸ್ತವಿಕ ತತ್ವವು ಗೊತ್ತಾಗಲಿಲ್ಲ ಅವರಿಗೆ. ಮಕ್ಕಳ ಹಾಗೆ ಮಾತಾಡ್ತಾರೆ. ಏಕೆಂದರೆ ಮೂರ್ಖರಲ್ಲದಿದ್ದರೆ ಬುದ್ಧಿವಂತರ ಅವರು. ಸಂಪದ ಹೆಚ್ಚು ಮಾಡ್ಕೋ, ಏನೋ ಆಗುತ್ತದೆ ಎಂದು. ನೋಡಿ ಎಷ್ಟೆಷ್ಟು ಯುದ್ಧಗಳು ನಡೆಯುತ್ತಾ ಇದೆ ಪ್ರಪಂಚದಲ್ಲಿ. ಒಂದು ದೇಶ ಇನ್ನೊಂದು ದೇಶವನ್ನು ಹೇಗೆ ದೋಚಿಕೊಳ್ತಾ ಇದ್ದಾರೆ, ಹೇಗೆ ಹಿಂಸೆ ಮಾಡ್ತಾ ಇದ್ದಾರೆ, ಯುದ್ಧಗಳು ಮಾಡಿಸ್ತಾ ಇದ್ದಾರೆ ಅಲ್ಲವೇ? ಪ್ರಪಂಚ ದೇಶಗಳು ನೋಡು, ಒಂದಕ್ಕೂ ಒಂದು ಭಯಂಕರವಾಗ್ತದೆ. ಏಕೆ? ಮತ್ತೆ ರಾಗ, ದ್ವೇಷ, ಅಭಿಮಾನ, ಅಹಂಕಾರ ದೋಚಿಕೊಳ್ಳುವುದೇ ಪದ್ಧತಿ ಇದ್ದೇ ಇದೆ. ಆದ್ದರಿಂದ ಧರ್ಮಕ್ಕೂ ನಮಗೇನು ಹೇಳಿದ್ದಾರೆ? ದೈವ ಅಸುರ. ಪ್ರಪಂಚದಲ್ಲಿ ಸಜ್ಜನರು ದುರ್ಜನರು ಎರಡೂ ಇರುತ್ತಾರೆ. ದುರ್ಜನರು ತಮ್ಮ ದುರ್ಬುದ್ಧಿಯಿಂದ ಇನ್ನೊಬ್ಬರನ್ನು ದೋಚಿಕೊಳ್ಳುವಕ್ಕೆ ಪ್ರಯತ್ನ ಮಾಡ್ತಾರೆ. ಧರ್ಮಾತ್ಮರು ತಾವು ಸಜ್ಜನರಾಗಿ ಇನ್ನೊಬ್ಬರಿಗೆ ಉಪಕಾರ ಮಾಡ್ತಾರೆ. ಅದರಲ್ಲಿ ಪರಾಕ್ರಮಿಗಳು, ಸಜ್ಜನರಲ್ಲಿ ಪರಾಕ್ರಮಿಗಳು, ಪರಾಕ್ರಮವಿಲ್ಲದ ಸಜ್ಜನರು ಎರಡು ಬಗೆ ಇರುತ್ತಾರೆ.
ಪರಾಕ್ರಮ ಇಲ್ಲದ ಸಜ್ಜನರು ಅಸುರರ ಜೊತೆಗೆ ಯುದ್ಧ ಮಾಡಿ ಸೋಲಿಸಿ ಸಮಾಜಕ್ಕೆ ಒಳ್ಳೆಯದು ಮಾಡುವ ಪ್ರಯತ್ನ. ಮಿಕ್ಕ ಜನರು ತಾವೇ ಕೆಲವು ಕಷ್ಟಗಳು ಸಹಿಸಿಕೊಂಡು ಇನ್ನೊಬ್ಬರಿಗೆ ಉಪಕಾರ ಮಾಡಿ, ಇನ್ನೊಬ್ಬರಿಗೆ ಸದುಪದೇಶ ಮಾಡಿ ಆದಷ್ಟು ಮಟ್ಟಿಗೂ ಮನಸ್ಸಿಗೆ ಸಮಾಧಾನ ಉಂಟು ಮಾಡುವ ಹಾಗೆ ಮಾಡ್ತಾರೆ. ಇದು ಮಾಡುತ್ತಾ ಇದು ಜೀವನ ಪರಿಪೂರ್ಣವಾಗಿ ಎಲ್ಲಿಯೂ ಇರಲ್ಲ. ಇದು ಪ್ರಪಂಚ. ಏನು ಸುಖ ದುಃಖ ಲಾಭ ನಷ್ಟ ಮಾನ ಅಪಮಾನ ನಡೆಯುತ್ತಲೇ ಇರುತ್ತೆ. ಶರೀರ ಮಟ್ಟದಲ್ಲೇ ಎಲ್ಲರಿಗೂ ಸುಖ, ಎಲ್ಲರಿಗೂ ಮನೆ, ಎಲ್ಲರಿಗೆ ಅದೇನು ಆಗಲ್ಲ. ಎಲ್ಲರಿಗೂ ನೋಡಿ ಆಯಿತಾ ಅಂದರೆ ಅವರವರ ಮಟ್ಟಕ್ಕಿರುತ್ತದೆ ಅಷ್ಟೇ ಹೇಳಬಹುದೇ ಹೊರತು ಎಲ್ಲರಿಗೂ ಒಂದೇ ಬಗೆ ಅದೇನು ಹೊಂದಲ್ಲ. ಅತ್ಯಾಶನೇ ಹೊರತು ಆ ಅತ್ಯಾಶನೇ ಮತ್ತೆ ವಿಲನ್ ಮಾಡಿಬಿಡುತ್ತದೆ. ಈ ಅತ್ಯಾಶದಿಂದಲೇ ಜನರು ಅಸುರರಾಗ್ತಾರೆ, ಇನ್ನೊಬ್ಬರನ್ನು ದೋಚಿಕೊಳ್ಳುವುದು ಹಿಂಸೆ ಅನ್ಯಾಯ ಆಗುತ್ತದೆ. ಅದರಿಂದಲೇ ಆಗುತ್ತದೆ. ಆ ಅತ್ಯಾಶ ಬಿಡಬಾರ್ದು. ಅತ್ಯಾಶದಿಂದಲೇ ವಿಕಾಸ ಅಂದರೆ ಅತ್ಯಾಶ. ಎಲ್ಲರೂ ಆಸೆ ಪಟ್ಕೊಂಡು, ಎಲ್ಲರೂ ಏನೇನೋ ಮಾಡಿ, ಎಲ್ಲರೂ ಏನೋ ಹೆಚ್ಚೆಚ್ಚು ಪಟ್ಕೊಂಡು, ಎಲ್ಲರಿಗೆ ಹಣ ಬೇಕು, ಎಲ್ಲರಿಗೇನೋ ಎಲ್ಲರೂ ಮಾಡಿ ಆಗುತ್ತದೆ ನೋಡಿ. ಕೊನೆಗೇನಾಗುತ್ತದೆ? ಆ ಅತ್ಯಾಶನೇ ಇದೆಲ್ಲ ಮೋಸಕ್ಕೆ ಅನ್ಯಾಯಕ್ಕೆ ಕಾರಣ. ತಮ್ಮಿಂದ ಎಷ್ಟು ಪ್ರಯತ್ನಕ್ಕೆ ಅವಕಾಶವಿದೆಯೋ ಅಷ್ಟು ಮಾಡ್ಕೊ. ಅದೇನು ಬೇಡ ಎಂದು ಹೇಳಲ್ಲ. ಎಷ್ಟೆಷ್ಟು ಪ್ರಯತ್ನಕ್ಕೆ ಅವಕಾಶವಿದೆಯೋ ಅಷ್ಟು ಸಂಪಾದಿಸು ಅಷ್ಟೇ ಹೊರತು ಎಲ್ಲರಿಗೂ ಒಂದೇ ಅದು ಹೇಳೋಕ್ಕಾಗಲ್ಲ. ಎಲ್ಲರೂ ಸಮಾನವಾಗಿ ಪ್ರಯತ್ನ ಮಾಡ್ತಾರಾ? ಎಲ್ಲರಿಗೆ ಅದೃಷ್ಟ ಒಂದೇ ಬಗೆ ಇರುತ್ತದೆ? ಅವರ ಅದೃಷ್ಟ ಏನಿಲ್ಲ. ನಿಮ್ಮ ಪ್ರಯತ್ನ ಮಾಡೋ ಎಲ್ಲರಿಗೂ ಸಮಾನ ಅಷ್ಟೇ. ಅದೃಷ್ಟ ಮಾತು ಹೇಳಬೇಡ. ಪೂರ್ವಜನ್ಮ ಪುಣ್ಯ ಪಾಪ ಪೂರ್ವಜನ್ಮ ಅದೇನಿಲ್ಲ. ಎಲ್ಲ ಈ ಜನ್ಮ ಎಲ್ಲೇ ಇದೇ ಸ್ವರ್ಗ ಇದೆ ಅಷ್ಟೇ. ಎಲ್ಲರಾಗಬೇಕು. ಇದು ಏನು ಹೇಳ್ತಾರೆ ಇದಕ್ಕೆ? ಇದು ಕಾಲ್ಪನಿಕ. ಈ ಕಾಲ್ಪನಿಕ ಆಗುವುದಿಲ್ಲ. ಇದರಲ್ಲೇ ಮೋಸಗಳು ಅನ್ಯಾಯಗಳು ಇದರಲ್ಲಿ ನಡೆಯುತ್ತಾ ಇವೆ. ಆದರೆ ಇವರ ವ್ಯವಸ್ಥೆಯಲ್ಲಿ ಮೋಸಗಳು ಅನ್ಯಾಯಗಳು ಕಂಡು ಬರಲ್ಲ. ನಮ್ಮ ಪ್ರಾಚೀನ ವ್ಯವಸ್ಥೆಯಲ್ಲಿ ದೈವ ಭಕ್ತಿ ದೇವರು ಪುಣ್ಯ ಪಾಪ ಧರ್ಮ ಅದರಲ್ಲೇ ಕೆಟ್ಟದು ಕಂಡು ಬರ್ತದೆ. ಇವರಿಗೆ ಅದೇ ಕೆಟ್ಟದಂತೆ ಏನು ಅನ್ಯಾಯ ಮಾಡ್ತಾರೆ. ಅವರೆಲ್ಲ ಏನು ಅಸಮಾನತೆ ಹೇಳಿಬಿಡ್ತಾರೆ, ಪುಣ್ಯ ಪಾಪ ಹೇಳ್ತಾರೆ. ಅದೇ ತಪ್ಪು. ಏನು ಪುಣ್ಯ ಪಾಪ ಎಲ್ಲ ಇಲ್ಲ ಅಂದರೆ ಎಲ್ಲರೂ ಸಮಾನ. ಓಕೆ, ಪುಣ್ಯ ಪಾಪ ಇಲ್ಲ ಎಂದು ಹೇಳಿದರೆ ಎಲ್ಲರೂ ಸಜ್ಜನರಾಗಿದ್ದಾರೆ? ಎಲ್ಲರ ಮೇಲೆ ಪ್ರೀತಿ ಇದೆಯಾ ನೋಡಿ? ಎಲ್ಲರೂ ಒಂದೇ ಎಂದು ಹೇಳಿಬಿಟ್ರೆ ಪ್ರೀತಿ ಹೆಚ್ಚಿದೆ ಅಂತ. ಎಲ್ಲರೂ ಒಂದೇ ಎನ್ನುವಾಗ ಈಗ ಎಲ್ಲರೂ ಪ್ರೀತಿಯಿಂದಲೇ ಇದ್ದಾರಾ ನೋಡಿ? ಎಲ್ಲರೂ ಒಂದೇ. ಈಗ ಪ್ರೀತಿ ಹೆಚ್ಚಾಯ್ತಾ ಹೇಳಿ? ರಾಗದ್ವೇಷವೇ ಇಲ್ಲವಾ? ಏನಪ್ಪ? ಅವರವರ ಕರ್ಮ ಎಂದು ಹೇಳಿಬಿಟ್ಟರೆ ರಾಗದ್ವೇಷ ಹೆಚ್ಚಾಯ್ತಾ? ಅವರವರ ಕರ್ಮದಿಂದ ಆಗುತ್ತದೆ ಅಂದರೆ ರಾಗದ್ವೇಷ ಹೆಚ್ಚಾಗ್ತದಂತೆ. ಅಸಮಾನತದಿಂದ ದುಃಖ ಹೆಚ್ಚಂತೆ. ಎಲ್ಲರೂ ಒಂದೇ ಅಂದರೆ ಯಾವ ದುಃಖ ಇಲ್ಲ ಅಂತೆ. ಪುಣ್ಯ ಪಾಪ ಏನಿಲ್ಲ, ಎಲ್ಲರೂ ಒಂದೇ ಎಂದು ಹೇಳಿಬಿಟ್ರೆ ಹಬ್ಬ ಈಗ ಸ್ವರ್ಗವಾಯಿತಂತೆ. ಆಯಿತಾ? ಪುಣ್ಯ ಪಾಪ ಇಲ್ಲ ಅಂದರೆ ಎಲ್ಲರೂ ಪ್ರೀತಿಯಿಂದಲೇ ಇರ್ತಾರೆ. ಈಗ ಯಾರಿಗೂ ದ್ವೇಷವೇ ಇಲ್ಲ ಅಂತೆ. ಆಧುನಿಕರು ನೋಡಿ, ಎಲ್ಲ ಜಾತಿ ಭೇದ ಇಲ್ಲ, ಹಣ ಏನೂ ಇಲ್ಲ, ಎಲ್ಲರೂ ಒಂದೇ ಎಂದು ಹೇಳಿಬಿಟ್ರೆ ಎಲ್ಲರ ಮೇಲೆ ಪ್ರೀತಿ ಆಗಿದೆಯಾ? ಅದು ಸಿನಿಮಾದಲ್ಲೇ ಇರುತ್ತದೆ ಅಲ್ಲ? ಇದು ಈ ಜೀವನ ವಾಸ್ತವಿಕತೆಗೆ ವಿರುದ್ಧವಾಗಿ ಹೇಳುವುದು. ತಮ್ಮ ಈರ್ಷಾದ್ವೇಷ ರಾಗದ್ವೇಷ ಬಿಟ್ಕೊಳ್ಳಬೇಕಾಗಿಲ್ಲ. ಸಮಾನತಾದರೂ ಎಲ್ಲರಿಗೂ ಸಂಪಾದನಾ ಉದ್ಯೋಗ ಇದ್ದರೆ ಸಾಕು, ಎಲ್ಲರೂ ಸುಖವಾಗಿದ್ದಾರಲ್ಲ. ರಾಗದ್ವೇಷ ಅಭಿಮಾನ ಅಹಂಕಾರಗಳು ಇಲ್ಲದಂತೆ ಮಾತಾಡ್ತಾರೆ. ರಾಗದ್ವೇಷ ಅಭಿಮಾನ ಅಹಂಕಾರ ಈರ್ಷ ಯಾರಿಗಿಲ್ಲವಲ್ಲ? ಅದೇನಿಲ್ಲ ಅಂತೆ. ಕಮ್ಯುನಿಸಮ್ ಏನು ಹೇಳ್ತದೋ ಗೊತ್ತಾ? ಈರ್ಷಾದ್ವೇಷಗಳು ಅಸಮಾನತದಿಂದ ಬಂದಿವೆ. ಅಹಂಕಾರ ಏಕೆ ಬಂತೋ ಗೊತ್ತಾ? ಅಸಮಾನತದಿಂದ ಅಹಂಕಾರ ಬಂದಿದೆ. ಎಲ್ಲರೂ ಸಮಾನವಾದರೆ ಈರ್ಷಾದ್ವೇಷ ಇಲ್ಲ, ಅಹಂಕಾರವಿಲ್ಲ. ಎಲ್ಲರೂ ಸಜ್ಜನರು, ಎಲ್ಲರೂ ಮಹಾತ್ಮರೇ ಆಗಿಬಿಡ್ತಾರೆ. ಕಮ್ಯುನಿಸಮ್ ಹೇಳ್ತದೆ ಗೊತ್ತಾ? ಎಲ್ಲರೂ ಮಹಾತ್ಮರೇ. ಈ ಅಹಂಕಾರ ರಾಗದ್ವೇಷ ಇದೆಲ್ಲ ಪೂರ್ವಜನ್ಮ ಪುಣ್ಯ ಪಾಪ ಅದೆಲ್ಲ ಸುಳ್ಳು, ಅದೇನಿಲ್ಲ. ಅದೆಲ್ಲ ಮೋಸಕ್ಕೋಸ್ಕರ ಮಾಡಿದ್ದಾರೆ ಈ ಬ್ರಾಹ್ಮಣರು ಬರೆದಿದ್ದು, ಅದೇನಿಲ್ಲ. ಗೊತ್ತಾ? ಯಾರು ಹೇಳ್ತಾರೆ? ಕಮ್ಯುನಿಸ್ಟ್ಗಳು. ಎಲ್ಲರೂ ಸಮಾನವಿದ್ದರೆ ಎಲ್ಲರೂ ಉದ್ಯೋಗ, ಎಲ್ಲರ ಹಣ, ಎಲ್ಲರ ಕಾರು, ಎಲ್ಲರ ಮನೆ, ಎಲ್ಲರೂ ಒಂದೇ ಆಗಿಟ್ಟರೆ ಯಾರಿಗೆ ಅಹಂಕಾರವಿಲ್ಲ, ಯಾರಿಗೆ ಈರ್ಷಾದ್ವೇಷ ಇಲ್ಲ, ಎಲ್ಲರೂ ಒಂದೇ ಆಗಿರ್ತಾರೆ. ಅದು ಅಮ್ಮ ಈ ಮಾತು ಕೇಳಿದರೆ ಎಷ್ಟು ಆಕರ್ಷಣ. ಈಗ ಇಂಗ್ಲೀಷ್ ಮೀಡಿಯಂ ಹುಡುಗಿಯರೆಲ್ಲ ಇದೇ ಆಕರ್ಷಿತರಾಗ್ತಾರೆ. ಹೌದಪ್ಪ, ಎಲ್ಲರೂ ಒಂದೇ ಯೂನಿಫಾರ್ಮ್ ಹಾಕಿಬಿಟ್ಟರು ನೋಡಿ. ಕಾಲೇಜ್ ಹುಡುಗಿಯರಿಗೆ ಒಂದೇ ಯೂನಿಫಾರ್ಮ್ ಅಂತ ಗೊತ್ತಾ? ಎಲ್ಲರೂ ಒಂದೇ ಕೊರಳಿಕೆ ಒಂದು ಬಟ್ಟೆ ಕಟ್ಕೊಳ್ಳಬೇಕು, ಎಲ್ಲರಿಗೂ ಒಂದೇ ಚಪ್ಪಲಿ ಹಾಕಬೇಕು, ಎಲ್ಲರಿಗೂ ಒಂದೇ ಪ್ಯಾಂಟ್ ಶರ್ಟ್ ಹಾಕಬೇಕು, ಎಲ್ಲರಿಗೂ ಒಂದೇ ತಲೆಗಿರಬೇಕು, ಎಲ್ಲರಿಗೂ ಒಂದೇ ನಿಮ್ಮ ಹೂಗಳಿಗೆ ಬಣ್ಣ, ಹೂವಿನ ಬಣ್ಣ, ನಿಮ್ಮ ರಿಬ್ಬನು ಒಂದೇ ಬಣ್ಣ ಇರಬೇಕಂತೆ. ಅಲ್ಲ, ಹುಡುಗಿಯರು ಒಂದೇ ಬಣ್ಣ, ಒಂದೇ ಬಣ್ಣದ ಎಲ್ಲರೂ ಇರಬೇಕಂತೆ. ಕೂದಲು ಒಂದೇ ಬಣ್ಣ,
ಮುಖವು ಒಂದೇ ಬಣ್ಣ ಹಾಕಬೇಕೇನು ಹೇಳ್ತಾರೆ, ಮುಂದೆ ಅದೇ ಹೇಳ್ತಾರೆ ಅಲ್ಲ. ಎಲ್ಲರೂ ಪೇಂಟಿಂಗ್ ಹಾಕ್ಕೊಂಡು ಒಂದೇ ಬಣ್ಣದ ಹುಡುಗರು ಹುಡುಗಿಯರು ಇರಬೇಕು. ವ್ಯತ್ಯಾಸ ಇದ್ದರೆ ಅಮ್ಮ ಈಗ ಎಲ್ಲರೂ ಒಂದೇ ಯೂನಿಫಾರ್ಮ್ ಹಾಕ್ಕೊಂಡ್ರೆ ಕಾಲೇಜು ಹುಡುಗರು ಹುಡುಗಿಯರು ಏನು ಹೋಗಿ ನೋಡಬೇಕು, ಯಾರಿಗೆ ಈರ್ಷ್ಯ ಇಲ್ಲ. ಆಧುನಿಕ ಹುಡುಗರನ್ನು ಕೇಳಬೇಕು, ಯಾರಿಗೆ ಈರ್ಷ್ಯ ಇಲ್ಲ, ದ್ವೇಷ ಇಲ್ಲ, ಅಹಂಕಾರವಿಲ್ಲ, ಎಲ್ಲರ ಮೇಲೆ ಪರಸ್ಪರ ಪ್ರೀತಿ. ಸ್ವರ್ಗದಲ್ಲಿಲ್ಲ. ಇಂದ್ರ ಬಂದು ಈ ಕಾಲೇಜು ಹುಡುಗಿಯರಿಂದಲೇ ಕಲ್ತುಕೊಳ್ಳಬೇಕು ಹೇಗೆ ಸುಖವಾಗಿ. ಯಾರಿಗೆ ಈರ್ಷ್ಯ ದ್ವೇಷ ಇಲ್ಲವಲ್ಲ. ಎಲ್ಲರೂ ಯೂನಿಫಾರ್ಮ್ ಹಾಕಿಬಿಟ್ಟಾರಲ್ಲ. ಯೂನಿಫಾರ್ಮ್ ಅಂದರೆ ಗೊತ್ತಾ, ಎಲ್ಲರಿಗೂ ಒಂದೇ ಬಟ್ಟ. ಎಲ್ಲರಿಗೂ ಒಂದೇ ಬಟ್ಟ ಹಾಕಿಬಿಟ್ರೆ ಅಹಂಕಾರವಿಲ್ಲ, ರಾಗ ಇಲ್ಲ, ದ್ವೇಷ ಇಲ್ಲ, ಕೋಪ ಇಲ್ಲ, ಏನಿಲ್ಲ. ಎಲ್ಲರೂ ಒಂದೇ ಬುದ್ಧಿವಂತರು, ಎಲ್ಲರಿಗೂ ಸಮಾನ ಬುದ್ಧಿ, ಎಲ್ಲರಿಗೂ ನೋಡಿ. ಈ ಅಸಮಾನತೆ ಇರುವುದರಿಂದಲೇ ಎಲ್ಲ ರಾಗದ್ವೇಷ ಅಹಂಕಾರ ಸ್ವಾರ್ಥ ಬಂತು. ಇಲ್ಲದಿದ್ದರೆ ಯಾರೂ ಸ್ವಾರ್ಥಿಗಳಲ್ಲ. ಎಲ್ಲರೂ ಸಮಾನ ಬಟ್ಟೆ ಹಾಕಿಬಿಟ್ಟು ಎಲ್ಲರೂ ಸಮಾನ ಕಾಲೇಜಿನಲ್ಲಿ ಎಲ್ಲರೂ ಒಂದೇ ಬೆಂಚಿಯಲ್ಲಿ ಕೂತಿರ್ತಾರೆ ಅಲ್ಲವೇ. ಟೀಚರನ್ನು ನಿಲ್ಲಿಸಿಬಿಡ್ತಾರೆ, ವಿದ್ಯಾರ್ಥಿಗಳು ಕೂತಿರ್ತಾರೆ. ಒಳ್ಳೆಯದಲ್ಲವೇ? ಸಮಾನತೆ ಇರುತ್ತದೆ. ಟೀಚರ್ ಕುಳಿತಿದ್ದರೆ ಅವರಿಗೆ ಸಸ್ಪೆಂಡ್, ಉದ್ಯೋಗದಿಂದಲೇ ತೆಗೆದು ಬಿಡ್ತೀವಿ. ಟೀಚರ್ ನಿಂತುಕೊಂಡೇ ಇರಬೇಕು, ವಿದ್ಯಾರ್ಥಿಗಳೆಲ್ಲ ಕುಳಿತುಕೊಂಡಿರಬೇಕು. ಎಲ್ಲ ಸಮಾನತೆ ಆಗಿಬಿಟ್ಟರೆ ಯಾರಿಗೆ ಈರ್ಷ್ಯ ದ್ವೇಷನೇ ಇಲ್ಲ. ಆಧುನಿಕ ಶಾಲೆಗೆ ಹೋಗಿ ನೋಡಬೇಕು, ಸ್ವರ್ಗ ಅನಿಸುತ್ತದೆ. ನಿಮ್ಗೆ ಅನಿಸುತ್ತದೆ ಮಹಾಭಾರತ ರಾಮಾಯಣ ಓದೆಲ್ಲ ನಾವು ಕೆಟ್ಟು ಹೋಗಿದ್ದೀವಿ. ಅವ್ರು ನೋಡು ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲರೂ ಸಜ್ಜನರು ಮಹಾತ್ಮರು ಸ್ವರ್ಗಕ್ಕಿಂತ ಹೆಚ್ಚಿನ ದೇವರಾಗಿ ಬಿಟ್ಟರಲ್ಲ. ಆಗುತ್ತದಲ್ಲವೇ? ನೀವು ಶಾಲೆಗೆ ಹೋಗಿ ನೀವು ಯೂನಿಫಾರ್ಮ್ ಹಾಕ್ಕೊಂಡಿದ್ದೀರಾ? ನಿಮಗೂ ಗೊತ್ತಿಲ್ಲ. ನೀವು ಆಧುನಿಕ ಶಾಲೆಗೆ ಹೋಗಿ ಗೊತ್ತಾಗ್ತೇನೆ. ನೀವು ಯೂನಿಫಾರ್ಮ್ ಹಾಕ್ಕೊಂಡಿಲ್ಲವಲ್ಲ. ನಮ್ಮ ಲೈಫ್ನಲ್ಲಿ ಯೂನಿಫಾರ್ಮೇ ಇಲ್ಲ. ನಾನು ಸಾಧುವಾದಾಗ ಒಂದೇ ಯೂನಿಫಾರ್ಮ್, ಮೊದಲನೇ ಸಲ ನನ್ನ ಲೈಫ್ನಲ್ಲಿ ಸಾಧುವಾದಾಗ ಒಂದೇ ಯೂನಿಫಾರ್ಮ್. ಸನ್ಯಾಸಿ ಅದಕ್ಕಿಂತ ನಾವು ಯೂನಿಫಾರ್ಮ್ ಯಾವಾಗಲೂ ಇರಲಿಲ್ಲ. ಎಲ್ಲ ಸಾಮಾನ್ಯ ಬಟ್ಟದಲ್ಲೇ ಇದ್ದೀವಿ. ಎಲ್ಲ ಕಡೆ ಸ್ಕೂಲು ಕಾಲೇಜು ಎಲ್ಲಿಗೆ ಹೋದರೂ ಸಾಮಾನ್ಯ, ಎಲ್ಲಿ ನಮ್ಮ ಬಟ್ಟೆಗಳಷ್ಟೇ. ಈ ಯೂನಿಫಾರ್ಮ್ ಒಂದೇ ಗೊತ್ತಿಲ್ಲ ನಮಗೆ. ಒಂದೀಗ ಸನ್ಯಾಸಿ ಆದಾಗ ಒಂದೇ ಯೂನಿಫಾರ್ಮ್, ಅದಕ್ಕಿಂತ ಹಿಂದೆ ಗೊತ್ತೇ ಇಲ್ಲ. ಅಂದರೆ ಅವರು ನೋಡಿ ಹೇಗೆ ಆಧುನಿಕರಿಗೆ ಆಕರ್ಷಣೀಯವನ್ನಿಸಬೇಕು. ಜನರು ಎಲ್ಲರೂ ಒಪ್ಕೊಳ್ತಾರೆ, ಹೌದೌದು ಅಪ್ಪ ಇದು ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟವಾಗಬೇಕು. ನಿಜವಾದ ಸಮಸ್ಯೆ ಪರಿಹಾರವಾಗಲ್ಲ. ಆಗುತ್ತದೆ? ನಿಜವಾದ ಸಮಸ್ಯೆ ಪರಿಹಾರವಾಗಲ್ಲ. ತೋರುವುದು ಮಾತ್ರ ಆಹಾ ಎಂದಂತೆ ಎಲ್ಲರಿಗೇನೋ ಅತಿಯಾದ ಆಕರ್ಷಣೆ ತೋರಿಸ್ತದೆ. ಇನ್ನು ಸಮಸ್ಯೆಗಳು, ರಾಗದ್ವೇಷಗಳ, ಅಹಂಕಾರಗಳು, ಮೋಸಗಳು, ಅನ್ಯಾಯಗಳು, ಹತ್ಯೆಗಳು, ಮರ್ಡರ್, ರೇಪ್ಗಳು ಹೆಚ್ಚಾಗ್ತಾ ಇವೆ ಪೂರ್ವಕಾಲಕ್ಕಿಂತ ಅಲ್ಲವೇ? మరి ಎಲ್ಲರೂ ಸಮಾನತದಿಂದ ಸುಖವಾಗಿದ್ದರೆ ಇಷ್ಟೆಷ್ಟು ಡೈವರ್ಸ್ಗಳು, ಇಷ್ಟೆಷ್ಟು 10 ಮದುವೆಗಳು, ಮತ್ತು 4-6 ಸಲ ಮದುವೆಗಳು, ಮತ್ತೆ ಡೈವರ್ಸ್ಗಳು, ಮತ್ತೆ ಮದುವೆಗಳು, ಮತ್ತೆ ಡೈವರ್ಸ್ಗಳು, ಇಷ್ಟೆಲ್ಲ ಏಕೆ ಆಗ್ತಾಯಿದೆ? ಎಲ್ಲರೂ ಸಮಾನ ಅಲ್ಲವೇ? ಏಕೆ ಆಗ್ತಾಯಿದೆ? మరి ಎಲ್ಲರೂ ಸಮಾನ ಜನರು ಎಲ್ಲರೂ ಸುಖವಾಗಿರಬೇಕು. ಎಲ್ಲರೂ ಕೋರ್ಟ್ಗೆ ಹೋಗೋದು, ಒಬ್ಬರನ್ನೊಬ್ಬರನ್ನು ಸಾಯಿಸಿಕೊಳ್ಳುವುದು ಗೊತ್ತಾ? ಸಾಯಿಸಿಕೊಳ್ಳುವುದಲ್ಲಿ ಪೂರ್ವ ಕಾಲದಲ್ಲಿ ಗಂಡಸರೇ ಹೆಂಗಸರನ್ನು ಹತ್ಯೆ ಮಾಡುತ್ತಿದ್ದರು. ಈಗ ಪತ್ನಿಯರೇ ಪತಿಯಗಳನ್ನು ಹತ್ಯೆ ಮಾಡುವ ಕೇಸ್ಗಳು ಬೇಕಾದಷ್ಟು ಆಗಿಬಿಟ್ಟಿವೆ ಅಲ್ಲವೇ? ಅವರೇ ಬೇಕಾದಷ್ಟು ಲಂಚ ತಗೊಳ್ಳುವುದು, ಟೆರರಿಸ್ಟ್ ಆಗುವುದು ಎಲ್ಲ ಏನು ಕಮ್ಮಿ ಇಲ್ಲ. ಇವರು ಟೆರರಿಸ್ಟ್ ಆಗ್ತಾ ಇದ್ದಾರೆ, ಇವರು ಅರೆಸ್ಟ್ ಆಗ್ತಾ ಇದ್ದಾರೆ, ಇವರು ಹಾರ್ಡ್ ಕೋರ್ ಟೆರರಿಸ್ಟ್ಗಳಾಗ್ತಾ ಇದ್ದಾರೆ ಹೆಂಗಸರು ಆಲ್ಸೋ. ಪೂರ್ವ ಕಾಲದಲ್ಲಿ ಅವರು ಸಜ್ಜನರೇನು, ಈಗ ಎಲ್ಲರೂ ಆಗ್ತಾ ಇದ್ದಾರೆ, ಎಲ್ಲರೂ ಬೇಕಾದಷ್ಟು ಆಗಿದ್ದಾರೆ. ಏಕೆ? ಸಮಾನತೆ ಆಗಬೇಕಲ್ಲ, ಅವರು ಕಾಯ್ತಾ ಇದ್ದಾರೆ. ನಾವೇನು ಇಷ್ಟು ಸಜ್ಜನರಾಗಿರೋದು ಏಕೆ? ಹೆಂಗಸರಾಗಿ ನಾವು ಸ್ವಲ್ಪ ಟೆರರಿಸ್ಟ್ ಆಗೋಣ, ಗಂಡಸರು ಸಮಾನ ಆಗಿಬಿಡ್ತೀವಿ ಅಂತ. ಎಲ್ಲರೂ ಸಮಾನ ಆಗಿಬಿಟ್ರೆ ಎಲ್ಲರಿಗೂ ಸುಖವೇ ಸುಖ. ಈಗ ಎಲ್ಲ ಸ್ವರ್ಗವು ಬೇಕಾಗಿಲ್ಲ, ಸ್ವರ್ಗವು ಬಿಟ್ಟು ಅವರೆಲ್ಲ ಇಲ್ಲಿಗೆ ಬರಬೇಕು. ಏನು ಎಲ್ಲರೂ ಬಂದು ಯೂನಿಫಾರ್ಮ್ ಹಾಕೋ ಅಪ್ಪ, ನೀವು ಇಂದ್ರನ ಕೇಳಿಬಿಡಿ, ಅಂದರೆ ಇಲ್ಲಿಗೆ ಬಾಪ್ಪ, ನೀವು ಯೂನಿಫಾರ್ಮ್ ಕಟ್ಟಿ ಹಾಡ್ತೀವಿ, ನೀವು ಟೈ ಹಾಕ್ತೀವಿ, ಎಲ್ಲರಿಗೂ ಎರಡು ಒಂದೇ ಆಗಿಬಿಡ್ತಾರೆ ಅಷ್ಟೇ. ಅಲ್ಲಿರುವ ಅಪ್ಸರಸರು ಹೆಂಗಸರು ಇರುತ್ತಾರೆ, ದೇವರು ಅಪ್ಸರಸರು ಎಲ್ಲರೂ ಬಂದು ಇಂಡಿಯಾಕ್ಕೆ ಬಂದು ಯೂನಿಫಾರ್ಮ್ ಹಾಕ್ಕೊಂಡು ಎಲ್ಲರೂ ಕಮ್ಯುನಿಸಮ್ ಹಾಕ್ಕೊಂಡು ಎಲ್ಲರೂ ಒಂದೇ ಎಂದು ಹೇಳಿಬಿಡು ಅಷ್ಟೇ. ಎಲ್ಲರೂ ಇಂಗ್ಲೀಷ್ ಮೀಡಿಯಮ್ ಮಾತಾಡಲಿ, ಎಲ್ಲರೂ ಸಮಾನವಾಗಿಬಿಡ್ತಾರೆ. ಆಯಿತಾ? ದುಃಖವೇ ಇಲ್ಲ, ರಾಗದ್ವೇಷ ಇಲ್ಲ, ಅಸಮಾನತೆ ಇಲ್ಲ, ಹಿಂಸೆ ಇಲ್ಲ. ಇನ್ನು ಏಕೆ? ಎಲ್ಲರೂ ಪರೀಕ್ಷೆಗೆ ಹೋಗ್ತಾರೆ, ಎಲ್ಲರೂ ಪಾಸ್ ಆಗ್ತಾರೆ ಅಲ್ಲವೇ? ಎಲ್ಲರೂ ಸಮಾನ. ಯಾರು ಪಾಸ್ ಆಗ್ತಾರೋ ಅವರಿಗೆ ಫಸ್ಟ್ ಕ್ಲಾಸ್ ಆಗ್ತದೆ ಅಷ್ಟೇ. ಇದರಲ್ಲಿ ಅಸಮಾನತೆ ಎಲ್ಲಿಲ್ಲ. ಪರೀಕ್ಷೆ ಹಾಕಿದ್ದಾರೆ, ಪರೀಕ್ಷೆ ಕೊಟ್ಟರು, ಪರೀಕ್ಷೆಯಲ್ಲಿ ಯಾರಿಗೂ ಹೆಚ್ಚಿನ ಮಾರ್ಕ್ಸ್ ಬರ್ತೋ ಅವ್ರು ಪಾಸ್ ಆಗ್ತಾರೆ, ಅವರೇನು ಮೇಲೆ ಉದ್ಯೋಗಕ್ಕೆ ಹೋಗ್ತಾರೆ, ಮಿಕ್ಕ ಜನರು ಫೇಲ್ ಆಗ್ತಾರೆ. ಇದರಲ್ಲಿ ಈರ್ಷ್ಯ ಎಲ್ಲಿ, ದ್ವೇಷ ಎಲ್ಲಿದೆ? ಈರ್ಷ್ಯ ದ್ವೇಷ ಇಲ್ಲವಲ್ಲ. ಎಲ್ಲರೂ ಸಂತೋಷ ಪಟ್ಕೊಂಡರು. ಪರೀಕ್ಷೆಯಲ್ಲಿ ಪಾಸಾಗಿರುವವರು ಸಂತೋಷ, ಫೇಲ್ ಆಗಿರುವವರು ಸಂತೋಷ, ಎಲ್ಲರೂ ಸಮಾನವಾಗಿಬಿಟ್ಟು ಅಲ್ಲವೇ? ಪೂರ್ವ ಕಾಲದಲ್ಲಿ ಎಷ್ಟೆಲ್ಲ ಅಸಮಾನತೆ ಭಯಂಕರ. ಏಕೆ ಅಂದರೆ ಅವರಿಗೆ ಯೂನಿಫಾರ್ಮ್ ಹಾಕ್ಕೊಳ್ಳುವುದೇ ಗೊತ್ತಿಲ್ಲ. ಮೂರ್ಖ ಜನರು ಯೂನಿಫಾರ್ಮ್ ಹಾಕ್ಕೊಳ್ಳುವುದೇ ಗೊತ್ತಿಲ್ಲ ಅಲ್ಲವೇ?
ನಾವು ಸಮಾನತಾ ಅಂದರೆ ಎಲ್ಲಿದೆ? ಯೂನಿಫಾರ್ಮ್ನಿಂದಲೇ ಶುರು ಮಾಡಿದ್ದೇವೆ. ಸಮಾನತಾ ಇನ್ನು ಮೇಲೆ ಆಗ್ತದೆ. ಊಟನೂ ಸಮಾನತಾ, ಎಲ್ಲರೂ ಒಂದೇ ತಿನ್ನಬೇಕು ಅಲ್ಲವೇ? ಎಲ್ಲರಿಗೂ ಒಂದೇ ತರಹ ಟಿಫಿನ್ ಮಾಡ್ತಾರೆ. ಬ್ರೇಕ್ಫಾಸ್ಟ್ ಅಂದರೆ ಇದೇ ತಿನ್ನಬೇಕು, ಎಲ್ಲರೂ ಒಂದೇ ತಿನ್ನಬೇಕು. ಮತ್ತು ಎಲ್ಲರೂ ಒಂದೇ ವಸ್ತು ಇರಬೇಕು. ತರಕಾರಿ ಅಷ್ಟೇ, ಒಂದೇ ತರಕಾರಿ ತಿನ್ನಬೇಕು. ಒಂದೇ ಕಾಫಿ ಕುಡಿಯಬೇಕು. ಅಬ್ಬಾ, ಈಗ ರಾಗದ್ವೇಷವೇ ಇಲ್ಲ, ಈರ್ಷ್ಯಾದೇ ಇಲ್ಲ, ರಾಗದ್ವೇಷ ಇಲ್ಲ, ಕೋಪ ಇಲ್ಲ, ಅಹಂಕಾರ ಏನಿಲ್ಲ, ಎಲ್ಲ ಸ್ವರ್ಗ ಬರುತ್ತೆ. ಒಂದು ಕಡೆ ಹೋದಾಗ ದೊಡ್ಡ ಪ್ರೊಫೆಸರ್ಗಳು, ಕಮ್ಯುನಿಸ್ಟ್ ಪ್ರೊಫೆಸರ್ಗಳು ಇಂಟರ್ವ್ಯೂ ಮಾಡುವುದಕ್ಕೆ ಬಂದರು. ಒಂದು ಸ್ವಾಮೀಜಿ ಜೊತೆಗೆ ನಾನೇನು ಅಧ್ಯಯನ ಮಾಡ್ತಿದ್ದೆ. ಅವರು ಇಂಟರ್ವ್ಯೂ ಮಾಡುವುದಕ್ಕೆ ಬಂದರು. ಗುಜರಾತ್ನಲ್ಲಿರುವಾಗ, ಐ ಥಿಂಕ್ ಅಹಮದಾಬಾದ್ ಅನಿಸುತ್ತದೆ, ಅಹಮದಾಬಾದೆ. ರಾತ್ರಿ ಆಯಿತು, ಏನೋ 9 ಆಗಿರ್ಬೋದು. ಆವಾಗ ಬಂದರು ಇಂಟರ್ವ್ಯೂಗೆ. ಆಯಿತು ಎಂದು ಅವರು ಕೂತಿದ್ದಾರೆ, ನಾವೆಲ್ಲರೂ ಕೆಳಗೆ ಕೂತಿದ್ದೇವೆ. ಸ್ವಾಮೀಜಿಯಲ್ಲಿ ಕೂತಿದ್ದಾರೆ, ಅವರು ಅವರು ಕುರ್ಚಿಯಲ್ಲಿ ಕೂತಿದ್ದಾರೆ. ಅಲ್ಲಿ ದೂರ ಪ್ರಶ್ನೆಗಳು ಮಾಡ್ತಾ ಇದ್ದಾರೆ. ಅವರು ಸ್ವಾಮೀಜಿ ಇದೇ ಹೇಳ್ತಾ ಇದ್ದಾರೆ, ಮನುಷ್ಯಕ್ಕೆ ಅಜ್ಞಾನ ಇದೆ, ಪೂರ್ವಜನ್ಮ ಪಾಪ ಜನ್ಮ ಇದೆಲ್ಲ. ಅವ್ರು ಹೇಳ್ತಾರೆ ಎಲ್ಲ ಪೂರ್ವಜನ್ಮ ಅಸಮಾನತಾ, ಇದೆಲ್ಲ ಅಸಮಾನತದಿಂದಲೇ ರಾಗದ್ವೇಷ ಅಹಂಕಾರ ಬರ್ತಾ ಇದೆ, ಈರ್ಷಾದ್ವೇಷಗಳೆಲ್ಲ. ಎಲ್ಲರೂ ಸಮಾನತೆ ಇದ್ದರೆ ಈರ್ಷಾದ್ವೇಷ ಅಹಂಕಾರ ಏಕೆ? ಯಾರಿಲ್ಲ, ಎಲ್ಲರೂ ಸಜ್ಜನರು, ಧರ್ಮಾತ್ಮ. ಈಗ ಅವರು ಬೇರೆ ಏನೋ ಉತ್ತರ ಹೇಳಿದ್ದಾರೆ, ಆ ಉತ್ತರ ಅವರಿಗೆ ಅರ್ಥವೇ ಆಗಲಿಲ್ಲ. ಅವ್ರು ಸ್ವಾಮೀಜಿ ಏನೋ ಹೇಳಿದ್ದರು, ಇವರು ಏನೋ ಹೇಳ್ಕೊಡ್ತಾರೆ. ಕಮ್ಯುನಿಸಮ್ನಲ್ಲಿ ಈರ್ಷಾದ್ವೇಷ ರಾಗದ್ವೇಷವಿಲ್ಲದೆ ಎಲ್ಲರೂ ಸುಖವಾಗಿದ್ದದ್ದು ಒಂದು ಕಡೆ ಎಲ್ಲಿಯಾದರೂ ಕಥೆಗಳು, ಪುಸ್ತಕಗಳು, ಕಾದಂಬರಿಗಳು ಎಲ್ಲಿಯಾದರೂ ಇದೆಯಾ? ಚರಿತ್ರೆ ಇದೆಯಾ? ಕಮ್ಯುನಿಸಮ್ನಲ್ಲಿ ಎಲ್ಲರೂ ಸುಖವಾಗಿದ್ದರೆ ಯಾರಿಗೆ ಈರ್ಷಾದ್ವೇಷ ಅಹಂಕಾರವಿಲ್ಲವೇ ಇಲ್ಲ, ಎಲ್ಲರೂ ಪ್ರೀತಿಯಿಂದ, ಪರಸ್ಪರ ಪ್ರೀತಿಯಿಂದ ಇದ್ದಾರೆ ಅಲ್ಲವೇ? ಸಮಾನತೆ ಎಲ್ಲಿದೆ ನಿಮ್ಗೆ ಅನಿಸುತ್ತದೆ ಹೇಳಿ? ಸಮಾನತೆ ಎಲ್ಲಿದೆ? ಯಾವ ದೇಶದಲ್ಲಿದೆ? ಚೈನಾದಲ್ಲಿದೆಯಾ? ರಷ್ಯಾದಲ್ಲಿದೆಯಾ? ಅವರೇನು ಮಾತಾಡ್ತಾ ಇದ್ದ? ರಷ್ಯಾ ಕಮ್ಯುನಿಸಮ್ ಇತ್ತು. ಈಗ ಎಲ್ಲಿದೆ ಹೇಳಿ? ಯಾವ ದೇಶದಲ್ಲಿ ಕಮ್ಯುನಿಸಮ್ ಇದೆಯೋ ಅಲ್ಲಿ ಎಲ್ಲರೂ ರಾಗದ್ವೇಷ ಈರ್ಷಾದಿಗಳು ಮಾನಾಪಮಾನಗಳಿದ್ದೇ ಸುಖವಾಗಿದ್ದಾರ? ಮರಿ ಏನಿದು? ಈ ಮೋಹವನ್ನು ನಮ್ಮ 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 ಏನು ಯುವಕರಿಗೆ ಯುವತಿಯರಿಗೆ ಅಂಟಿಸ್ತಾ ಇದ್ದಾರೆ. ಈ ಮೂರ್ಖತನವನ್ನು ಇದೇ ಕಾಲೇಜು ಇದೇ ವಿದ್ಯೆ ಎಂದು ಹೇಳ್ಕೊಡ್ತಾ ಇದ್ದಾರೆ. ಇವರು ಅದೇ ತಿಳ್ಕೊಂಡು ಅದೇ ದೊಡ್ಡದು ಅಂದ್ಕೊಳ್ತಾ ಇದ್ದಾರೆ. ಮರಿ ಏನಿದು? ಆ ಮೂರ್ಖರು ಹೇಳುತ್ತಾ ಇದ್ದಾರೆ, ಈ ಹುಡುಗರನ್ನು ಹಾಳು ಮಾಡ್ತಾ ಇದ್ದಾರೆ. ಇವರು ಅದೇ ತಿಳ್ಕೊಳ್ತಾ ಇದ್ದಾರೆ, ಅಯ್ಯೋ ಅದೇ ದೊಡ್ಡದೇ. ಎಲ್ಲಿಯಾದರೂ ಇದೆಯಾ? ಏನಿದು? ಜನರಿಗೆ ಆಕರ್ಷಣ ಆಯಿತು. ಅದರಿಂದ ಇವನು ಏನು ಹೇಳ್ತಾನೆ? ನಮಗೆ ಇಷ್ಟು ಸಂಪದ ಇರುವವರು ನಮ್ಮ ಕುಟುಂಬದಲ್ಲಿ, ಯಾರು ಭೀಮ ಹೇಳ್ತಾ ಇದ್ದಾನೆ, ನಮ್ಮ ಕುಟುಂಬದಲ್ಲೇ ನಮ್ಮ ವಂಶಸ್ಥರೇ ಈರ್ಷಾಲು ಆಗಿರುವುದರಿಂದ, ಯಾರು ದುರ್ಯೋಧನ, ನಮ್ಮ ಗತಿ ಹೀಗೆ ಆಯಿತೆ. ಅವರು ಸಜ್ಜನ ಇದ್ದರೆ ನಮಗಿಷ್ಟ ಆಗುತ್ತಿರಲಿಲ್ಲ, ಅಲ್ಲೇ ಇರುತ್ತಿದ್ದೀವಿ, ಅರಮನೆಯಲ್ಲೇ ಸುಖವಾಗಿರುತ್ತಿದ್ದೀವಿ. ಆದರೆ ನೋಡಿ ಈರ್ಷೆ ಎಷ್ಟು ಕೆಲಸ ಮಾಡಿತು ನೋಡಿ. ಈಗ ಇದು ಭೀಮ ಹೇಳ್ತಾನೆ. ಅಷ್ಟರಲ್ಲಿ ವಿವಾಸಿತ ನ ದಗ್ಧಾಶ್ಚ ಕಥಂಚಿತ್ ತಸ್ಯ ಶಾಸನಾತ್. ಅವನು ನಮ್ಮನ್ನು ಸಾಯಿಸುವುದಕ್ಕೆ ಪ್ರಯತ್ನ ಮಾಡಿದ್ದಾರೆ. ಹೇಗೋ ನಮ್ಮ ಅದೃಷ್ಟದಿಂದ ನಾವು ಬದುಕಿ ಹೊರಗೆ ಬಂದಿದ್ದೇವೆ. ಆದರೂ ಹೊರಗೆ ಅಂದರೆ ಬದುಕಿದ್ದೇವೆ ಹೊರತು ಸುಖವೇನಿಲ್ಲ. ಕಾಡಿನಲ್ಲಿದ್ದೇವೆ, ಊಟ ಇಲ್ಲ, ನೀರು ಇಲ್ಲ, ಕುಡಿಯಲು ನೀರು, ತಿನ್ನುವಕ್ಕೆ ಊಟ, ಮಲಗುವಕ್ಕೆ ಜಾಗ ಇಲ್ಲ. ಹಾಗೆ ಕಷ್ಟಪಟ್ಟು ಬದುಕುತ್ತಾ ಇದ್ದೇವೆ. ತಸ್ಮಾನ್ ಮುಕ್ತ ವಯಂದಾಹಾದಿ. ಹೇಗಾದರ ಬೆಂಕಿಯಿಂದ ಬದುಕಿ ಹೊರಗೆ ಬಂದಿದ್ದೇವೆ. ಕಾಮ್ ದಿಶಂ ಆದರೆ ಈಗ ಎಲ್ಲಿ ಹೋಗಬೇಕು? ಮುಂದಿನ ಜೀವನವೇನು? ಎಲ್ಲಿ ಹೋಗಬೇಕು? ಯಾವ ದೇಶಕ್ಕೆ ಹೋಗಬೇಕು? ನಮ್ಮ ದೇಶದಲ್ಲಿರಬೇಕಾ? ಬೇರೆ ದೇಶಕ್ಕೆ ಹೋಗಬೇಕಾ? ಎಲ್ಲಿರಬೇಕು? ಏನು ಉದ್ಯೋಗ ಮಾಡಬೇಕು? ಎಲ್ಲಿಯಾದರೂ ಹೋದರೆ ಏನಾದರೂ ಉದ್ಯೋಗ ನೋಡಿಕೊಳ್ಳೋಣ ಅಂದರೆ ಆ ಕಾಲದಲ್ಲಿ ತಮ್ಮ ತಮ್ಮ ವರ್ಣಕ್ಕೆ ಅನುಗುಣವಾಗಿ ಉದ್ಯೋಗ. ನಾವು ಕ್ಷತ್ರಿಯರು ಏನು ಮಾಡ್ತೀವಿ? ಯಾವುದೇ ರಾಜರ ಹತ್ತಿರ ಹೋಗಿ ನಾವು ಉದ್ಯೋಗ ಮಾಡ್ತೀವಿ ಅಂದರೆ, ನೀವು ಯಾರಪ್ಪ ಅಂದರೆ ನಾನು ಕ್ಷತ್ರಿಯರು ಹೇಳ್ತೀವಿ. ಕ್ಷತ್ರಿಯರ? ಯಾರು? ನಿನ್ನ ಹೆಸರೇನು? ರಾಜರೇನು? ನಿಮ್ಮ ಅಪ್ಪ ಯಾರು ಅಂದರೆ ನಾವು ಪಾಂಡವರು ಅಂದರೆ ಗೊತ್ತಾಗಿಬಿಡ್ತದೆ ಪ್ರಪಂಚಕ್ಕೆ. ಗೊತ್ತಾಗಲ್ಲವ? ಮತ್ತು ನಾವು ಯಾವ ಉದ್ಯೋಗ ಮಾಡಿಕೊಳ್ಳಬೇಕು? ಏನಾದರೂ ಕೂಲಿ ಮಾಡಿಕೊಳ್ಳಬೇಕು. ಮತ್ತೀಗ ಯಾರೋ ಕೂಲಿ ಮಾಡಿಕೊಳ್ಳಬೇಕಂದ್ರೆ ನಮ್ಮ ಜಾತಿ ಏನೋ ಸುಳ್ಳು ಜಾತಿ ಹೇಳಿ ಎಲ್ಲೋ ಹೋಗಿ ಏನೋ ಮಾಡಿಕೊಂಡು ಬದುಕಬೇಕು. ಅಥವಾ ಬ್ರಾಹ್ಮಣರೆಂದು ಹೇಳಿಕೊಂಡು ಎಲ್ಲಿಯಾದರೂ ಭಿಕ್ಷೆ ಮಾಡಿಕೊಂಡು ಬದುಕಬೇಕು. ಬರೀ ಬದುಕುವುದು ಹೇಗೆ? ಎಲ್ಲಿರಬೇಕು? ಎಷ್ಟು ದಿವಸ ಇರಬೇಕು? ಮುಂದಿನ ದಾರಿ ಏನು? ಭೀಮ ಹೇಳ್ತಾ ಇದ್ದಾನೆ, ಇವರೆಲ್ಲರೂ ಮಲ್ಕೊಳ್ತಾ ಇದ್ದಾರೆ, ಅವರು ಎದ್ದ ನಂತರ ಯೋಚನೆ ಮಾಡ್ತಾರೆ ಏನು ಮಾಡಬೇಕೆಂದು. ಭೀಮ ಮಾತ್ರ ಮುಂದೆ ಯೋಚನೆ ಮಾಡ್ತೇವೆ. ನಾವೀಗ ಇಲ್ಲಿಂದ ಎಲ್ಲಿ ಹೋಗಬೇಕು? ಏನು ಮಾಡಬೇಕು? ಹೇಗೆ ಬದುಕಬೇಕು? ಬೆಂಕಿಯಿಂದ, ಅರಮನೆಯಿಂದ, ಅರಮನೆಯಿಂದ ಬಂದು ಅರಗಿನ ಮನೆಗೆ ಬಂದಿದ್ದೇವೆ. ಅರಗಿನ ಮನೆಯಿಂದ ಈ ಕಾಡಿನ ಮನೆಗೆ ಬಂದಿದ್ದೇವೆ ಅಲ್ಲವೇ? ಅರಮನೆ, ಅರಗಿನ ಮನೆಯಿಂದ ಕಾಡಿನ ಮನೆಗೆ ಬಂದಿದ್ದೆ. ಈ ಕಾಡಿನಲ್ಲಿ ಎಲ್ಲಿರಬೇಕು? ಎಷ್ಟು ದಿವಸ ಇರಬೇಕು? ಅಥವಾ ಈ ಗಡ್ಡೆ ಗೆಣಸುಗಳು ಹಣ್ಣುಗಳು ತಿನ್ನುತ್ತಾ ಇಲ್ಲೇ ಗುಡಿಸಲು ಹಾಕ್ಕೊಂಡು ಇಲ್ಲೇ ಇರುವುದಾ? ಬೇರೆ ಎಲ್ಲಿ ಹೋಗಬೇಕು?
ದಾರಿ ಏನು? ಎಷ್ಟು ದಿವಸ ಇರಬೇಕು? ಏನು ತೋರಿಸ್ತಾ ಇಲ್ಲ. ನಮ್ಮ ಗತಿ ದುರ್ಗತಿ ಹೀಗೆ ಆಯಿತೆ. ಕಾಮದಿಶಂ ಪ್ರತಿಪತ್ಸ್ಯಾಮ ಪ್ರಾಪ್ತ ಕ್ಲೇಶಮನುತ್ತಮಂ. ಎಲ್ಲಿ ಹೋಗಬೇಕು, ಏನು ಮಾಡಬೇಕು? ಭಯಂಕರ ದುಃಖ ಬಂದುಬಿಟ್ಟಿತೆ, ಕ್ಲೇಶ. ಅಯ್ಯೋ ಭಯಂಕರ ಕ್ಲೇಶ ಬಂದುಬಿಟ್ಟಿತೆ, ಏನು ಮಾಡಬೇಕೋ ತೋರಿಸ್ತಾ ಇಲ್ಲ. ನಾತಿ ದೂರೇ ಚ ನಗರಂ ವನಾದಸ್ಮಾದ್ದಿ ಲಕ್ಷೈ. ನೋಡಿ, ಸಂಧ್ಯಾ ಎಂದು ಹೇಳಿದ್ದರೆ ಸಾಯಂ ಸಂಧ್ಯನ ಪ್ರಾತಃ ಸಂಧ್ಯನ ಗೊತ್ತಾಗ್ತಾ ಇಲ್ಲ. ಇಲ್ಲಿ ಏನೋ ಹತ್ತಿರದಲ್ಲೇ ಏನೋ ಒಂದು ಊರು ಹಾಗೆ ಕಂಡು ಬರ್ತಾ ಇದೆ ಎಂದು ಹೇಳ್ತಾನೆ. ಊರಂದರೆ ಕಂಡು ಬರ್ತಾ ಇದೆ ಅಂದರೆ ಬೆಳಕು ಬಂತ? ಗೊತ್ತಾಗಲ್ಲ. మరి ಸಾಯಂ ಸಂಧ್ಯಾ ಆದರೆ ಕತ್ತಲೆ ಆಗ್ತದೆ, ಈ ಮನೆಯನ್ನು ಕಂಡು ಬರ್ತದೆ. ಏಕೆ? ಚತುರ್ದಶಿ ರಾತ್ರಿ ಬಂದರು. ಇದು ಪೌರ್ಣಿಮೆ, ಅಮಾವಾಸ್ಯೆ ರಾತ್ರಿ ಏನೂ ಕಂಡು ಬರಲ್ಲ. ಸಂಧ್ಯಾ ಸಮಯ ಆದರೆ, ಸಾಯಂ ಸಂಧ್ಯಾ ಆದರೆ ಕಂಡು ಬರಲ್ಲ. ಅತ್ತೆ ಪ್ರಾತಃ ಸಂಧ್ಯಾನ, మరి ಇಲ್ಲೇನು ಸಾಯಂ ಸಂಧ್ಯಾ ಎಂದು ಹೇಳಿಬಿಟ್ರೆ ಈ ಕನ್ಫ್ಯೂಷನ್. ಇದು ಸಾಯಂ ಸಂಧ್ಯನ ಪ್ರಾತಃ ಸಂಧ್ಯನ ಗೊತ್ತಾಗ್ತಾ ಇಲ್ಲ. ಆಯಿತು. ನಾತಿ ದೂರೇ ಚ ನಗರಂ, ಏನೋ ಸ್ವಲ್ಪ ದೂರದಲ್ಲೇ ಮನೆ ಕಂಡು ಬರ್ತಾ ಇದೆ. ಪಾಶ್ಯಂತೀಮೆ ಜಲಂ ಪಶ್ಚಾತ್, ಆದ್ದರಿಂದ ಜಾಗರ್ತವ್ಯೆ ಸ್ವಪಂತೀಮೆ, ಆದ್ದರಿಂದ ಏನೋ ಊರು ಕಂಡು ಬರ್ತಾ ಇದೆ. ಅಂದರೆ ಇಲ್ಲಿ ಜನರು ಬರ್ತಾರೋ ಏನೋ, ನಮ್ಮನ್ನು ಓಡಿಸ್ತಾರೋ ಏನೋ, ಇವರು ಯಾರೋ ಗೊತ್ತಿಲ್ಲ, ಓಡಿಸ್ತಾರೋ ಏನೋ. ಇವರು ಕಾಡು ಜನರು, ಕೆಲವರು ಕಾಡು ಜನರಿದ್ದರೆ ಅಲ್ಲಿ ಬಿಡಲ್ಲ, ಓಡಿಸಿಬಿಡ್ತಾರೆ. ಆದ್ದರಿಂದ ನಾವು ಎಚ್ಚರವಾಗಿರಬೇಕೆಂದು ಇವರು ಮಲ್ಕೊಂಡು ಬಿಟ್ಟರೆ ಎಚ್ಚರವಾಗಿರಬೇಕು. ಯಾರು ಬಂದು ನಮ್ಮನ್ನು ಹೊಡೆಯುತ್ತಾರೋ ಸಾಯಿಸ್ತಾರೋ, ಎಚ್ಚರವಾಗಿರಬೇಕು. ಅಂದರೆ ಏನು? ಎಚ್ಚರಗೊಂಡು ಇರಬೇಕು. ಅಷ್ಟರಲ್ಲೇ ನಮ್ಮ ಜನರು ಮಲಗಿದ್ದಾರೆ. ಆದರೂ ಪರವಾಗಿಲ್ಲ, ಮಲಗಲಿ, ತುಂಬ ಸುಸ್ತಾಯ್ತಲ್ಲ, ಈಗ ಅವರನ್ನು ಎಬ್ಬಿಸಿ ಪಾಪ ಅವರಿಗೆ ತೊಂದರೆ ಕೊಡುವುದಕ್ಕೆ, ಸ್ವಲ್ಪ ಹೊತ್ತು ಮಲಗಲಿ ಅಂದ್ಕೊಳ್ತಾರೆ. ಜಾಗರ್ತವ್ಯ ಸ್ವಪಂತೀಮೆ ಹಂತ ಜಾಗರ್ಮೆ ಹಂಸ, ನಾನೊಬ್ಬನೇ ಎಚ್ಚರಗೊಂಡು ಇರ್ತೀನಿ ಅಂದ್ಕೊಂಡ. ಪಾಶ್ಯಂತೀಮೆ, ಈಗ ನೀರು ಕುರಿತು, ಪಾಶ್ಯಂತೀಮೆ ಜಲಂ ಪಶ್ಚಾತ್ ಪ್ರತಿಬುದ್ಧ, ಎದ್ದ ನಂತರ ಇವು ನೀರು ಕುಡಿಯುತ್ತಾರೆ ಎಂದು ಹಾಗೆ ಇಡುತ್ತಾನಂತೆ. ಹಾಗೆ ಅಂದರೆ ಆ ಉತ್ತರೀಯ ನೀರಿನಲ್ಲಿ ಮುಳುಗಿಸಿ ಹಾಗೆ ತಂದನಲ್ಲ, ಹಾಗೆ ಇಟ್ಟರೆ ಇರುತ್ತದೆ. ಆ ನೀರು ಸೋರ್ತಾನೆ ಇರ್ತದೆ. ಆ ನೀರು ಸೋರ್ತಾ ಸ್ವಲ್ಪ ಹೊತ್ತಿಗೆ ನೀರು ಹೇಗೆ ಕುಡಿಯುತ್ತಾನೆ? ಎಲ್ಲಿಡ್ತಾನೆ? ಮರ ಮೇಲೆನ, ಭುಜ ಮೇಲೆನ? ಹಳ್ಳಿ ಜನರಿಗೆ ಗೊತ್ತು, ಸಿಟಿ ಜನರಿಗೆ ಆಹಾಹಾ ಚೆನ್ನಾಗಿ ಹೇಳಿಬಿಡ್ತಾರೆ. ಇದು ನೋಡೋದು ಗೊತ್ತಾಗ್ತದೆ. ಇದು ಪ್ರಾಕ್ಟಿಕಲ್ಲಿ ಹೊಂದಲ್ಲ. ಅಂದರೆ ಎಲ್ಲೋ ಇದ್ದಿರಬಹುದು, ಮತ್ತೆ ಒಣಗಿ ಹೋಗಿರಬಹುದು, ಮತ್ತೆ ಎದ್ದ ನಂತರ ಹೋಗಿ ಮತ್ತೆ ತರ್ತಾನೆ ಅಷ್ಟೇ. ಈಗ ಅದೇ ಗತಿ, ಬೇರೆ ಏನಿಲ್ಲ. ತಂದಿರಬಹುದು, ಅದು ಎಲ್ಲೋ ಇಟ್ಟಿದ್ದರೆ ಏನೋ ಮರಕ್ಕೂ ಇಟ್ಬಿಟ್ರೆ ಆ ಮರದೆಲ್ಲ ಧೂಳು ಗೀಳು ಎಲ್ಲ ಅಂಟ್ಕೊಳ್ತದೆ ಅಲ್ಲವೇ, ಅದು ಮತ್ತೆ ಹಿಂಡಕ್ಕಾಗಲ್ಲ, ಧೂಳು ಹೇಗೆ ಆಗ್ತದೆ. ಆದ್ದರಿಂದ ಸ್ವಲ್ಪ ಹೊತ್ತಿಗೆ ಮತ್ತೆ ಹೋಗಿ ಮತ್ತೆ ತಂದಿರಬಹುದು, ಅಂಥದ್ದೇನೋ ಆಗಿರಬಹುದು. ಆಯಿತು, ಈ ಅಧ್ಯಾಯ ನಿನ್ನೆವರೆಗೆ ಹೇಳಿದ್ದೇವೆ, ಇವತ್ತಿಂದು ಹೇಳ್ತೀವಿ ನೋಡಿ. ತತ್ರ ತೇಷು ಶಯಾನೇಶು, ಈಗ ಅವರು ಮಲ್ಕೊಂಡಿರುವಾಗ ಎಲ್ಲಿ ಮಲ್ಕೊಂಡರೋ ಆ ಜಾಗಕ್ಕೆ ಹತ್ತಿರದಲ್ಲೇ ಒಂದು ಹಿಡಿಂಬೋ ನಾಮ ರಾಕ್ಷಸ. ಹಿಡಿಂಬ ಹೆಸರು ಚೆನ್ನಾಗಿದೆ. ಆಧುನಿಕರಿಗೆ ಹೊಸ ಹೆಸರು ಬೇಕು ಅಲ್ಲವೇ? ಹಳೆ ಹೆಸರುಗಳು ರಾಮ, ಕೃಷ್ಣ, ಶಿವ, ಲಕ್ಷ್ಮೀ, ಪಾರ್ವತಿ ಹೆಸರುಗಳೆಲ್ಲ ಹಳೆ ಆಗಿಬಿಟ್ಟಿವೆ. ಈ ಲಕ್ಷ್ಮೀ ಪಾರ್ವತಿ ಹೆಸರುಗಳೇ ಬೇಡ, ದುರ್ಗಾ ಈ ಹೆಸರುಗಳು ಬೇಡ ಎಂದು ಹೇಳ್ತಾರೆ. ಲಲಿತಾ, ಇದೆಲ್ಲ ಹೆಸರುಗಳು ಬೇಡ, ಹೊಸ ಇರಬೇಕು. ಯಾರಿಲ್ಲದೆ ಏನು ಇಂಗ್ಲೀಷು ಲ್ಯಾಟಿನ್ ಹೆಸರು ಅಥವಾ ವಿದೇಶಿಯರು ಹಾಗೆ ಹೆಸರಿರಬೇಕು. ಹೆಂಗಸರ ಹೆಸರುಗಳು ಏನೇನೋ ಬರುತ್ತಾ ಇವೆ, ಏನೇನೋ ಹೇಳಿಬಿಡ್ತಾರೆ. ಏನೋ ಹೊಸದಿರುವುದಕ್ಕೆ ಅವರಿಗೆ ಹೆಸರುಗಳು ಗೊತ್ತಿಲ್ಲ. ಆಧುನಿಕ ಯೋಚನೆ ಮಾಡಲಿಲ್ಲ. ನನ್ನನ್ನು ಕೇಳಿ ನನ್ನ ಬುದ್ಧಿಗೆ ತುಂಬ ಕೆಲಸ ಮಾಡ್ತದೆ. ನಾನು ಏನೇನೋ ಹೆಸರು ಹೇಳಿಬಿಡೋದು. ಒಬ್ಬನ ಹೆಸರು 4 ಇಟ್ಕೊ, ಒಬ್ಬನ ಹೆಸರು 6 ಇಟ್ಕೊ, ಅಲ್ಲವೇ ಚೆನ್ನಾಗಿರುತ್ತೆ ಅಲ್ಲವೇ? ಅವ್ರ ಹೆಸರೇ 6. ಒಬ್ಬರು ಫಿಕ್ಸರ್ ಇಟ್ಕೊ, ಇನ್ನೊಬ್ಬರ ಹೆಸರು ಅಲ್ಲ. ಗೇಮ್ ಫಿಕ್ಸರ್ ಈ ಹೆಸರುಗಳು ಯಾರಿಲ್ಲ ಹೆಸರು, ಇದು ಒಳ್ಳೆಯದು, ಚೆನ್ನಾಗಿದೆ, ಎಲ್ಲರೂ ಇಟ್ಕೊಂಡ್ರೆ ಮತ್ತೆ ಇನ್ನೊಂದು ನನ್ನ ಹತ್ತಿರ ಬಾ, ನಾನು 100 ಹೆಸರು ಹೇಳ್ಕೊಡ್ತೀನಿ. ಆದರೆ ಕೆಟ್ಟ ಹೆಸರೆಂದು ಕೇಳಬೇಡಿ. ಎಲ್ಲಿಯಾದರೂ ಹುಚ್ಚಿನ ಕೆಸರಾದರೆ ನಾನು ಬೇಕಾದಷ್ಟು ಹೆಸರು ಕೊಡ್ತೀನಿ. ಹುಚ್ಚಿನ ಹೆಸರುಗಳಿರುತ್ತವೆ, ಏನೇನು ತಲಾಬಾಲ ಇಲ್ಲದ ಹೆಸರುಗಳು. ಸೊ ತತ್ರ ತೇಷು ಶಯಾನೇಶು ಹಿಡಿಂಬ ಹೆಸರು ಚೆನ್ನಾಗಿದೆ ಅಲ್ಲವೇ? ಹಿಡಿಂಬ ಹೆಸರು ಚೆನ್ನಾಗಿದೆ. ಸೊ ತತ್ರ ತೇಷು ಶಯಾನೇಶು ಹಿಡಿಂಬೋ ನಾಮ ರಾಕ್ಷಸ ಅವಿದೂರೇವನಾತ್ ತಸ್ಮಾತ್ ಶಾಲಾವೃಕ್ಷಮುಪಾಶ್ರಿತ. ಆ ಪಕ್ಕಕ್ಕೆ ಹತ್ತಿರದಲ್ಲೇ ಒಂದು ಸಾಲವೃಕ್ಷ ಇದೆ. ಸಾಲವೃಕ್ಷ ಅಂದರೆ ನೀವೇನು ಹೇಳ್ತಾರೆ? ಸಾಲವೃಕ್ಷ ನೋಡಿದ್ದೀರಾ? ಒಂದು ದೊಡ್ಡದಿರುತ್ತದೆ,
ಸೀಸಮ್ ಎಂದು ಉತ್ತರವರು ಹೇಳ್ತಾರೆ. ನೀವೇನು ಹೇಳ್ತಾರೆ? ರಾಮಚಂದ್ರ ಹೊಡೆದ ನೋಡಿ 7 ದೊಡ್ಡ ವೃಕ್ಷಗಳು, ಅದಕ್ಕೇನು ಹೇಳ್ತಾರೆ? ಜಮ್ಮಿ ವೃಕ್ಷ ಹೇಳ್ತಾರೆ, ಶಮಿ ಹೇಳ್ತಾರೆ. ನೀವೇನು ಹೇಳ್ತಾರೆ? ಸಾಲ ವೃಕ್ಷ ಬೇರೆ ಆಯಿತು. ಒಂದು ಸಾಲ ವೃಕ್ಷ ಯಾವುದೇ ಒಂದು ಮರ ಏನಿದೆ ಅದು ಕಾಡಾಗುವುದರಿಂದ ಕೆಳಗೆ ಇದ್ದರೆ ಪ್ರಾಣಿಗಳು ಬಂದುಬಿಡ್ತವೆ ಅಲ್ಲವೇ? ಅದರಿಂದ ಸ್ವಲ್ಪ ದೊಡ್ಡ ಮರ ನೋಡಿಕೊಂಡು, ಮರಕ್ಕೆ ಕೊಂಬೆಗಳಿರುತ್ತವೆ, ಆ ಮರ ಮೇಲೆ ಒಂದು ಮನೆ ಕಟ್ಕೊಳ್ತಾರೆ. ಮರ ಮೇಲೆ ಮನೆ ಕಟ್ಕೊಂಡು ಅದಕ್ಕೆ ಒಂದು ಬಾಗಿಲು ಇಟ್ಕೊಳ್ತಾರೆ. ಈಗ ಅಲ್ಲಿ ಹೋಗಿ ಹತ್ತಿ ಕೂತಿದ್ದರೆ ಈಗ ಯಾರು ಬರೋಕ್ಕಾಗಲ್ಲ, ಬಾಗಿಲು ಮುಚ್ಚಿಬಿಟ್ಟು, ಬಾಗಿಲು ಮರದಿಂದ ಮಾಡ್ಕೊಳ್ಳಬಹುದು, ಮರದಿಂದ ಎಲ್ಲ ಇದರಿಂದ ಮಾಡಿಕೊಂಡು ಬಾಗಿಲು ಹಚ್ಚಿಬಿಟ್ರೆ ಏನಾದರೂ ಪ್ರಾಣಿ ಹತ್ತಿದ್ದರೂ ನಿಮ್ಮ ಒಳಗೆ ಬರೋಕ್ಕಾಗಲ್ಲ, ನೀವು ಅಲ್ಲೇ ಇರ್ಬೋದು. ಹಾಗೆ ಅದರಿಂದ ಮರ ಮೇಲೆ ಒಂದು ರೂಮ್, 1-2 ರೂಮ್, ಇಲ್ಲಿಂದ ಅಲ್ಲಿಂದ 2 ರೂಮ್ ಸಾಕು, ಏನಿದೆ 2-3 ಕಟ್ಕೊಂಡ್ರೆ ಸಾಕು. ಅಲ್ಲಿ ಏನು ಮಾಡ್ತಾರೆ? ಯಾಕಂದರೆ ಏನು ಬೇಕಂದರೆ ಕೆಳಗೆ ಬಂದು ಆಟ ಪಾಠ ಎಲ್ಲ ಕೆಳಗನೆ, ಮೇಲೆ ಸುಮ್ಮನೆ ಮಲ್ಕೊಂಡುವುದಕ್ಕೆ ಅಷ್ಟೇ. ಅದರಿಂದ ನೋಡಿ ಇಲ್ಲಿ ವನಾತ್ ತಸ್ಮಾತ್ ಶಾಲಾ ವೃಕ್ಷಮುಪಾಶ್ರಿತ, ಶಾಲಾ ವೃಕ್ಷ ಮೇಲೆ ಒಂದು ರೂಮ್ ಕಟ್ಕೊಂಡು ಅಲ್ಲಿದ್ದಾನೆ. ಯಾರು? ಮಿಸ್ಟರ್ ಹಿಡಿಂಬ ಅಲ್ಲವೇ? ಮಾನನೀಯ ಹಿಡಿಂಬರು. ಈ ಕಾಲದಲ್ಲಿ ರಾಕ್ಷಸ ಹೇಳಿದರೆ ಕೋಪ ಬರುತ್ತದೆ, ರಾಕ್ಷಸ ಎಂದು ಹೇಳಬಾರದು. ಆನರೇಬಲ್ ನೀವೇನು ಹೇಳ್ತಾರಪ್ಪ? ಮಾನನೀಯ ಹೇಳ್ತಾರೆ. ಮಂತ್ರಿಗಳಿಗೇನು ಹೇಳ್ತಾರೆ? ಗೌರವಾನ್ವಿತ ಹಿಡಿಂಬರು ಎಂದು ಹೇಳಬೇಕು. ಅಮ್ಮವ್ರಿಗೆ ಕೋಪ ಬರ್ತದೆ. ಗೌರವಾನ್ವಿತ ಹಿಡಿಂಬರು ಎಂದು ಹೇಳಬೇಕು. ಈ ಹಿಡಿಂಬರು ಏನು ಮಾಡ್ತಾನೋ ಗೊತ್ತಾ? ಹೇಗಿರ್ತಾನೋ ಗೊತ್ತಾ? ಇವನು ದೊಡ್ಡವನೇ, ಇವನು ಗಿನ್ನಿಸ್ ಬುಕ್ ಇವನ ಹೆಸರು ಹಾಕಬಹುದು. ನೋಡ್ತೀನಿ ನೋಡಿ. ಕ್ರೂರ, ಅವನ ಸ್ವಭಾವ ಅತ್ಯಂತ ಕ್ರೂರ. మరి ಏನು ತಿಂತಾನೆ ಅಂದರೆ ಮನುಷ್ಯ ಮಾಂಸ ತಿನ್ನೇ ಬದುಕುತ್ತಾನೆ, ಬೇರೆ ಮಾಂಸ ತಿನ್ನಲ್ಲ. ಗೆಡ್ಡೆ ಗೆಣಸು ತಿನ್ನಲ್ಲ, ಹಣ್ಣು ತಿನ್ನಲ್ಲ, ಬೇಕಾದಷ್ಟು ಇರ್ತದೆ, ಯಾವ ಹಣ್ಣು ತಿನ್ನಲ್ಲ. ಅವೆಲ್ಲ ಕೋತಿಗಳಿಗೆ ಬಿಟ್ಟು, ಕೋತಿಗಳು ತಿಂತವೆ, ನಾವೇಕೆ ತಿನ್ನೋದು? ನಾವು ಸ್ಪೆಷಲ್. ಯಾರು ತಿನ್ನದೇ ಊಟ ಸ್ಪೆಷಲ್ ತಿಂದು ಮಾಡಿ, ಯಾರು ತಿನ್ನದೇ ಊಟ ನಾನು ಮಾತ್ರ ತಿಂತೀನಿ. ಏನು ತಿಂತಾನೆ? ಮನುಷ್ಯರೇ ತಿಂತಾರೆ. ಮನುಷ್ಯರು ಎಲ್ಲಿ ಸಿಗಬೇಕು? ಇಲ್ಲಿ ಕಾಯ್ತಾ ಇರ್ತಾರೆ. ಎಲ್ಲೆಲ್ಲಿ ಸ್ವಲ್ಪ ದೂರ ಹತ್ತಿರ ಬಂದರೆ ಅವ್ರು ಮಹಾಪರಾಕ್ರಮಿ, ಕಂಡು ಬಂದರೆ ಸಾಕು, ಹಿಂದಿನಿಂದ ಬಾಣದಿಂದಲೋ ಕಲ್ಲಿನಿಂದಲೋ ಹೊಡೆದು ಅವ್ರು ಬಿದ್ದು ಬಿಟ್ಟರೆ ಹಿಡ್ಕೊಂಡು ಬಿಟ್ಟು ಅವ್ರನ್ನ ಅಲ್ಲೇ ಮೊದಲು ರಕ್ತ ಕುಡಿಯುತ್ತಾ. ಶೂರ್ಪಣಖಿ ಅದೇ ಮಾಡಿದ್ದಲ್ಲ, ಶೂರ್ಪಣಖಿ ರಕ್ತ ಕುಡಿಯುವವಳೆ. ರಕ್ತ ಕುಡಿಯುತ್ತಾಳೆ, ನಂತರ ಮಾಂಸ ತಗೊಂಡು ಹೋಗಿ ಮಾಂಸ ತಿಂದುಬಿಡ್ತಾಳೆ. ಹಿಂಗೆ ಅಷ್ಟೇ. ಈಗ ಒಂದು ಸಲ ಮನುಷ್ಯಂದು ತಿಂದು ಅಭ್ಯಾಸ ಆಗಿಬಿಟ್ಟರೆ ಬೇರೆ ಯಾರ್ದು ತಿನ್ನಬೇಕನ್ಸಲ್ಲ, ಮನುಷ್ಯರನ್ನೇ ತಿನ್ನಬೇಕನ್ಸುತ್ತೆ. ಈಗ ಮತ್ತೆ ಮತ್ತೆ ಮನುಷ್ಯರು ಎಲ್ಲಿ ಸಿಗ್ತಾರಪ್ಪ? ಕಾಡಿನಲ್ಲಿ ಮನುಷ್ಯರು ಬರ್ತಾರೇನು? ಇದ್ದಾರೆ ಎಂದು ಗೊತ್ತಾದರೆ ಹತ್ತಿರಕ್ಕೆ ಬರಲ್ಲ. ಅವರು ಅಡ್ವರ್ಟೈಸ್ಮೆಂಟ್ ಕೊಡಬೇಕು. ಒಂದು ಬಕಾಸುರ ಇದ್ದಾನೆ ನೋಡಿ, ನಾನು ಮನುಷ್ಯ ತಿನ್ನುವವರು, ಯಾರಾದರೂ ಬಂದರೆ ನಿಮ್ಮ ಕುಟುಂಬಕ್ಕೆ ಇಷ್ಟು ಹಣ ಕೊಡ್ತೀವಿ, ನಿಮ್ಮ ಮಕ್ಕಳನ್ನು ಸೇಲ್ ಮಾಡಬಹುದು, ನಮಗೆ ಮನುಷ್ಯರನ್ನು ನಾವು ತಿಂತೀವಿ ಅಂತ ಹೇಳಿಬಿಟ್ರೆ ಆವಾಗ ಆಗ್ತದೆ. ಈ ಕಾಲದಲ್ಲಿ ಎಲ್ಲರೂ ಸಮಾನ, ಫ್ರೀಡಮ್ ಅಲ್ಲವೇ? ಯಾರನ್ನು ಅರೆಸ್ಟ್ ಮಾಡಬಾರ್ದು, ಯಾರಿಗೆ ಶಿಕ್ಷೆ ಕೊಡಬಾರ್ದು ಜೈಲಿನಲ್ಲಿ. ಅವರಿಷ್ಟ ಅವ್ರ ಅಡ್ವರ್ಟೈಸ್ಮೆಂಟ್ಗೆ ಸ್ವೇಚ್ಛೆ ಇದೆ, ಸ್ವಾತಂತ್ರ್ಯ ಇದೆ. ಅಲ್ಲ, ಅವರು ಅಡ್ವರ್ಟೈಸ್ಮೆಂಟ್ ಕೊಡಬಹುದು, ಬೇಕಾಗಿದ್ದರೆ ಹೋಗ್ತಾರೆ, ಇಲ್ಲದಿದ್ದರೆ ಹೋಗಲ್ಲ. ಯಾರಾದರೂ ಹೋಗ್ತಾನೆ ನಮ್ಮ ಕುಟುಂಬಕ್ಕೆ ಹಣ ಬೇಕಂತೆ, ಆಯಿತು ನಾನು ಹೋಗ್ತೀನಿ, ನಮ್ಮ ಕುಟುಂಬಕ್ಕೆ ಏನೋ 5 ಕೋಟಿ ಕೊಡ್ತಾನಂತೆ. ಆಯಿತು ತಗೋಪ್ಪ, 5 ಕೋಟಿ ಕೊಟ್ಟರೆ ಯಾರು ಸಾಯಲ್ಲ, ಅರ್ಜೆಂಟ್ ಸತ್ತು ಹೋಗ್ತಾರೆ ಅಲ್ಲವೇ? ಮಿಕ್ಕ ಜನರೆಲ್ಲ 5 ಕೋಟಿ ಅಂದರೆ ಅಯ್ಯೋ ತುಂಬ ಸುಖವಾಗಿರುತ್ತೆ. ಈಗ ಪೊಲೀಸ್ ಅಡ್ಡಿ ಬಂದರೆ ನೀವು ಹೋಗಬಾರದಂದರೆ ನಮ್ಮ ಸ್ವಾತಂತ್ರ್ಯ, ಫಂಡಮೆಂಟಲ್ ರೈಟ್, ನಾನು ಸತ್ತು ಹೋಗುವ ರೈಟ್, ಬದುಕುವ ರೈಟ್, ಎರಡೂ ನಮ್ಮದೇ, ನೀವು ಯಾರು ಹೇಳೋದೆ? ಸರ್ಕಾರ ಸುಮ್ಮನೆ ಇರಬೇಕು ಅಲ್ಲವಾ? ಸಮಾನತೆ ಅಲ್ಲವೇ? ಎಲ್ಲರಿಗೂ ಸ್ವಾತಂತ್ರ್ಯ, ಎಲ್ಲರಿಗೂ ಸಮಾನತೆ. ಆಯಿತು. ಕ್ರೂರೋ ಮಾನುಷ ಮಾಂಸಾದ, ಮಾನುಷ ಮಾಂಸ ಆದ ಅಂದರೆ ತಿನ್ನುವವನು. ಕ್ರೂರೋ ಮಾನುಷ ಮಾಂಸಾದ ಮಹಾವೀರ್ಯೋ ಮಹಾಬಲ, ಮಹಾಪರಾಕ್ರಮ ಇದೆ, ಶರೀರ ಶಕ್ತಿಯೂ ತುಂಬ ಇದೆ. ತುಂಬ ನಿರಂತರವಾಗಿ ಮಾಂಸ ತಿಂದರೆ ಶರೀರ ಶಕ್ತಿ ಗಟ್ಟಿಯಾಗಿರಲ್ಲವ, ಇರುತ್ತದೆ. ಮತ್ತು ವಿರೂಪ ರೂಪ, ನೋಡಲಿಕ್ಕೆ ಭಯಂಕರ ರೂಪವಾಗಿದೆ, ನೋಡಿದರೆ ಭಯಂಕರವಾಗಿರುತ್ತೆ. ಪಿಂಗಾಕ್ಷ, ಅವರ ಕಣ್ಣು ಹೇಗಿದೆ? ಕೆಂಪು ಕಣ್ಣಂತೆ, ಕೆಂಪು. ಪಿಂಗಾಕ್ಷ, ಪಿಂಗ ಅಂದರೆ ಕಾಪರ್ ಇರುತ್ತದೆ ಗೊತ್ತಾ? ತಾಮ್ರಾಕ್ಷ, ತಾಮ್ರ ಅಂದರೆ ಕೆಂಪೆ. ಪಿಂಗಾಕ್ಷ ಕರಾಲ, ಕರಾಲ ಅಂದರೆ ವಿಕರಾಲ, ಘೋರ ದರ್ಶನ, ನೋಡಲಿಕ್ಕೆ ಘೋರವಾದ ದರ್ಶನ ಇದ್ದಂತೆ. ಪಿಶಿತೇಪ್ಸು ಕ್ಷುಧಾರ್ಥ, ಅವರಿಗೆ ತುಂಬ ಹಸಿವಾಗ್ತಾ ಇದ್ದಂತೆ, ಬಹಳ ಹಸಿವಾದರೆ ಏನು ತಿಂತಾನೆ?
ತುಂಬ ಬಹಳ ಹಸಿವಾಗ್ತಾ ಇದೆ. ಇನ್ನೊಂದು ಪಿಶಿ ತೇಪ್ಸುಹು, ಮನುಷ್ಯ ಮಾಂಸ ಎಲ್ಲಿ ಸಿಗ್ತದೆ ಹುಡುಕ್ತಾ ಇದ್ದಾನೆ. ಎಲ್ಲಿಯಾದರೂ ಮನುಷ್ಯ ಸಿಗ್ತಾನ, ಎಲ್ಲಿಯಾದರೂ ಬಲೆ ಇಟ್ಕೊಳ್ತಾನೋ ಏನೋ, ಯಾರಾದರೂ ಗೊತ್ತಿಲ್ಲದಲ್ಲಿ ಬಂದುಬಿಟ್ರೆ ಬಲೆಯಲ್ಲಿ ಸಿಕ್ಕಿಬಿಡ್ತಾನೆ ಅಲ್ಲವೇ, ಬಲೆಯಲ್ಲಿ ಸಿಕ್ಕಿಬಿಡ್ತಾನೆ. ಸೊ ಕ್ಷುಧಾರ್ಥಸ್ಥಾನ ಪಶ್ಯದ್ಯದೃಚ್ಛಯ. ಈ ಪಾಂಡವರು ಗೊತ್ತಿದ್ದರೆ ಆ ಜಾಗಕ್ಕೆ ಹೋಗ್ತಿರಲಿಲ್ಲ. ಬೇರೆ ಜನರು ಹಗಲಾದರೆ ಹೇಳುತ್ತಿದ್ದರೆ ಇಲ್ಲಿ ಹೋಗಬೇಡ, ಈ ಸೈಡ್ ಹೋಗಬೇಡ, ಇಲ್ಲಿ ಒಬ್ಬನಿದ್ದಾನೆ ರಾಕ್ಷಸ ಮನುಷ್ಯರನ್ನೇ ತಿಂತಾನೆ ಹೋಗಬೇಡಿ. ಇವ್ರಿಗೆ ಗೊತ್ತಿಲ್ಲ, ಕತ್ತಲೆಯಲ್ಲಿ ಈ ದುರ್ಯೋಧನನು ಪುರೋಚನ ಬದುಕಿದ್ದಾನೆ ಅಂದ್ಕೊಂಡು ಅವನು ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾನೋ ಹುಡುಕಿಸ್ತಾ ಇದ್ದಾನೆ ಅಂದ್ಕೊಂಡು ಪುರೋಚನ ಸತ್ತು ಹೋಗಿರುವ ಪುರೋಚನ ಹೆಸರಿನಲ್ಲಿ ಓಡಿ ಇಲ್ಲಿಗೆ ಬಂದರು. ಎಲ್ಲಿಗೆ? ಹಿಡಂಬಾಸುರ. ಪುರೋಚನ ಅನುಗ್ರಹದಿಂದ ಹಿಡಿಂಬಾನ ಹತ್ತಿರ ಬಂದರು ಅಲ್ಲವೇ. ಪುರೋಚನಿಗೆ ಹೆದರ್ಕೊಂಡು ಅದು ಸತ್ಯ ಹೋದ, ಬಟ್ ಇವ್ರಿಗೆ ಗೊತ್ತಿಲ್ಲ. ಬದುಕಿದ್ದಾನೆ ಅಂದ್ಕೊಂಡು ಅವರಿಗೆ ಹೆದರ್ಕೊಂಡು ನಮಗೋಸ್ಕರ ಹುಡುಕ್ತಾ ಇದ್ದಾನೇನೋ ಅಂದ್ಕೊಂಡು ಇಲ್ಲೇನೋ ಓಡಿ ಕತ್ತಲೆಯಲ್ಲಿ ಎಲ್ಲಿ ಹೋಗ್ತಾ ಇದ್ದೀವೋ ಗೊತ್ತಿಲ್ಲ. ಎಲ್ಲೋ ಹೋಗೋಣ, ಕಾಡಿನಲ್ಲಿ ಎಲ್ಲೋ ಹೋಗಿ ದಾರಿ ಗೊತ್ತಿಲ್ಲ, ಎಲ್ಲಿ ಗೊತ್ತಿಲ್ಲ, ಎಲ್ಲೋ ಹೋಗ್ತಾ ಇದ್ದಾರೆ. ದೂರವಾಗಿ ಹೋಗೋಣ, ಎಲ್ಲಿಯಾದರೂ ಬದುಕೋಣ, ನಂತರ ಮೊದಲು ಪ್ರಾಣ ಉಳಿಸ್ಕೊಳ್ಳಲಿ, ನಂತರ ನೋಡೋಣ. ಎಲ್ಲೋ ಹೋಗಿಬಿಟ್ಟು ಮಲ್ಕೊಂಡು ಬಿಟ್ಟರೆ ಬೆಳಗ್ಗೆ ಎದ್ದು ನೋಡಿದ್ರಿಗೋ ಇವರು. ಪುರೋಚನನ್ನು ತಪ್ಪಿಸ್ಕೊಂಡರೆ ಗತಿ ನೋಡು, ಹಿಡಿಂಬನ ಕೈಗೆ ಸಿಕ್ಕಿದರು. ಈಗ ಏನಾಗಬೇಕು? ಊರ್ಧ್ವಾಂಗುಲಿಸ್ಸ ಕಂಡು ಈಗ ಅವರು ತನ್ನ ಮರ ಮೇಲೆ ಮನೆ ಇದೆಯಲ್ಲ, ಆ ರೂಮಿನಿಂದ ನೋಡಿದ್ದಾನೆ ಇವರನ್ನು. ಆ ರೂಮಿನ ಬಾಗಿಲು ತೆಗೆದರೆ ಅದಕ್ಕೊಂದು ಬಾಲ್ಕನಿ ಹಾಗಿರುತ್ತೆ, ಮರ ಗಿಡಗಳಿರುತ್ತವಲ್ಲ, ಆ ಬಾಗಿಲು ತೆಗೆದು ನೋಡಿದ್ದರೆ ಅಮ್ಮ ಮನುಷ್ಯರು ಕಂಡು ಬಂದರಪ್ಪ, 4-6 ಜನರಿದ್ದಾರೆ. ಅಯ್ಯ, ಒಂದೇ ದಿವಸ ಅಲ್ಲ, 4-6 ದಿವಸವರೆಗೂ ತಿನ್ನಬಹುದು, ಅಥವಾ ವಾರ ದಿವಸ ಕಂಪ್ಲೀಟ್ ಪ್ಲ್ಯಾನ್ ರೆಡಿಮೇಡ್ ಸಿಕ್ಕಿತಲ್ಲ, ಒಳ್ಳೇದು ಅಂದ್ಕೊಂಡರು. ಈಗ ಏನು ತೋರಿಸ್ತಾ ಇಲ್ಲ, ಮಲ್ಕೊಂಡು ಎಬ್ಬಿದ್ದನಲ್ಲ, ಅದೇನು ಊರ್ಧ್ವಾಂಗುಲಿ, ಅವರ ಅಂಗುಲಿಗಳು ಹೀಗೆ ಇದಂತೆ. ಈಗ ಕೈ ಎತ್ತಿ ತಲೆಯನ್ನೆಲ್ಲ ಹೀಗೆ ಏನು ಮಾಡ್ತಾರೆ? ಕೆರೆಯುವುದಾ? ಅದೇ ಹೀಗೆ ಕೆರೆಯುತ್ತಾ ಇದ್ದಾನೆ ತಲೆಯನ್ನು. ಊರ್ಧ್ವಾಂಗಿಲಿ ಸಕೊಂಡು ಈಗ ಮಾಡಿ ಹೀಗೆ ಮಾಡ್ತಾ ಇದ್ದಾನೆ. ಶ್ಲೋಕದಲ್ಲಿದೆ, ನಾನು ಹೇಳ್ತಾ ಇದ್ದೇನೆ. ಮಹನೀಯರು ಹಾಗೆ ಮಾಡ್ತಾರೆ, ಗೊತ್ತಿಲ್ಲ. ದೊಡ್ಡವರು ಹಾಗೆ ಮಾಡ್ತಾರೆ, ಏನು ಕೆಲವು ಹೀಗೆ ಮಾಡ್ತಾರೆ. ಊರ್ಧ್ವಾಂಗುಲಿ ಸಕೊಂಡು ಧುನ್ವನ್ ರೂಕ್ಷಾನ್ ಶಿರೋರುಹಾನ್. ಈಗ ಅಷ್ಟೇ ಮಾಡಿ ತನ್ನ ಕೂದಲೆಲ್ಲ ಮುಖ ಮೇಲೆ ಬಂದಿತ್ತಂತೆ. ಈ ಕಾಲದ ಹುಡುಗಿಯವರು ಹಾಗೆ ಮಾಡ್ಕೊಳ್ತಾರೆ, ಎಲ್ಲ ಮುಖ ಮೇಲೆ ಬಂದರೆ ಏನು ಮಾಡ್ತಾರೆ, ಕಣ್ಣು ಮೇಲೆ ಬಂದರೆ ಏನು ಮಾಡ್ತಾರೆ, ಹೀಗೆ ಮಾಡ್ಬಿಡ್ತಾರೆ. ಮಾತಾಡುವಾಗ ಇಂಟರ್ವ್ಯೂ ಮಾಡುವಾಗ ನೋಡ್ಬೇಕು, ಹೀಗೆ ಮಾಡ್ತಾರೆ, ಮತ್ತು ಹೀಗೆ ಮಾಡ್ತಾರೆ, ಅಥವಾ ಈ ಕೈಯಿಂದ ಹೀಗೆ ಮಾಡ್ತಾರೆ, ಈ ಕೈಯಿಂದ ಹೀಗೆ ಮಾಡ್ತಾರೆ. ಮತ್ತು ಮಾತಾಡುವಾಗ ಪೂರ್ತಿ ಮಾಡಲ್ಲ, ಏಕೆಂದರೆ ಬಿಟ್ಟು ಮತ್ತೆ ಕಣ್ಣು ಮೇಲೆ ಬರಬೇಕು, ಮತ್ತೆ ಇಲ್ಲಿ ಮಾಡ್ತಾರೆ, ಮತ್ತೆ ಇಲ್ಲಿ ಮಾಡ್ತಾರೆ, ಮತ್ತೆ ಇದು ಇಲ್ಲಿಗೆ ಬರ್ತದೆ, ಮತ್ತು ಇದು ಇಲ್ಲಿಗೆ ಮಾಡ್ತಾರೆ, ಮತ್ತು ಇಲ್ಲಿ ಬರ್ತದೆ. ಏಕೆ ಮಾಡ್ತಾರೋ ನನಗೆ ಗೊತ್ತೇ ಆಗಲ್ಲ. ಮತ್ತೆ ಮಾಡ್ತಾನೇ ಇರ್ತಾರೆ. ಅಂದರೆ ಈಗ ನೋಡಿ, ಧನ್ವನ್ ರೂಕ್ಷಾನ್ ಶಿರೋರುಹಾನ್. ಅವರು ಕೂದಲು ರೂಕ್ಷ ಅಂದರೆ ಜಟೆಗಳ ಹಾಗೆ ತಯಾರಾಗಿವೆ. ರೂಕ್ಷ ಅಂದರೆ ಶುಷ್ಕಕ್ಕೇನು ಹೇಳ್ತಾರಪ್ಪ, ಒಣಗಿ ಹೋಗಿದೆ ಎಂದವರಿಗೆ ತೈಲ ಹಚ್ಚುವುದಿಲ್ಲ, ಚೆನ್ನಾಗಿ ಕತ್ತರಿಸುವುದಿಲ್ಲ. ಅಂದರೆ ಅವರಿಗೊಂದು ಸಂಸ್ಕಾರವಿಲ್ಲ. ಕೇಶ ಸಂಸ್ಕಾರ ಹೇಳ್ತೀವಿ, ಶುದ್ಧಿಗೊಳಿಸುವುದಂದರೆ ಸಂಸ್ಕಾರ ಇಲ್ಲ. ಸ್ನಾನ ಯಾವಾಗ ಮಾಡಿದ್ದನೋ ಗೊತ್ತಿಲ್ಲ, ಯಾವ ಜನ್ಮದಲ್ಲಿ ಮಾಡಿದ್ದನೋ, ಪೂರ್ವ ಜನ್ಮದಲ್ಲಿ, ಈ ಜನ್ಮದಲ್ಲಿ. ಆದರೆ ನಮ್ಮ ಕಾರ್ಯಾಲಯದಲ್ಲಿ ಒಬ್ಬನಿದ್ದಾನೆ ಗೊತ್ತಾ, ತಿಂಗಳಿಗೊಂದು ಸಲನೇ ಸ್ನಾನ ಮಾಡ್ತಾನೆ. ಹೇಳಬಾರದು, ನಾನು ಹೇಳಲ್ಲ, ತಿಂಗಳಿಗೊಂದು ಸಲ ಸ್ನಾನ ಮಾಡ್ತಾನೆ. ನಿಜವಾಗಿ ಅವರನ್ನು ಕೇಳಿ ಗೊತ್ತಾಗ, ಅವ್ರು ಮಾತಾಡಲ್ಲ, ನಗುತ್ತಾನಲ್ಲ, ನಾಚಿಕೆ ಪಟ್ಕೊಳ್ತಾನೆ, ಹೇಳುವುದಕ್ಕೆ ನಾಚಿಕೆ ಪಟ್ಕೊಳ್ತಾನೆ. ಮತ್ತೆ ಕೇಳಿದ್ರೆ ಹೌದು ಅಂತ ಹೇಳ್ತಾನೆ ಅಷ್ಟೇ. ಅವ್ರಿಗೆ ತುಂಬ ನಾಚಿಕೆ, ಯಾಕಂದರೆ ನಾನು ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದೀನಲ್ಲ, ಎಲ್ಲರೂ ನನ್ನನ್ನೇ ಬಂದು ಕೇಳ್ತಾ ತುಂಬ ಸಂತೋಷ ಪಟ್ಕೊ. ಅವರು ಒಂದು ತಿಂಗಳಿಗೊಂದು ಸಲ ಸ್ನಾನ. ಆಯಿತು. ಹಾಗೆ ಏನು ಅವರ ಹೆಸರೇನು? ಹಿಡಿಂಬನಿಂದ ನೋಡಿ ಒಂದು ಸಲ ಅವರಿಗೆ ಫ್ರೆಂಡ್ ಆಗಿದ್ದನೋ ಏನೋ, ಅದಕ್ಕೋಸ್ಕರ ಸ್ವಲ್ಪ ಕಲ್ತ್ಕೊಂಡ ಅವರದು ಅಲ್ಲವೇ, ಸ್ವಲ್ಪ ಕಲ್ತ್ಕೊಂಡ ಅವರ ಬುದ್ಧಿ. ಸೊ ಊರ್ಧ್ವ ಅಂಗುಲಿ ಸಕಂಡು ಧನ್ವನ್ ರೂಕ್ಷಾನ್ ಶಿರೋರುಹಾನ್ ಜೃಂಭಮಾಣ. ಜೃಂಭ ಅಂದರೆ ಆಕಳಿಕೆ ಮಾಡುತ್ತಾ ಮಹಾವಕ್ತ್ರ, ಎಷ್ಟು ದಪ್ಪ ಮುಖ ಇದೆ. ಪುನರವೇಕ್ಷ ಚ, ಇಲ್ಲಿ ನೋಡಿದ, ಇವರು ಮನುಷ್ಯರೇ ಹೌದೌದು, ನನ್ನ ಊಟೆ ರೆಡಿಮೇಡ್ ಬಂತಲ್ಲ, ನಾವು ಹೋಗಿ ಬೇಟೆ ಮಾಡಿ ಮನುಷ್ಯರನ್ನು ಹಿಡ್ಕೊಂಡು ಬರಬೇಕಿತ್ತು, ಅವರೇ ಬಂದುಬಿಟ್ರಲ್ಲ ಎದುರಾಗಿ. ಈಗ ಯಾರನ್ನು ಬಿಡಬಾರದು, ಅದು ಮಾತ್ರ ಗ್ಯಾರಂಟಿ. ಯಾರನ್ನು ಬಿಡಬಾರದು, ಒಬ್ಬರನ್ನು ಕಲ್ಕೊಳ್ಳದೆ ಚೆನ್ನಾಗಿ ಇಟ್ಕೊಂಡ್ರೆ, ಇಲ್ಲೇ ಹಗ್ಗ ಕಟ್ಟಿದ್ರೆ ಹಗ್ಗದಿಂದ ಕಟ್ಟಿಡ್ತೀವಿ, ಪ್ರತಿ ದಿವಸ ಒಬ್ಬೊಬ್ಬರನ್ನು ತಿಂದುಬಿಡ್ತೀವಿ, ಚೆನ್ನಾಗಿರುತ್ತದಲ್ಲ. ಈ ಐಡಿಯಾ ಆಧುನಿಕರಿಗೆ ಹೇಳಬೇಕು, ಚೆನ್ನಾಗಿರುತ್ತೆ.
ಹಿಡಿಂಬನ ಐಡಿಯಾ. ಸೊ ಜೃಂಭಮಾಣೋ ಮಹಾಭಕ್ತರ ಪುನಃ ಪುನರವೇಕ್ಷ ಚ ದುಷ್ಟೋ ಮಾನುಷ ಮಾಂಸಾದೋ ಮಹಾಕಾಯೋ ಮಹಾಬಲಃ ಆಗ್ರಾಯ ಮಾನುಷಂ ಗಂಧಂ. ಗಂಧ ಅಂದರೆ ವಾಸನ. ಮಾನುಷ ಗಂಧ ಬಂತಂತೆ, ಮನುಷ್ಯನ ವಾಸನ. ಮನುಷ್ಯನ ವಾಸನ ಬರ್ತದೆ? ಗೊತ್ತಿಲ್ಲ. ಮನುಷ್ಯನ ವಾಸ ಗೊತ್ತಾಗ್ತದೆ ನಿಮಗೆ? ನನಗೆ ಮಾತ್ರ ಗೊತ್ತಾಗಲ್ಲ. ನನಗೆ ಮಾತ್ರ ಮನುಷ್ಯ ವಾಸನ ಏನು ಬೇರೆ ಇರ್ತದೆ ಏನು ಗೊತ್ತಾಗಲ್ಲ. ಇನ್ನು ಹೇಳ್ತಾರೆ ಮನುಷ್ಯ ವಾಸನ ಗೊತ್ತಾಗ್ತದಂತೆ. ಎಷ್ಟು ಸ್ಪೆಷಲಿಸ್ಟೋ ಯಾರು? ಹಿಡಿಂಬ. ಹಾಂ. ಸೊ ದುಷ್ಟೋ ಮಾನುಷ ಮಾಂಸಾದೋ ಮಹಾಕಾಯೋ ಮಹಾಬಲಃ ಆಗ್ರಾಯ ಮಾನುಷಂ ಗಂಧಂ ಭಗಿನಿ ಮಿದಮ. ಅವಳಿಗೊಂದು ತಂಗಿ ಇದ್ದಾಳಂತೆ. ತಂಗಿಯನ್ನು ಹೇಳಿದ್ದಾಳೆ. ಈಗ ತಾನೇಕೆ ಹೋಗುವುದು? ತಂಗಿ ಇದ್ದಾಳಲ್ಲ, ತಂಗಿನ ಕರೆದ. ಅವಳ ಹೆಸರು ಹಿಡಿಂಬ. ಇಬ್ಬರು ಅಣ್ಣ ತಂಗಿ ಹೆಸರು ಒಂದೇ, ಹಿಡಿಂಬ, ಇವನು ಹಿಡಿಂಬ, ಅಷ್ಟೇ ವ್ಯತ್ಯಾಸ. ಅವ್ರು ಹೇಳಿದರೆ ಹಿಡಿಂಬ ಎಂದು ಕರೆದರು. ಏನು ಅಂದರೆ, ನಮ್ಮ ಊಟ ರೆಡಿಮೇಡ್ ಬಂತಲ್ಲಿ ಮನುಷ್ಯರು ಬಂದರು, ಅವನು ಹೋಗಿ ತಗೊಂಡು ಬಾ, ಒಬ್ಬನನ್ನಾದರೂ ಹಿಡ್ಕೊಂಡು ಬಾ, ಅವ್ರು ತಿಂದ ನಂತರ ಮಿಕ್ಕ ಜನ ನಾವು ಹಿಡ್ಕೊಳ್ತೀವಿ. ಉಪಪನ್ನಶ್ಚಿರಸ್ವಾದ್ಯಂ ಭಕ್ಷೋ ಮಮ ಮನಃಪ್ರಿಯ. ನನಗಿಷ್ಟವಾದ ಊಟ ಎಷ್ಟೋ ದಿವಸ ನಂತರ ಸಿಕ್ಕಿತೆ. ಉಪಪನ್ನಶ್ಚಿರಸ್ಯಾದ್ಯ, ಇವತ್ತು ನಮಗೆ ಎಷ್ಟೋ ದಿವಸ ನಂತರ ನನಗೆ ಅತ್ಯಂತ ಪ್ರಿಯವಾದ ಊಟ ಸಿಕ್ಕಿತು. ಏನು? ಇಲ್ಲಿ ಮನುಷ್ಯರ ಹತ್ತಿರಕ್ಕೆ ಬಂದರು ನೋಡಿ. ಭಕ್ಷೋ ಮಮ ಮನಃಪ್ರಿಯ ಸ್ನೇಹಸ್ರವಾನ್ ಪ್ರಸ್ರವತಿ ಜಿಹ್ವಾ ಪರ್ಯೇತಿ ಮೇ ಮುಖಂ. ಆಹಾ, ನನಗೆ ನೋರು ಬಾಯಿ ಉರುತ್ತಾ ಇದೆ. ಉರುತ್ತದೆ ಹೇಳ್ತಾರೆ, ನೀರು ಉರುತ್ತದೆ. ಅವರು ನೋಡಿದರೆ ಸಾಕು, ನೀರು ಉರುತ್ತಾ ಇದೆ. ಅಪ್ಪ, ಎಷ್ಟು ಚೆನ್ನಾಗಿ ಸಿಕ್ಕಿತಪ್ಪ. ಇವರನ್ನು ನೇರಾಗಿ ತಿನ್ನಬಹುದು, ಬದುಕಿರುವಾಗಲೇ ಕಚ್ಚಿ ಕಚ್ಚಿ ತಿನ್ನಬಹುದು ಅಲ್ಲವೇ? ಇದು ಮನುಷ್ಯರು ಮುಂದೆ ಮುಂದೆ ಹೀಗೆ ಆಗ್ತಾರೆ. ನಮ್ಮವರು ಹಾಗೆ ಆಗ್ತಾರೆ. ಡೆವಲಪ್ಮೆಂಟ್ ವಿಕಾಸ ಆಗಬೇಕಲ್ಲವೇ? ಹಾಗೆ ಆಗ್ತಾರೆ. ಸೊ ಅದರಿಂದ ಈ ಮಹಾಭಾರತ ಅವರಿಗೆ ಇಟ್ಕೊಂಡ್ರೆ ಗೊತ್ತಾಗ್ತದೆ. ಈಗಲೇ ಸ್ವಲ್ಪ ಸ್ವಲ್ಪ ಆಗಿಬಿಟ್ಟರು. ಸ್ನೇಹಸ್ರಾವ. ಓಕೆ. ಅಷ್ಟೌದಂಷ್ಟ್ರಾಸುತಿ. ಅವ್ರಿಗೆ ಹೀಗೆ ಕೋರಗಳಿದ್ದಂತೆ, ಹಲ್ಲಿನ ಕೋರಗಳು ಇಷ್ಟಿದ್ದಂತೆ. ಅಷ್ಟೌದಂಷ್ಟ್ರಾಸುತೀಕ್ಷ್ಣಾಗ್ರಾಶ್ಚಿರಸ್ಯಾಪಾತ ದುಸ್ಸಾಹ ದೇಹೇಶು ಮಜ್ಜಯಿಷ್ಯಾಮಿ ಸ್ನಿಗ್ಧೇಶು ಪಿಶಿತೆ. ಅದರಿಂದ ನನ್ನ ಹಲ್ಲಿನ ಕೋರಗಳನ್ನು ಅವರ ಮೇಲೆ ಕಚ್ಚಿ ಅವರನ್ನು ಹಾಗೆ ತಿಂದು ಬಿಡ್ತೀನಿ, ಅವರ ಮಾಂಸ, ಅವರ ರಕ್ತ ಎಂದು ಹೇಳಿ. ಆಕ್ರಮ್ಯ ಮಾನುಷಂ ಕಂಠಂ. ಈ ಕೊರಳು ಹಿಡ್ಕೊಂಡು ಇದೆ ಕೊರಳೆಂದರೆ ಇದೆಯಾ ಇದೆ. ಕೊರಳು ಹಿಡ್ಕೊಂಡು ನೇರಾಗಿ ರಕ್ತವನ್ನೇ ಕುಡಿಯುತ್ತೀನಿ ಮೊದಲು. ಇದೆಲ್ಲ ವರ್ಣನ ಮಾಡ್ತಾ ಇದ್ದಾನೆ. ಇದೆಲ್ಲ ನಾವು ಕೇಳಬೇಕಾ, ಓದಬೇಕಾ? మరి ಏನು ವೇದವ್ಯಾಸನ ಏನು ಕೂತ್ಕೊಂಡು ಇದೆಲ್ಲ ಬರೆಯುತ್ತಾ ಇದ್ದಾನೆ. ವಿನಾಯಕು ಹೇಳಲ್ಲ ಇದೇನಪ್ಪ ಇಷ್ಟು ಕ್ರೂರ ಬರೆಯುವುದು ಎಂದು. ಮೊದಲೇ ಅಗ್ರಿಮೆಂಟ್ ಹೇಳಿದ, ನಾನು ಹೇಳಿದ್ದೆಲ್ಲ ನೀವು ಬರೆಯಬೇಕು. ವಿನಾಯಕ ಪಾಪ ಏನು ಮಾಡಬೇಕು, ಬರೆಯುತ್ತಾ ಇದ್ದಾನೆ ಶ್ಲೋಕದಲ್ಲಿ ನೋಡಿ. ದೇಹೇಶು ಮಜ್ಜಯಿಷ್ಯಾಮಿ ಸ್ನಿಗ್ಧೇಶು ಪಿಶಿತೇಶು ಚ ಆಕ್ರಮ್ಯ ಮಾನುಷಂ ಕಂಠಂ. ಇವರ ಕಂಠ ಮೇಲೆ ನಾನು ಬಿದ್ದು ಇದನ್ನು ಕುಡಿಯುತ್ತೀನಿ ರಕ್ತ. ಆಕ್ರಮ್ಯ ಮಾನುಷಂ ಕಂಠಂ ಆಚ್ಛಾದ್ಯ ಧಮನೀಭಿ ಉಷ್ಣಂ ನವಂ ಪ್ರಪಶ್ಯಾಮಿ. ಬಿಸಿ ಬಿಸಿ ರಕ್ತ ಕುಡಿಯುತ್ತೀನಿ. ಅದು ನೋಡಿ, ಉಷ್ಣಂ ರಕ್ತಂ ಫೇನಿಲಂ ರುಧಿರಂ ಬಹು. ಅಪ್ಪ, ಭಯಂಕರ. ಇದಕ್ಕೆ ಓದುವುದಕ್ಕೆ ನಮಗೆ ಭಯಂಕರವಾಗ್ತದೆ. మరి ಅದು ನೋಡಿ, ಗಚ್ಚ ಜಾನೀಹಿ. ಇಷ್ಟು ಹೇಳಿ ಟೈಮ್ ಆಯಿತು ನೋಡಿ. ಇಷ್ಟು ಹೇಳಿ ಯಾರಿಗೆ? ತಂಗಿಗೆ ಹೇಳಿ, ಗಚ್ಚ ಹೋಗೋ, ಜಾನೀಹಿ ತಿಳ್ಕೋ, ಕೇತ್ವೇತೆ ಶರತೆ ವನಮಾಶ್ರಿತ. ಅವ್ರು ಯಾರೋ ತಿಳ್ಕೋ, ಇಲ್ಲಿ ಏಕೆ ಬಂದಿದ್ದಾರೆ, ಹೋಗಿ ತಿಳ್ಕೊಂಡು ಬಾ. ಮಾನುಷೋ ಬಲವಾನ್ ಗಂಧೋ ಘ್ರಾಣಂತರ್ಪಯತೀವ ಮೇ. ಈ ಮನುಷ್ಯನ ವಾಸನ ನನಗೆ ತುಂಬ ಗಟ್ಟಿಯಾಗಿ ಬರ್ತಾ ಇದಪ್ಪ. ಇವನು ಮನುಷ್ಯರೇ, ಬೇರೆ ಎಲ್ಲಿನ ಸಂದೇಹವಿಲ್ಲ. ಈಗ ನೀವು ಹೋಗಿ ತಿಳ್ಕೊಂಡು ಬಾ. ಹತ್ವೈತಾನ್ ಮಾನುಷಾನ್ ಸರ್ವಾನ್. ಇವರೆಲ್ಲರನ್ನು ಸಾಯಿಸಿ ಇಲ್ಲಿ ತೊಗೊಂಡು ಬಾ. ಒಂದೊಂದು ಶವ ಒಂದೊಂದು ತೊಗೊಂಡು ಬಾ, ನನಗೆ ಕೊಡು. ಏಕೆ? ತಂಗಿ ಬೇಟೆ ಮಾಡಿ ಊಟ ತರ್ತಾರೆ, ಅವನು ಒಂದು ಕಡೆ ಕೂತಿರುವ ಜಾಗದಲ್ಲಿ ತಿಂದು ಮತ್ತೆ ಮಲ್ಕೊಳ್ತಾನೆ. ಅಷ್ಟೇ. ಚೆನ್ನಾಗಿದೆ ಅಲ್ಲವೇ? ತಂಗಿ ಕೆಲಸ, ಅನ್ನ ಕೆಲಸ. ತಂಗಿ ಸೇವಾ, ಅನ್ನ ರಾಜ. ಮಾನುಷೋ ಬಲವಾನ್ ಗಂಧೋ ಘ್ರಾಣಂದರ್ಪಯತಿ ವಿಮೆ ಹತ್ವೈತಾನ್ ಮಾನುಷ. ಇದಾದ ನಂತರ ಹಿಡಿಂಬದ ಪ್ರೇಮ ನೋಡಬೇಕು. ಅಯ್ಯೋ, ಇದೆಲ್ಲ ತುಂಬ ಚೆನ್ನಾಗಿ ವರ್ಣನೆ ಮಾಡ್ತಾನೆ. ಈ ಆಧುನಿಕರ ಸಿನಿಮಾ ಹಾಗೆಯೇ ಇದೆ. ಇವರು ಭೀಮನ ಮೇಲೆ ಪ್ರೇಮ ಏನೇನು ಮಾಡ್ತಾಳೆ. ಅಯ್ಯೋ ರಾಮ, ಒಂದು ಸಿನಿಮಾ ಕತೆ ಹಾಗೇ ಇದೆ. ಅದಕ್ಕೆ ಇವತ್ತಾಗಲ್ಲ, ನಾಳೆ ಆಗ್ತದೆ. ಸಿನಿಮಾ ಕತೆ ಹಾಗೇ ಇದೆ. ಇವರು ಪ್ರೇಮ ಕತೆ. ಯಾರ್ದು? ಹಿಡಿಂಬದು. ಆ ಭೀಮನ ಮೇಲೆ ಅದು ಏನೇನು ಮಾತಾಡ್ತಾರೆ ಎಲ್ಲ ನೋಡೋಣ. ಅದು ಮಾನುಷೋ ಬಲವಾನ್ ಗಂಧೋ ಘ್ರಾಣಂತರ್ಪಯತೀವಮೆ ಹತ್ವೈತಾನ್ ಮಾನುಷಾನ್ ಸರ್ವಾನ್ ಆನಯಸ್ವ ಮಮಾಂತಿಕಂ ಅಸ್ಮದ್ವಿಷಯ ಸುಪ್ತೇಭ್ಯೋ ನೈತೇಭ್ಯೋ ಭಯಮಸ್ಥಿತೆ ಯೇಷಾಂ ಮಾಂಸಾನಿ ಸಂಸ್ಕೃತ್ಯ ಮಾನುಷಾಣಾಂ ಯಥೇಷ್ಟತಃ ಭಕ್ಷಯಿಷ್ಯಾವ ಸಹಿತೋ ಕುರುತೂರ್ಣಂ ವಚೋ ಮಮ. ಅದರಿಂದ ಇವರೆಲ್ಲರನ್ನು ನಾವು ತಿಳ್ಕೊಳ್ಳೋಣ. ಬೇಗ ಹೋಗೋ, ಈಗ ಟೈಮ್ ವೇಸ್ಟ್ ಮಾಡಬೇಡ, ಹೋಗೋಣ.
ಭ್ರಾತೃರ್ವಚನಮಾಜ್ಞಾಯ, ಅವಳು ಮರ ಇಳಿದಾಳು. ಯಾರು? ತಂಗಿ. ಅವಳು ಹಾಗೆ ರಾಕ್ಷಸಿ ವೇಷ, ರಾಕ್ಷಸಿ ಇದ್ದಾಳೆ. ಜಗಾಮ ತತ್ರಸ್ಮ ಪಾಂಡವಾಭರ, ಎಲ್ಲಿ ಪಾಂಡವರಿದ್ದಾರೋ ಅಲ್ಲಿಗೆ ಹತ್ತಿರಕ್ಕೆ ಬಂದರು. ಯಾಕಂದರೆ ದೂರದಿಂದ, ಅಷ್ಟು ದೂರದಿಂದ ಕಂಡು ಬರ್ತಾ ಇದೆ. ಏನು ಫಸ್ಟ್ ಫ್ಲೋರ್ನಿಂದ, ಅವರು ಫಸ್ಟ್ ಫ್ಲೋರ್ನಲ್ಲಿ ಇರ್ತಾನಲ್ಲ, ಅಲ್ಲಿಂದ ಕಂಡು ಬಂದರು. ಸೊ ದದರ್ಶ ತತ್ರ ಗತ್ವಾಚ ಪಾಂಡವಾನ್ ಪೃಥಯಾ ಸಹ, ಪಾಂಡವರ 5 ಕುಂತಿ ಜೊತೆಗೆ ಜನರು ಕಂಡು ಬಂದರು. ಶಯಾನಾನ್ ಭೀಮಸೇನ ಒಬ್ಬನೇ ಎಚ್ಚರಗೊಂಡ, ಮಿಕ್ಕ ಜನರು ಮಲ್ಕೊಂಡರು. ದೃಷ್ಟೈವ ಮೊದಲು ದರ್ಶನ ಭೀಮಸೇನಂದಾಯಿತು. ಇಷ್ಟು ಉದ್ದ ಆಗಿದ್ದಾನೆ, ಶರೀರ ಪರಾಕ್ರಮಿ, ಸುಂದರವಾಗಿದ್ದಾನೆ. ನೋಡಿದ್ದಲೇ ಆಧುನಿಕ ಸಿನಿಮಾ ಆಗ್ತದೆ ನೋಡಿ, ಲವ್ ಎಸ್ಟ್ ಫಸ್ಟ್ ಸೈಟ್. ಈಗ ಇವಳಿಗೆ ಅದೇ ಆಯಿತು, ನೋಡಿದ್ದರೆ ಸಾಕು ಇವರ ಮೇಲೇ ಪ್ರೇಮ ಹುಟ್ಟಿತಂತೆ. ಸೊ ಹಾಗೆ ಹೇಳ್ತಾನೆ ವೇದವ್ಯಾಸ, ನಾನೇನು ಮಾಡಲಿ. ಸೊ ರಾಕ್ಷಸಿ ಕಾಮಯಾಮಾಸ ರೂಪೇಣ ಅಪ್ರತಿಮಂ ಭುವಿ. ಶಾಲಸ್ಕಂದ, ಒಂದು ಆ ಶಾಲ ವೃಕ್ಷದ ಭುಜಗಳ ಹಾಗೆ ಇವೆ. ಮಹಾಪರಾಕ್ರಮಿ, ಅತ್ಯಂತ ಉದ್ದ ಮನುಷ್ಯ, ಸುಂದರವಾಗಿದ್ದಾನೆ. ಇವನನ್ನು ನೋಡಿ ಅವಳಿಗೆ ಪ್ರೀತಿ ಹುಟ್ಟಿತು. ಅದರಿಂದ ಅಯಂ ದೃಷ್ಟೈವ ಭೀಮಸೇನಂ ಸಾ ಶಾಲಸ್ಕಂದಮಿವೋದ್ಗತಂ ರಾಕ್ಷಸಿ ಕಾಮಯಾಮಾಸ, ಇವರನ್ನು ಇಷ್ಟಪಟ್ಕೊಂಡರು. ರೂಪೇಣ ಅಪ್ರತಿಮಂ ಭುವಿ, ರೂಪದಲ್ಲಿ ಅಸಮಾನ ಸೌಂದರ್ಯ ಇದೆ ಭೀಮಂದು. ಅಯಂ ಶ್ಯಾಮೋ ಮಹಾಬಾಹು, ನೋಡಿದರೆ ಎಷ್ಟು ಪರಾಕ್ರಮವಾಗಿದ್ದಾನೆ, ಸುಂದರವಾಗಿದ್ದಾನೆ. ಸಿಂಹಸ್ಕಂದ, ಇವರ ಭುಜಗಳು ಸಿಂಹದ ಭುಜಗಳ ಹಾಗೆ ಇವೆ. ಮಹದ್ಯುತಿ, ಮುಖದ ತೇಜಸ್ಸು ದಿವ್ಯವಾಗಿದೆ. ಕಂಬುಗ್ರೀವ ಪುಷ್ಕರಾಕ್ಷ, ಹಿಡಿಂಬಾಕಿ ಕವಿತ್ವ ಬರುತ್ತದೆ. ಭೀಮನನ್ನು ವರ್ಣನ ಮಾಡ್ತಾ ಇದೆ ನೋಡಿ, ಭೀಮನ ಅಂಗಾಂಗಗಳು ಸೌಂದರ್ಯ ವರ್ಣನ ಮಾಡ್ತಾ ಇದ್ದಾಳೆ. ಕಂಬುಗ್ರೀವ ಪುಷ್ಕರಾಕ್ಷ ಭರ್ತ ಯುಕ್ತೋ ಭವೇನ್ಮಮ, ಇವರು ನನಗೆ ಪತಿಯಾಗುವಕ್ಕೆ ಯೋಗ್ಯನಾಗಿದ್ದಾನೆ. ನಾಹಂಭ್ರಾತ್, ಇವು ಭೀಮನನ್ನು ನೋಡಿದಾಗ ಅವರಿಗೆ ಪ್ರೇಮ ಹುಟ್ಟಿದಾಗ ಏನು ಮಾಡಬೇಕು? ತಕ್ಷಣವೇ ಒಂದು ಮಾತ್ರ ಹೇಳಬಹುದು. ನಾನು ಮೊದಲೇ ಹೇಳಬಾರದು, ನಿಮಗೆ ಬಿಡ್ತೀನಿ. ಇದು ಕತೆ ಇನ್ನು ಮುಂದೆ ಹೋದ ನಂತರ ನೀವು ಹೇಳಿ. ಹಿಡಿಂಬ ಏನು ಮಾಡ್ತಾಳೆ ನೋಡಿ. ಹಿಡಿಂಬ ಮಾಡಿದ್ದು ಸರಿಯಾಗಿದೆಯಾ ತಪ್ಪ? ನಾವು ಧರ್ಮಶಾಸ್ತ್ರ ಹೇಳ್ತಾ ಇದ್ದೀವಲ್ಲ, ನಿಮಗೆ ಧರ್ಮಶಾಸ್ತ್ರಕ್ಕೆ ನಿಮಗೆ ಪರೀಕ್ಷಾ. ಹಿಡಿಂಬ ಮಾಡಿದ್ದು ಕರೆಕ್ಟಾ? ಹಿಡಿಂಬಾಸುರ ಅಣ್ಣ ಮಾಡಿದ್ದು ಕರೆಕ್ಟಾ? ಹಿಡಿಂಬ ತಂಗಿ ಮಾಡಿದ್ದು ಕರೆಕ್ಟಾ? ಕೆಲವರು ಹೇಳ್ತಾರೆ ಹಿಡಿಂಬದೇ ತಪ್ಪು ಹೇಳ್ತಾರೆ. ನಿಮಗೇನು ಅನಿಸುತ್ತದೆ? ಕಥೆಯೆಲ್ಲ ಕೇಳಿದ ನಂತರ ನೀವೇ ತೀರ್ಮಾನ ಮಾಡ್ಕೊಂಡು. ಅದೊಂದು ಧರ್ಮ ಸಂದೇಹ, ಗಮನಿಸ್ತಾ ಇರಿ. ಹಿಡಿಂಬ ಮಾಡಿದ್ದು ತಪ್ಪಾ ಒಪ್ಪ? ನಾಹಂಬ್ರ, ಈಗ ಅವ್ರು ಏನು ಹೇಳಿದ್ದಾರೆ ನೋಡಿ, ಅವರೇನು ಕನ್ಫ್ಯೂಷನ್ ಅಲ್ಲ. ಸಾಮಾನ್ಯವಾಗಿ ಹೆಂಗಸರೆಲ್ಲ ಕನ್ಫ್ಯೂಷನ್ ಇರುತ್ತಾರೆ, ಮೋಹ, ಇಂಡೆಸಿಸಿವ್, ಯಾವುದೂ ಡೆಸಿಷನ್ ಮಾಡೋಕ್ಕಾಗಲ್ಲ. ಅಲ್ಲಿ ಮಾಡುವುದಾ ಇಲ್ಲಿ ಮಾಡುವುದಾ, ಎಮೋಷ್ನಲ್ ಹೆಚ್ಚಾಗ್ತಾರೆ. ಹಿಡಿಂಬ ಮಾತ್ರ ಬುದ್ಧಿವಂತಳು, ಸಂಸ್ಕಾರವಂತಳು, ಧರ್ಮಾತ್ಮಳು. ಬುದ್ಧಿ ಮಾತ್ರ ಕ್ಲಿಯರ್ ಕಟ್. ಎಷ್ಟು ಕ್ಲಿಯರ್ ಥಿಂಕಿಂಗ್ ಇದೆ, ಅಬ್ಬಾ, ಯಾರಿಗಿಲ್ಲದಂಥ ಥಿಂಕಿಂಗ್. ನಾನು ಮೊದಲೇ ಪ್ರಶಂಸೆ ಮಾಡಿಬಿಡ್ತಾ ಇದ್ದೆ. ಆಯಿತು, ನೀವೇ ತೀರ್ಮಾನ ಮಾಡ್ಕೊಂಡು. ಹಿಡಿಂಬ ಮಾತ್ರ ನನಗೆ ಮಾತ್ರ ಮಹಾಬುದ್ಧಿವಂತಳು ನೋಡಿ. ಅನ್ನ ಕಳಿಸಿದ್ದಾಳೆ, ಇವರು ನನಗೆ ಊಟ ತಗೊಂಡು ಬಾ ಎಂದು, ಸಾಯಿಸಿ ತಗೊಂಡು ಬಾ. ನೋಡಿದ ತಕ್ಷಣವೇ ಹಿಡಿಂಬ ಹೇಳ್ತಾನೆ, ಇಷ್ಟು ಸುಂದರವಾಗಿದ್ದಾನೆ, ಆದ್ದರಿಂದ ಅಣ್ಣ ಮಾತು ನಾನು ಕೇಳಲ್ಲ ಹೇಳ್ತಾನೆ. ನಾಹಂಭ್ರಾತೃ ವ್ರಚೋಜಾತು ಕುರ್ಯಾಂಗ್ ಕ್ರೂರೋ, ಅನ್ನ ಹೇಳಿದ್ದೇನು ಕ್ರೂರ ಕರ್ಮ. ಇವರನ್ನು ಸಾಯಿಸಿ ತಗೊಂಡು ಕೊಡಬೇಕಂತೆ, ಅವ್ರು ರಕ್ತ ಕುಡಿದು ಮಾಂಸ ತಿಂತಾನಂತೆ. ಈ ಕ್ರೂರ ಕರ್ಮಕ್ಕೋಸ್ಕರ ನನ್ನನ್ನು ಕಳಿಸ್ತಾನ, ನಾನು ಮಾಡಲ್ಲ. ತಾನೇ ಯೋಚನೆ ಮಾಡ್ಕೊಳ್ತಾ ಇದ್ದೆ, ಈ ಅನ್ನ ಹೇಳಿದ ಕೆಲಸ ನಾನು ಮಾಡಲ್ಲ. ಮುಹೂರ್ತಮಿವ, ಏಕೆಂದರೆ ನಾನು ಇವರನ್ನು ನೋಡಿ ಮದುವೆ ಮಾಡಿಕೊಂಡರೆ ನನಗೇನಾಗ್ತದೆ? ಇಡೀ ಜೀವನ ನನಗೊಂದು ಪತಿ ಸಿಗ್ತಾನೆ, ನನಗೆ ಕುಟುಂಬ ಆಗುತ್ತದೆ. ಈ ಸುಖ ನನಗೆ ಹೆಚ್ಚಾ? ಇವನನ್ನು ಸಾಯಿಸಿ ತಿಂದರೆ ಎಷ್ಟೊತ್ತಿರುತ್ತದೆ? ಒಂದು ದಿವಸ ತಿಂದರೆ ಏನು, ಮತ್ತೆ ಸಂಧ್ಯಕ್ಕೂ ಹಸಿವಾಗ್ತದೆ. ಹೆಚ್ಚಂದರೆ ಮುಂದಿನ ದಿವಸ ಅಷ್ಟೇ. ಮನುಷ್ಯನನ್ನು ತಿಂದು ಬಿಟ್ಟರೆ ಅದು ಹೆಚ್ಚಿನ ಸುಖವಾ? ಅಥವಾ ಇವರ ಜೊತೆಗೆ ಮದುವೆ ಮಾಡಿಕೊಂಡು ಇವರ ಜೊತೆಗೆ ಜೀವಿಸಿದ್ದರೆ ಇದು ಹೆಚ್ಚಿನ ಸುಖವಾ? ಹಿಡಿಂಬಕ್ಕೆ ರಾಕ್ಷಸಿಗೆ ಇಷ್ಟು ತಿಳುವಳಿಕೆ ನೋಡಿ. ನೋಡಿ, ಪತಿ ಸ್ನೇಹೋ ಅತಿ ಬಲವಾನ್. ಪತಿ ಮೇಲೆ ಪ್ರೇಮ ಹೆಚ್ಚಿಂದು, ತನ್ನ ಅಣ್ಣನ ಮೇಲೆ ಪ್ರೇಮಕ್ಕಿಂತ ಪತಿ ಮೇಲೆ ಪ್ರೇಮ ಹೆಚ್ಚಿಂದು. ಸೊ ಅದರಿಂದ ಪತಿ ಸ್ನೇಹೋ ಅತಿ ಬಲವಾನ್ ನತತಾ ಭ್ರಾತೃ ಸೌಹೃದಂ. ಅನ್ನ ಮೇಲೆ ಪ್ರೇಮ ಅಷ್ಟು ಗಟ್ಟಿದಲ್ಲ, ಅದಕ್ಕಿಂತ ಅಣ್ಣನ ಬಿಟ್ಟು ಪತಿ ಇಂದಲೇ ಹೋಗ್ತೀನಿ. ಪತಿ ಸ್ನೇಹೋ ಅತಿ ಬಲವಾನ್ ನತತಾ ಭ್ರಾತೃ ಸೌಹೃದಂ. ಮುಹೂರ್ತಮಿವ ತೃಪ್ತಿಶ್ಚ ಭವೇದ್ ಭ್ರಾತುರ್ ಮಮೈವ ಚ. ಓಕೆ, ಇವಳನ್ನು ಸಾಯಿಸಿ ತಿಂದರೆ ಸ್ವಲ್ಪ ಹೊತ್ತು, 1 ಗಂಟೆ 2 ಗಂಟೆ ತೃಪ್ತಿ ಆಗ್ತದೆ, ಹೊಟ್ಟೆ ತುಂಬುತ್ತದೆ ಅಣ್ಣಕ್ಕೆ ನನಗೆ. ನಂತರ 1 ಗಂಟೆ ಅಥವಾ 4 ಗಂಟೆ ನಂತರ 5 ಗಂಟೆ ಮತ್ತೆ ಹಸಿವಾಗ್ತದೆ, ಮತ್ತೆ ಇನ್ನೊಬ್ಬ ಮನುಷ್ಯ ಬೇಕು. ಅದಕ್ಕಿಂತ
ಹತ ಇರೇತ, ಇವರನ್ನು ಸಾಯಿಸಿದ್ದರೆ ಏನು ಪ್ರಯೋಜನ? ಅದಕ್ಕಿಂತ ಅಹತ್ವಾತು, ಇವರನ್ನು ಹಾಗೆ ಬದುಕಿಸಿ ನಾನು ಮದುವೆ ಮಾಡಿಕೊಂಡರೆ ಶಾಶ್ವತವಾದ ನನಗೆ ಸುಖ ಇರುತ್ತದೆ. ಅದರಿಂದ ಮೋದಿಷ್ಯೆ ಶಾಶ್ವತಿ ಸಮ ಸಾ ಕಾಮರೂಪಿಣಿ, ಅವಳಿಗೆ ಏನೋ ಕಾಮರೂಪ ವಿದ್ಯೆ ಇರುತ್ತದಂತೆ. ಏನೋ ರಾಕ್ಷಸರಾಗಿದ್ದರೂ ಅವಳ ಹೆಸರೇನು ಶೂರ್ಪಣಕಿಗೆ, ಇವಳಿಗೆ ಏನೋ ವಿದ್ಯೆ ಇರುತ್ತದಂತೆ. ಆ ವಿದ್ಯೆ ಏನೋ ಗೊತ್ತಾಗ್ತದೆ, ಅವರಿಗೇನೋ ಉಪಾಸನ ಇರುತ್ತದೆ. ಕಾಡು ವಾಸಿಗಳಿಗೆ ಏನೋ ಒಂದು ವಿದ್ಯೆಗಳಿರುತ್ತವೆ. ತಕ್ಷಣವೇ ಅವನೊಂದು ಸುಂದರಿ ರೂಪವಾಗಿದ್ದರಂತೆ, ಅಷ್ಟೇ ಏನೋ ಮಾಡಿಕೊಂಡರಂತೆ. ಸುಂದರ ರೂಪ ಅಂದರೆ ಮನುಷ್ಯರಲ್ಲ, ಒಂದು ದೇವತಾ ರೂಪಿಣಿ ಸುಂದರಿ ಆಗಿಬಿಟ್ಟರಂತೆ. ಆ ವಿದ್ಯೆ ಏನೋ ಪೂರ್ವಕಾಲದಲ್ಲಿ ಇತ್ತ ಮರಿ, ಈ ಕಾಲದಲ್ಲಿ ಎಲ್ಲರಿಗೂ ಹೇಳ್ಕೊಟ್ರೆ ಚೆನ್ನಾಗಿರುತ್ತೆ ಅಲ್ಲವೇ? ಈ ಕಾಲದಲ್ಲಿ ಗೊತ್ತಿಲ್ಲ, ಸುಮ್ಮನೆ ಸಂಕಲ್ಪ ಮಾಡಿಬಿಟ್ರೆ ದಿವ್ಯ ಸುಂದರ ರೂಪವಾಗಿ ಬಿಡ್ತದಂತೆ. ಆದ್ದರಿಂದ ಸಾ ಕಾಮರೂಪಿಣಿ ರೂಪಂ ಕೃತ್ವ ಮಾನುಷಮುತ್ತಮಂ, ಮನುಷ್ಯ ರೂಪ ಧರಿಸಿಕೊಂಡಳು, ಸುಂದರವಾಗಿದ್ದರು. ಅಲಂಕಾರ, ವಸ್ತ್ರ, ಸುಂದರವಾದ ಸೀರೆ, ಕಿವಿಗೆ, ಕೊರಳಿನಲ್ಲಿ ಇನ್ನು ಏನೇನೋ ತಲೆ ಮೇಲೆ ಎಲ್ಲ ವಿವಿಧ ಅಲಂಕಾರಗಳು, ಆಭರಣಗಳು. ಸೊ ಕಾಮರೂಪಿಣಿ ರೂಪಂ ಕೃತ್ವ ಮಾನುಷಮುತ್ತಮಂ ಉಪತಸ್ಥೆ ಮಹಾಬಾಹುಂ. ಈಗ ಮಾಡಿ ನಾನು ಭೀಮನ ಹತ್ತಿರ ಹೋಗ್ತೀನಿ ಎಂದು ಯೋಚನೆ ಮಾಡಿಕೊಂಡರು. ಅಲ್ಲೇ ಪಕ್ಕಕ್ಕೂ ಮರ ಹತ್ತಿರನೋ ಎಲ್ಲ ತನ್ನ ಸಂಕಲ್ಪ ಮಾಡಿಕೊಂಡು ತನ್ನ ಅಲಂಕಾರ ಮಾಡಿಕೊಂಡು ಈಗ ಹೊರಗೆ ಬಂದಳು ಅಲ್ಲವೇ? ಕ್ಯಾಮರಾಕಿ ಮುಂದಕ್ಕೆ ಬರ್ತಾರೆ ನೋಡಿ, ಹಾಗೆ ಅಲಂಕಾರ ಮಾಡಿಕೊಂಡು ಕ್ಯಾಮರಾ ಎದುರಾಗಿ ಬಂದಳು. ಉಪತಸ್ಥೆ ಮಹಾಬಾಹುಂ ಭೀಮಸೇನಂ ಶನೈಶ್ಶನೈ. ಈಗ ನಿಧಾನವಾಗಿ ಒಂದೊಂದು ಹೆಜ್ಜೆ ನಡೆಯುತ್ತಾ ಭೀಮನ ಹತ್ತಿರಕ್ಕೆ ಹೋದಳು. ಹೋಗಿ ವಿಲಜ್ಜಮಾನೇವ, ಸುಮ್ಮನೆ ಹೋಗಬಾರದು, ಸ್ವಲ್ಪ ನಾಚಿಕೆ ಪಟ್ಕೊಳ್ತಾ ಇದ್ದಂತೆ ನಟಿಸುತ್ತಾ ಲತಾ ದಿವ್ಯಾಭರಣ ಭೂಷಿತ, ಅಲಂಕಾರ ಇದೆ, ನಾಚಿಕೆ ಪಟ್ಕೊಳ್ತಾ ಹತ್ತಿರಕ್ಕೆ ಹೋಗಿ ಸ್ಮಿತಪೂರ್ವಂ, ತಾನೇ ಮೊದಲು ಮಾತಾಡಿಸಿದ್ದಾರೆ ಭೀಮನಿಗೆ. ಭೀಮಸೇನ ಮತ ಬ್ರವೀತ್, ಭೀಮನಿಗೆ ಮಾತಾಡಿಸಿದ್ದಾಳೆ. ಏನು ಮಾತಾಡಿಸಿದ್ದಾಳೆ? ಇವತ್ತು ಟೈಮ್ ಆಯಿತಲ್ಲ, ನಾಳೆ ಹೇಳೋಣ ಅಲ್ಲವೇ? ಸೊ ಅವಳು ಏನೋ ಮಾತಾಡಿಸ್ತಾಳೆ, ಮಧ್ಯೆ ಭೀಮ ಏನು ಹೇಳ್ತಾನೆ ಅದು ನೋಡಬೇಕು. ಇಲ್ಲಿ ಧರ್ಮ ಸೂಕ್ಷ್ಮನೂ ಇದೆ. ಇದೆಲ್ಲ ನಾನು ಮೊದಲು ಹೇಳಲ್ಲ, ಮೊದಲು ಕತೆ ಹೇಳಿದ ನಂತರ ಕೊನೆಗೂ ನನ್ನ ಅಭಿಪ್ರಾಯ ಹೇಳ್ತೀನಿ, ನೀವು ಹೇಳಿ. ಒಂದು ಮಾತ್ರ ಹೇಳ್ತೀನಿ, ಇದರ ಮೇಲೆ ಒಂದು ಸಂಸ್ಕೃತ ವ್ಯಾಖ್ಯಾನ ಇದೆ, ನೀಲಕಂಠಾಚಾರ್ಯ, ಒಳ್ಳೆಯ ವ್ಯಾಖ್ಯಾನವೇ. ನಾವೆಲ್ಲರದೇ ಹಿಂದೆನೂ ತಂದಿದ್ದೀನಿ ನೋಡಿ, ಒಂದು ಸ್ವಲ್ಪ ಸಣ್ಣದು ಬೈಂಡಿಂಗ್ ಇತ್ತು, ಅದು ತಂದಿದ್ದೆ, ಅಲ್ಲಿದೆ. ಅದರ ಮೇಲೆ ನೀಲಕಂಠ ವ್ಯಾಖ್ಯಾನ ಇದೆ. ಅದನ್ನು ಎಲ್ಲರೂ ಪ್ರಾಮಾಣಿಕ ಎಂದಿಟ್ಕೊಳ್ತಾರೆ. ಅವನಿಗಿಂತ ಬೇರೆ ಆಚಾರ್ಯರು ಏನು ಹೇಳಿದ್ದಾರೆಂದರೆ, ಅವನು ಆ ಆಚಾರ್ಯರು ನೀಲಕಂಠಾಚಾರ್ಯರು ಇನ್ನೂ ಕೆಲವರು ಬೇರೆ ಆಚಾರ್ಯರು ಏನು ಹೇಳಿದ್ದಾರೆಂದರೆ, ಹಿಡಿಂಬದೇ ತಪ್ಪು. ನಿಮಗೇನನ್ನಿಸುತ್ತದೆ ನೀವೇ ಹೇಳಿ, ಯೋಚನೆ ಮಾಡಿಕೊಂಡು ಕೊನೆಗೂ ನನ್ನ ಅಭಿಪ್ರಾಯ ಹೇಳ್ತೀನಿ. ಹಿಡಿಂಬ ಅವರೇನು ಹೇಳ್ತಾನೆ ಗೊತ್ತಾ? ಹೆಂಗಸನ್ನು ನಂಬಬಾರದು, ದುಷ್ಟರು ಹೆಂಗಸರು ನಂಬಬಾರದು. ನೋಡಿ, ತನ್ನ ಅಣ್ಣವನ್ನು ಮೋಸ ಮಾಡಿ ಯಾರೋ ಒಬ್ಬ ಕಂಡು ಬಂದ ಅಂದರೆ ಅವನ ಮೇಲೆ ಮೋಹ ಪಡ್ಕೊಳ್ಳುವುದರಿಂದ ಅವಳ ಹತ್ತಿರ ಹೋಗಿಬಿಟ್ಟು ಅಣ್ಣಗೆ ಮೋಸ ಮಾಡಿ ಹೋಗಿಬಿಟ್ಟಳು. ಅದರಿಂದ ಹೆಂಗಸರನ್ನು ನಂಬಬಾರದು ಎಂದು ಈ ಕಥೆಯಿಂದ ಕಲಿಯತಕ್ಕ ಉಪದೇಶ ಎಂದು ಅವರು ಹೇಳ್ತಾರೆ ಆಚಾರ್ಯ. మరి ಇದು ನಿಜವಾ? ಇದು ಮುಂದೆ ನೋಡಿ, ಅವಳು ಅಣ್ಣ ಹೇಳಿದ್ದನ್ನು ಬಿಟ್ಟು ಇವರಿಗೆ ಹಿಡಿಂಬ ಏನು ಯೋಚನೆ ಮಾಡ್ತಾರೆ, ಏನು ಮಾತಾಡ್ತಾರೆ, ಇದೆಲ್ಲ ನೋಡಿ ತೀರ್ಮಾನ ಮಾಡಿ. ಹಿಡಿಂಬ ಅವಳು ಹೇಳಿದ ಹಾಗೆ ಅನ್ನಗೂ ಮೋಸ ಮಾಡಿರುವಂಥ ಕೆಟ್ಟವಳ, ಅಥವಾ ಧರ್ಮವನ್ನು ಆಚರಿಸ್ತಾ ಇದ್ದವಳು ಸಜ್ಜನ ಹೇಳ್ತಾರೆ, ಸಜ್ಜನಿ ಹೇಳ್ತಾರೆ, ಏನು ಹೇಳ್ತಾರೆ? ಸಜ್ಜನಿ ಏನು ಹೇಳ್ತಾರೆ ಕನ್ನಡದಲ್ಲಿ ಗೊತ್ತಿಲ್ಲ. ಅದು ಸಜ್ಜನ ಸ್ತ್ರೀಯ, ಇದು ಯಾವುದೆನ್ನುವುದು ಅವರ ಯೋಚನೆಗಳು ತಾನೇ ಹೇಳ್ತಾರೆ. ಒಂದೊಂದು ಶ್ಲೋಕ ಅವಳ ಯೋಚನೆವೆಲ್ಲ ವ್ಯಾಸನಿಗೆ ಗೊತ್ತು, ವಿನಾಯಕನಿಗೆ ಹೇಳ್ಕೊಟ್ಟ, ಇಬ್ಬರು ಬರೆದು ನಮಗೆ ಏನು ರೆಕಾರ್ಡ್ ಮಾಡಿಟ್ಟರು. ಅವರ ಯೋಚನೆ, ಅವರ ಮಾತು, ಅವರ ನಡತೆ, ಈ ಮೂರು ಗಮನಿಸಿ. ಇದರಲ್ಲಿ ಎಲ್ಲಿ ಆದರೂ ಅಧರ್ಮವಿದೆಯಾ, ಧರ್ಮವಿದೆಯಾ? ಮುಂದೆ 2 ಅಧ್ಯಾಯಗಳಿವೆ, ಎಲ್ಲ ನೋಡಬೇಕು. ಧರ್ಮವಿದೆಯಾ, ಅವಳ ಯೋಚನೆ, ಅವಳ ಮಾತು, ಅವ್ರ ನಡತೆ. ಕೊನೆಗೂ ತೀರ್ಮಾನ ಏನಾಗುತ್ತದೆ, ಇದು ಸರಿಯಾ ಅಲ್ಲವಾ? ಅಣ್ಣ ಸಿಟ್ಟು ಮಾಡ್ಕೊಳ್ತಾನೆ, ಇವಳು ದ್ರೋಹಿ, ನೀವು ಅನ್ನಗೆ ದ್ರೋಹ ಮಾಡ್ತಾ ಇದ್ದೀವಿ, ಪಾಪಾತ್ಮಳು ನೀನು. ಅನ್ನಕ್ಕೆ ಸಿಟ್ಟು ಬಂದಲೇ ನೀವು ಇಲ್ಲಿ ಬಂದು ನೀವು ಇವನ ಜೊತೆಗೆ ನೀವು ಪ್ರೇಮದಲ್ಲಿ ಬಿದ್ದು ಇವನ ಜೊತೆಗೆ ಮಾತಾಡ್ತಾ ಇದ್ದೀಯಾ? ನಾನು ಕಳಿಸಿರುವ ಕೆಲಸ ಬಿಟ್ಟು ಇದು ನೋಡಿಕೊಂಡ್ರೆ ಅನ್ನಕ್ಕೆ ಸಿಟ್ಟು ಬರುತ್ತದೆ. ಮೊದಲು ನೋಡಿ, ಈ ಭೀಮನನ್ನು ಸಾಯಿಸ್ತೀನಿ, ನಂತರ ಇವರನ್ನು ಸಾಯಿಸ್ತೀನಿ, ನಿನ್ನನ್ನೇ ಸಾಯಿಸ್ತೀನಿ ತಂಗಿಯನ್ನು ಎಂದು ಕೋಪದಿಂದ ಬರ್ತಾನೆ. ಅದರಿಂದ ತಂಗೆ ಕೆಟ್ಟವಳು, ಅನ್ನಕ್ಕೆ ಮೋಸ ಮಾಡಿದ್ದಾಳೆ, ಅದರಿಂದ ಹೆಂಗಸರನ್ನು ನಂಬಬಾರದು ಎಂದು ಉಪದೇಶ, ಈ ಕಥೆಯ ಉಪದೇಶ ಇದು ಎಂದು ಅವರು ಹೇಳ್ತಾರೆ. ಈಗ ನನ್ನ ಅಭಿಪ್ರಾಯ ಮೊದಲೇ ಹೇಳಿಬಿಟ್ರೆ ಹೇಗೆ, ನಾನು ನಂತರ ಹೇಳ್ತೀನಿ, ನೀವು ಯೋಚನೆ ಮಾಡಿಕೊಳ್ಳಿ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.